ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ ಛಾಯಾತ್ಮಜ ಅರ್ಕಿಃ ಮಂದಸೌರಿ ಯಮಾಗ್ರಜಃ ಸೂರ್ಯಪುತ್ರೋ ಪಂಗುಃ ಕೃಷ್ಣಭಕ್ತೋ ಶನೈಶ್ಚರಃ ಓಂ ಶಂ ಶನೈಶ್ಚರಾಯ ನಮಃ. ಮೊದಲಿಗೆ ಮೇಷರಾಶಿಗೆ ಈ ವರ್ಷದ ಈ ಶನಿ ಮಹಾತ್ಮರ ಪ್ರವೇಶದ ವಿಚಾರ ಗಮನಿಸಿದಾಗ ನಿಮಗೆ ಇಲ್ಲಿ ನಿಮ್ಮ ರಾಶಿಗೆ ಸಾಡೆ ಸಾತಿ ಆರಂಭ ಆಗುವಂಥ ಮೊದಲನೇ ರಾಶಿ ನಿಮ್ಮದಾಗಿರುತ್ತೆ. ಶನಿ ಮಹಾತ್ಮರು ಇಷ್ಟು ದಿನ ನಿಮಗೆ ಸಾಡೆ ಸಾತಿಯ ಪರಿಣಾಮ ನಿಮ್ಮನ್ನೇ ನೇರವಾಗಿ ಸ್ವಲ್ಪ ಪರೋಕ್ಷವಾಗಿತ್ತು, ಅಂದರೆ ನಿಮ್ಮ ಪಕ್ಕದ ರಾಶಿಯಲ್ಲಿತ್ತು. ಅದು ಪರೋಕ್ಷವಾದ ಪರಿಣಾಮ, ಡೈರೆಕ್ಟ್ ನಿಮಗೆ ಅಷ್ಟೇನೋ ಪರಿಣಾಮಕ್ಕಿಂತ ಸ್ವಲ್ಪ ಪರೋಕ್ಷವಾದ ಪರಿಣಾಮಗಳು ಆಗಿದ್ದವು. ಜೊತೆಗೆ ನಿಮಗೆ ಅನೇಕ ರೀತಿಯ ನಿಮಗೆ ಈ ಹಿಂದೆ ಲಾಭಗಳು ಶನಿ ಮಹಾತ್ಮರದ್ದು ಆಗಿದ್ದವು. ಶನಿ ಮಹಾತ್ಮರ ಒಂದು ಲಾಭಗಳು ಸಹ ಅವರಿಂದ ಬಂದಿದ್ದವು. ಆ ಲಾಭಗಳನ್ನು ನೀವು ಅನೇಕ ರೀತಿಯ ಅದು 2.5 ವರ್ಷಗಳಲ್ಲಿ ಶನಿ ಮಹಾತ್ಮ ನಿಮಗೆ ಲಾಭದ ಸ್ಥಾನದಲ್ಲಿ ಅನೇಕ ರೀತಿಯ ಪರಿಣಾಮಗಳನ್ನು ಅವರು ಕೊಟ್ಟಿರ್ತಾರೆ. ಜೊತೆಗೆ ನಿಮಗೆ ಗುರುಬಲದ ಒಂದು ರಕ್ಷಣೆಗಳು ಸಹ ಇದ್ದ ಕಾರಣ ಅನೇಕ ರೀತಿಯ ಒಂದು ಉತ್ತಮ ಪರಿಣಾಮಗಳು ಮೇಷರಾಶಿಯವರಿಗೆ ಆಗಿದ್ದವು. ಆದರೆ ಈ ಬಾರಿ ಅವರಿಂದ ನಿಮಗೆ ಹೆಚ್ಚಿನ ಒಂದು ಉತ್ತಮ ಫಲವನ್ನು ಈ ಮೇಷರಾಶಿಯವರು ನಿರೀಕ್ಷೆ ಮಾಡುವಂತಿಲ್ಲ. ನಿಮಗೆ ಅನೇಕ ರೀತಿಯ ಒಂದು ಅಡ್ಡ ಪರಿಣಾಮಗಳು ಜಾಸ್ತಿ ಆಗುತ್ತೆ. ಸಾಡೆ ಸಾತಿಯ ಚಕ್ರ ಅಂದರೆ ಮೊದಲನೇ ಬಾರಿಗೆ ಯಾರಿಗೆ ಸಾಡೆ ಸಾತಿ ಬರುತ್ತೆ ಅವರಿಗೆ ಎಷ್ಟೇನೂ ಆತಂಕ ಬರೋದಿಲ್ಲ. ಯಾರಿಗೆ 2ನೇ ಬಾರಿ ಬರುತ್ತೆ ಅಂದರೆ ಯಾರು ಸುಮಾರು ಒಂದು 25 ವರ್ಷಕ್ಕೆ ಮೇಲ್ಪಟ್ಟವರು ಇರ್ತಾರೆ, 27 ವರ್ಷ 28 ವರ್ಷ 30 ವರ್ಷ ರೇಂಜಲ್ಲಿ ಇರ್ತಾರೋ ಅವರಿಗೆ ಹಿಂದೆ ಅವರ ಸಾಡೆ ಸಾತಿ ಬಂದಿರಲಿಲ್ಲ. ಮೇಷರಾಶಿಯವರಿಗೆ ಅವರಿಗೆ ಈಗ ಬರಲಿಕ್ಕೆ ಆರಂಭ ಆಗುತ್ತೆ. ಕಿರಿಯ ವಯಸ್ಸಿನವರಿಗೆ ಇದರಷ್ಟೇನು ಪ್ರಥಮ ಬಾರಿ ಬರೋರಿಗೆ ಅಷ್ಟೇನೂ ತೊಂದರೆಗಳು ಆಗೋದಿಲ್ಲ. ಪ್ರಥಮ ಬಾರಿ ಬರುವಂಥವ್ರಿಗೆ 25 ವರ್ಷದ ಕೆಳಗಿನವರಿಗೆ 27 ವರ್ಷ ಕೆಳಗಿನವರಿಗೆ ಅವರ ಒಂದು ಈ ಚಕ್ರದಲ್ಲಿ ಪ್ರಥಮ ಬಾರಿ ಬರೋರಿಗೆ ಅಷ್ಟೇನೂ ತೊಂದರೆಗಳು ಬರಲಿಕ್ಕಿಲ್ಲ. 2ನೇ ಬಾರಿ 3ನೇ ಬಾರಿ ಬರೋರಿಗೆ ಸ್ವಲ್ಪ ತೊಂದರೆಗಳು ಜಾಸ್ತಿ ಆಗಿರುತ್ತೆ. ಹಾಗಾಗಿ ಮೊದಲನೇದಾಗಿ ಈ ಶನಿ ಮಹಾತ್ಮರ ಒಂದು ಸಾಡೆ ಸಾತಿ ನಿಮ್ಮ ರಾಶಿಗೆ ವ್ಯಯದಲ್ಲಿ ಅಂದರೆ ಪಕ್ಕದ ರಾಶಿಯಲ್ಲಿ ಮೀನ ರಾಶಿಯಲ್ಲಿ ಇರ್ತಾರೆ. ವ್ಯಯಭಾವ ನಷ್ಟಭಾವ ಅಂತ ಹೇಳ್ತಾರೆ. ಅಲ್ಲಿ ಅನೇಕ ರೀತಿಯ ನಿಮಗೆ ಆರ್ಥಿಕವಾದ ಹೊಡೆತಗಳು ಮೇಷರಾಶಿಯವರಿಗೆ ಬರುತ್ತೆ. ಈ ಮಾರ್ಚ್ 29ಕ್ಕೆ ಆರಂಭ ಆದರೆ ಮುಂದಿನ 2027 ಜೂನ್ 3ನೇ ತಾರೀಕುವರೆಗೂ ಒಂದು ಸುಮಾರು 25 ತಿಂಗಳುಗಳ ಕಾಲ ನಿಮಗೆ ಅಲ್ಲಿ ಹಣಕಾಸಿನ ಸ್ವಲ್ಪ ಕೊರತೆಗಳು ಬರುವಂಥದ್ದು, ಆರ್ಥಿಕವಾಗಿ ನಷ್ಟಗಳಾಗುವಂಥದ್ದು, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಹಿನ್ನಡೆ, ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಸಮಸ್ಯೆಗಳು, ಮೇಲಾಧಿಕಾರಿಗಳಿಂದ ಕಿರುಕುಳ ಅಥವಾ ಕೆಲವರ ಉದ್ಯೋಗಕ್ಕೆ ಕುತ್ತೂನು ಬರ್ಬೋದು. ಜೊತೆಗೆ ಸ್ವಂತವಾದ ಉದ್ಯಮ, ಸ್ವಂತವಾದ ಕೃಷಿ ವ್ಯಾಪಾರ ಮಾಡೋರಿಗೆ ಅವರಿಗೆ ಅದರಲ್ಲಿ ನಷ್ಟ ಕಷ್ಟಗಳು ಹೆಚ್ಚಳಾಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಸಾಲ ಪಡೆದವರು ಕೊಡೋದಿಲ್ಲ ಅಥವಾ ನೀವು ಬೇರೆ ಸಾಲ ಮಾಡಿದ್ರೆ ನಿಮಗೆ ಸಾಲ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ಇನ್ನು ಆರೋಗ್ಯದ ವಿಚಾರ ಆರ್ಥಿಕವಾಯಿತು. ಇನ್ನು ಆರೋಗ್ಯದ ವಿಚಾರ ಗಮನಿಸಿದರೆ ಈ 2 ವರ್ಷಗಳಲ್ಲಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಅನೇಕ ರೀತಿಯ ಏರುಪೇರು ಬರುತ್ತೆ. ಈಗಾಗಲೇ ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಸಮಸ್ಯೆಗಳು ಹೆಚ್ಚಳಾಗ್ಬೋದು. ಜೊತೆಗೆ ಯಾರಿಗೆ ಈ ಕೆಲವೊಬ್ಬರಿಗೆ ಬೆನ್ನು ನೋವು, ಸೊಂಟ ನೋವು, ಮಂಡಿ ನೋವು ಇತ್ಯಾದಿಗಳು ಅಚಾನಕ್ಕಾಗಿ ಕಾಣಿಸ್ಬೋದು. ಅದು ಏಜ್ ಡಿಫರೆನ್ಸ್ ಇಲ್ಲದೆ ಯಾವ ವಯಸ್ಸಿಗೂ ಬರ್ಬೋದು. ಯಾವ ವಯಸ್ಸಿನವರೆಗೂ ಇಂಥ ಒಂದು ನೋವುಗಳು ಅಚಾನಕ್ಕಾಗಿ ನೋವು ಬರೋದು. ಮಸಲ್ಗಳಿಗೆ ಮಸಲ್ ಕ್ಯಾಚ್ ಆಗ್ಬೋದು. ನರಗಳಿಗೆ ಸಂಬಂಧಪಟ್ಟ ನೋವುಗಳು ಇದ್ದಕ್ಕಿದ್ದಂತೆ ಕೈಗಳಲ್ಲಿ ಕೈ ಕಾಲು ಅಂತ ಹೇಳಿದ್ರೆ ಲಿಮ್ಸ್, ಆ ಕೈ ಕಾಲುಗಳಲ್ಲಿ ಬಲಹೀನತೆ ಅಂದರೆ ಅಲ್ಲಿ ಅದಕ್ಕೆ ಅವುಗಳು ಒಂದು ನಿಷ್ಕ್ರಿಯ ಆಗುವಂಥದ್ದೆಲ್ಲ ಜರುಗುವಂಥದ್ದು. ಹಾಗಾಗಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು, ಇನ್ನು ಕೆಲವರಿಗೆ ಜೀರ್ಣಕ್ರಿಯೆ ಅಥವಾ ಹೊಟ್ಟೆ ನೋವಿನಂಥ ಸಮಸ್ಯೆಗಳು ಕಾಣ್ಬೋದು. ಇನ್ನು ಈಗಾಗಲೇ ಆರೋಗ್ಯ ಸಮಸ್ಯೆ ಹೊಂದಿದವರಿಗೆ ಯಾರಿಗೆ BP-ನೋ ಶುಗರೋ ಅಥವಾ ಇನ್ನಿತರ ಯಾವುದೇ ಜಾಯಿಂಟ್ ಪೇನೋ ಆರ್ಥರೈಟಿಸೋ ಆಸ್ತಮನೋ ಅಲರ್ಜಿನೋ ಇದ್ದವರಿಗೆ ಅದು ಅವರ ಒಂದು ಈ ಕಾಲದಲ್ಲಿ ಶನಿ ಮಹಾತ್ಮರ ಒಂದು ಪ್ರವೇಶದ ಕಾಲದಿಂದ ನಿಮಗೆ ಮುಂದಿನ 2 ವರ್ಷಗಳ ಕಾಲದಲ್ಲಿ ಅನೇಕ ರೀತಿಯ ಆರೋಗ್ಯದ ಸಮಸ್ಯೆಗಳು ಹೆಚ್ಚಳಾಗುತ್ತೆ. ಇದು ನಿಮಗೆ ಅಷ್ಟೇ ಅಲ್ಲ, ಈ ಮೇಷರಾಶಿಯವರಿಗೆ ನಿಮ್ಮ ಸ್ವಂತಕ್ಕೆ ಅಷ್ಟೇ ಅಲ್ಲ, ಅಲ್ಲಿ ನಿಮ್ಮ ಮನೆಯಲ್ಲಿ ಸಹ ಇರುವಂಥ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಬಂದು ಔಷಧಗಳಿಗೆ ಖರ್ಚು. ಉದಾಹರಣೆಗೆ ಒಬ್ಬ ಮನೆಯ ಯಜಮಾನ ಇರ್ತಾನೆ, ಆತನು ಮನೆಯ ಖರ್ಚಿನಲ್ಲಿ ನೋಡ್ಕೊಳ್ತಾನೆ. ಅವನ ಮನೆಯ ಸದಸ್ಯರಿಗೆ ಏನಾದ್ರು ಆರೋಗ್ಯ ವ್ಯತ್ಯಾಸ, ಆಸ್ಪತ್ರೆಗಳಿಗೆ ಏನಾದ್ರು ಖರ್ಚುಗಳು ಬಿಲ್ಗಳು ಅಥವಾ ಮನೆಯ ಸದಸ್ಯರಿಗೆ ಏನಾದ್ರು ತೊಂದರೆಗಳು ಬಂದು ಅಂಥ ಒಂದು ಆಸ್ಪತ್ರೆ ಖರ್ಚು ಔಷಧ ಖರ್ಚುಗಳು ಸ್ವಲ್ಪ ಬರುವಂಥದ್ದು ಇರುತ್ತೆ. ಜೊತೆಗೆ ಆಕಸ್ಮಿಕವಾಗಿ ಧನನಾಶ ಆಗುತ್ತೆ. ಆಕಸ್ಮಿಕ ಅಂದರೆ ನಿಮ್ಮದೇ ತಪ್ಪಿನಿಂದ ಅತಿ ಆಸೆ ಗೌರವದಿಂದ ನಾವು ನೋಡ್ತೇವೆ ಪ್ರತಿನಿತ್ಯ ಲಕ್ಷಾಂತರ ಕೋಟ್ಯಂತರ ಹಣಗಳನ್ನು ಸೈಬರ್ ಕ್ರೈಮ್ ಮೂಲಕ ಅಲ್ಲಿ ಆನ್ಲೈನ್ ವಂಚನೆಗಳ ಮೂಲಕ ಎಲ್ಲ ಕಬಳಿಸ್ತಾ ಇರ್ತಾರೆ. ಅಂಥ ಒಂದು ಸಾಧ್ಯತೆಗಳು ಈ ಮೇಷರಾಶಿಯವರ ಮೇಲೆ ಜಾಸ್ತಿ ಇರುತ್ತೆ. ಅಂದರೆ ಆಕಸ್ಮಿಕವಾಗಿ ಧನ ಹಾನಿಗಳಾಗುವಂಥದ್ದು, ಆಕಸ್ಮಿಕ ನಷ್ಟ ಆಗುವಂಥದ್ದು. ಇನ್ನು ಕೆಲವೊಂದು ಬಾರಿ ನಿಮ್ಮದೇ ತಪ್ಪಿನಿಂದ ಸೈಬರ್ ಕ್ರೈಮ್ ಅಲ್ಲದೆ ನಿಮ್ಮದೇ ಸ್ವಯಂಕೃತ ಅಪರಾಧ ಅಂದರೆ ಅತಿಯಾದ ಒಂದು ಆಸೆಯಿಂದ ದುರಾಸೆಯಿಂದ ಯಾರಿಗೋ ಸ್ವಲ್ಪ ಹೆಚ್ಚಿನ ಬಡ್ಡಿ ಆಸೆಗೆ ಏನೋ ಒಂದು ಆಡಲಿಕ್ಕೋ ಅಥವಾ ಯಾವುದೇ ಒಂದು ನಂಬಿಕೆ ಇಲ್ಲದ ಷೇರುಗಳಲ್ಲಿ ಹೂಡಿಕೆ ಮಾಡುವಂಥದ್ದು ಅಥವಾ ಯಾವುದೇ ದಾಖಲೆ ಪತ್ರಗಳು ಸರಿ ಇಲ್ಲದಂಥ ಭೂಮಿಗೆ ನೀವು ಹಣವನ್ನು ಅಡ್ವಾನ್ಸನ್ನು ಮಾಡೋದಾಗಲಿ, ಅದಕ್ಕೆ ನೀವು ಸೈಟ್ಗಳಿಗೆ ಅಡ್ವಾನ್ಸ್ ಕೊಡೋದಾಗಲಿ, ದಾಖಲೆ ಪತ್ರ ಅಥವಾ ಅದರ ಲೀಗಲ್ ಒಪಿನಿಯನ್ನ ಧಿಕ್ಕರಿಸಿ ನೀವು ನಿಮ್ಮದೇ ನಿರ್ಧಾರದಿಂದ ಹಣ ಹೂಡಿಕೆ ಮಾಡುವಂಥದ್ದು ಇವೆಲ್ಲ ಬುದ್ಧಿ ಬರುತ್ತೆ.
ಇವೆಲ್ಲ ಬುದ್ಧಿ ಬಂದು ಅಲ್ಲಿ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು ಆಗುತ್ತೆ. ಹಾಗಾಗಿ ಈ ಕಾಲದಲ್ಲಿ ಅನೇಕ ರೀತಿಯ ಆರ್ಥಿಕವಾದ ಹೊಡೆತಗಳು ಬರ್ತವೆ, ಆರ್ಥಿಕವಾದ ಕಷ್ಟ ನಷ್ಟಗಳು ಬರ್ತವೆ, ಹಣವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಮೇಷರಾಶಿಯವರಿಗೆ ಬರುತ್ತೆ. ಹಿಂದೆ ನಿಮಗೆ ಲಾಭ ಸ್ಥಾನದಲ್ಲಿ ಶನಿ ಮಹಾತ್ಮರು ಅತ್ಯುತ್ತಮವಾದ ಫಲವನ್ನು ಕೊಟ್ಟಿದ್ದರು. ಆದರೆ ಈಗ ನಿಮಗೆ ಹೆಜ್ಜೆ ಹೆಜ್ಜೆಗೂ ಆರೋಗ್ಯದ ಮೇಲೂ, ಜೊತೆಗೆ ಆರ್ಥಿಕತೆ ಮೇಲೂ, ಮನಸ್ಥಿತಿಯ ಮೇಲೂ ಪರೀಕ್ಷೆಗಳು ಇದ್ದೇ ಇರ್ತವೆ. ಜೊತೆಗೆ ಈ ಕಾಲದಲ್ಲಿ ನಿಮಗಲ್ಲಿ ಅತಿಯಾದ ಬುದ್ಧಿವಂತಿಕೆ, ಅತಿಯಾದ ಚಾತುರ್ಯ, ಅತಿಯಾದ ಅಹಂಕಾರನೂ ಬರುತ್ತೆ. ಅಂದರೆ ನಮ್ಮದೇ, ಈಗ ನಾನು ಮಾಡಿದ್ದೇನೆ, ಹಾಗಾಗಿ ನನಗೆ ಏನೂ ಆಗೋದಿಲ್ಲ ಅಥವಾ ನನಗೇನು ತೊಂದರೆ ಆಗೋದಿಲ್ಲ, ಅವೆಲ್ಲ ಸುಳ್ಳು ಅಂತ ಒಂದು ಅತಿರೇಕವಾದ ಒಂದು ನಾಸ್ತಿಕತೆ ಬುದ್ಧಿ ಸಹ ಬರುತ್ತೆ. ಮೇಷರಾಶಿಯಲ್ಲಿ ನಾಸ್ತಿಕತೆ ಬುದ್ಧಿ ಬರುವಂಥದ್ದು. ಜೊತೆಗೆ ಅಹಂಕಾರದ ಒಂದು ಮೇರಿ ನೀವು ಯಾವುದನ್ನು ಮಾಡಬಾರ್ದು ಅದನ್ನು ಮಾಡಲಿಕ್ಕೆ ಹೋಗುವಂಥದ್ದು, ನ್ಯಾಯ ವಿರೋಧವಾಗಿದ್ದು, ಧರ್ಮ ವಿರೋಧವಾಗಿ ಅದನ್ನು ಮಾಡಲಿಕ್ಕೆ ಹೋಗುವಂಥದ್ದೆಲ್ಲ ಕೆಲಸ ಬರುತ್ತೆ. ಜೊತೆಗೆ ಇನ್ನಿತರ ನಂಬಿಕೆ ಮಾಡಿ ಇನ್ನಿತರ ನಿಂದೆ ಮಾಡೋದು, ಅವಮಾನ ಮಾಡೋದು, ಇಂತಹ ಒಂದು ಬುದ್ಧಿಗಳು ಸಹ ಮಾತುಗಳ ಮೇಲೆ ಮೇಷರಾಶಿಯವರಿಗೆ ಬರುತ್ತೆ. ಹಾಗಾಗಿ ಇವೆಲ್ಲವೂ ಅನೇಕ ಅಡ್ಡ ಪರಿಣಾಮಗಳು ನಿಮ್ಮ ಮೇಲೆ ಖಂಡಿತ ಇರ್ತವೆ. ಹಾಗಾಗಿ ಮೇಷರಾಶಿಯವರು ಈ ಒಂದು ಶನಿ ಮಹಾತ್ಮರು ನಿಮಗೆ ಸಾಡೆ ಸಾತಿಯ ಅವರ ಒಂದು ಪ್ರವೇಶ ಆಗಿರುವ ಕಾರಣ ನೀವು ಅತಿರೇಕವಾದ ಯಾವುದೇ ವರ್ತನೆಗಳಿಗೆ ಹೋಗಬೇಡಿ. ತನು ಮನ ಧನ ಅಂದರೆ ಅಂದರೆ ಆರೋಗ್ಯದ ವಿಚಾರವಾಗಿ, ಮನ ಅಂದರೆ ಮನಸ್ಸಿನ ನಿಯಂತ್ರಣ, ಧನ ಅಂದರೆ ಆರ್ಥಿಕತೆ ಮತ್ತು ಹಣಕಾಸಿನ ವಿಚಾರ. ಈ ಮೂರರ ಮೇಲೂ ನೀವು ತುಂಬ ನಿಯಂತ್ರಣವನ್ನು ಸಾಧಿಸಬೇಕು, ಸಂಯಮವನ್ನು ಕಾಪಾಡಬೇಕು. ಆತುರ ನಿರ್ಧಾರ ಬೇಡ. ಧರ್ಮ ವಿರೋಧ, ನ್ಯಾಯ ವಿರೋಧ ಅಥವಾ ಇನ್ನಿತರವಾದ ಭ್ರಷ್ಟಾಚಾರದ ಇದಕ್ಕೆ ಕೈ ಹಾಕಿದರೆ ನೀವು ಅದರಲ್ಲಿ ಸಿಲುಕಿ ಒದ್ದಾಡುವಂಥದ್ದು, ಅದರಿಂದ ನಿಮಗೆ ಶಿಕ್ಷೆಗೆ ಒಳಗಾಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಖಂಡಿತ ಇರ್ತವೆ. ಜೊತೆಗೆ ನಿಮಗೆ ಈ ಮೇ ತಿಂಗಳ ಅಂತ್ಯ ಆದರೆ ಮೇ ತಿಂಗಳ 15ನೇ ತಾರೀಕುವರೆಗಷ್ಟೇ ಗುರುಬಲ ಇರುತ್ತೆ. ಈಗ ಈ ಮಾರ್ಚ್, ಏಪ್ರಿಲ್, ಮೇ, ಮಾರ್ಚಲ್ಲಿ ಈಗ ತಿಂಗಳಾಯಿತು, ಮಾರ್ಚ್ ಕೊನೆಗೆ ಶನಿ ಮಹಾತ್ಮರಲ್ಲಿ ಬರ್ತಾರೆ. ಏಪ್ರಿಲಿಂದ ಅಂತ ಇಟ್ಕೊಳ್ಳಿ, ಏಪ್ರಿಲ್ರಿಂದ ಮೇ 15ವರೆಗೆ ಕೇವಲ 1.5 ತಿಂಗಳಷ್ಟೇ ನಿಮಗೆ ಗುರುಬಲ ಇರುವಂಥದ್ದು. ಆಮೇಲೆ ಸದ್ಯಕ್ಕೆ ನಿಮಗೆ ಗುರುಬಲನೂ ಇರೋದಿಲ್ಲ. ಗುರುಬಲನೂ ಈ ವರ್ಷ ಆ ಬಳಿಕ ಆಗಲಿ ಅಥವಾ ಅದರ ಮುಂದಿನ ವರ್ಷ ಆಗಲಿ ನಿಮಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಒಂದು ಹಲವಾರು ರೀತಿಯ ಪರೀಕ್ಷೆಗಳು ನಿಮಗೆ ಖಂಡಿತ ಕಾದಿವೆ. ಅಲ್ಲಿ ಕೇತು ನಿಮಗೆ ವಿರುದ್ಧವಾಗಿದೆ, ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಪೂರಕವಾಗಿರ್ತಾನೆ. ಕೇವಲ ರಾಹುವಿನ ಬೆಂಬಲ ನಿಮಗೆ ಮುಂದಿನ ವರ್ಷಗಳಲ್ಲಿರುತ್ತೆ. ಈ ವರ್ಷ ಮುಂದಿನ ವರ್ಷ ಸ್ವಲ್ಪ ಮಟ್ಟಿಗೆ ಇರುತ್ತೆ. ಹಾಗಾಗಿ ಮೇಷರಾಶಿಯವರಿಗೆ ಖಂಡಿತ ಈ ಒಂದು ಸಾಡೆ ಸಾತಿಯ ಅವಧಿಯಲ್ಲಿ ತುಂಬ ಒಂದು ಮುನ್ನೆಚ್ಚರಿಕೆ ಬೇಕು. ಯಾವುದೇ ರೀತಿಯ ನೀವು ಭಿನ್ನವಾದ ವ್ಯವಸ್ಥೆಗಳಿಗೆ, ಭಿನ್ನವಾದ ಆರ್ಥಿಕತೆಯ ಮೇಲೆ, ಅದರಲ್ಲಿ ಭಿನ್ನವಾದ ತಿಳುವಳಿಕೆಯ ಮೇಲೆ ನೀವು ಏನಾದರೂ ಅಪಾಯಕ್ಕೆ ಸಿಲುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಅಥವಾ ಯಾರಾದರೂ ನಿಮಗೆ ಈ ಕೆಟ್ಟ ಸೂಚನೆಗಳನ್ನು, ಕೆಟ್ಟ ಸಲಹೆಗಳನ್ನು ಅಥವಾ ಕೆಟ್ಟ ಮಿತ್ರರು ಸಹ ಇರ್ಬೋದು, ಅಥವಾ ನಿಮ್ಮ ಬಂಧುಗಳಿರ್ಬೋದು, ನಿಮಗೆ ಈಗ ಒಳ್ಳೆಯ ಸೂಚನೆಯನ್ನು ಕೊಡೋರು ಕಡಿಮೆ ಇರ್ತಾರೆ. ಅಂಥ ಕೆಟ್ಟದರ ಅಥವಾ ನೆಗೆಟಿವ್ಗಳ ಆಕರ್ಷಣೆ ನಿಮಗೆ ಜಾಸ್ತಿ ಇರುತ್ತೆ. ಹಾಗಾಗಿ ಅದರಿಂದ ದೂರ ಇರಬೇಕು. ಕೊನೆಗೆ ಹೇಳತಕ್ಕಂತಹ ಶನಿ ದೋಷ ಪರಿಹಾರದ ಸರಳವಾದ ಉಪಾಯಗಳನ್ನು, ಭಕ್ತಿ ಮಾರ್ಗಗಳನ್ನು ಅನುಸರಿಸಿ ಖಂಡಿತ ಮಾಡಬೇಕಾಗತ್ತೆ ಈ ಮೇಷರಾಶಿಯವರು. ಮುಂದೆ ನಾವು ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ಬಾರಿ ಅನೇಕ ರೀತಿಯ ಲಾಭ ಸಂಪತ್ತು ಕೊಡುವಂಥ ಮಹಾರಾಜರು ವರದಾನವಾಗಿ ಬರಲಿದ್ದಾರೆ. ನೀವು ತುಂಬ ಖುಷಿಯಿಂದ ಶನಿ ಮಹಾರಾಜರ ಆಗಮನವನ್ನು ಬರಮಾಡಿಕೊಳ್ಳಿ. ಎಲ್ಲ ವೃಷಭ ರಾಶಿಯವರಿಗೆ ಮಹಾತ್ಮರು ಲಾಭ ಸ್ಥಾನದಲ್ಲಿ ಈಗ ಉತ್ತಮವಾದ ಅವಕಾಶವನ್ನು ಕೊಡಲಿದ್ದಾರೆ. ಕಳೆದ ವರ್ಷದಲ್ಲಿ ಇದೇ ಲಾಭವನ್ನು ಮೇಷರಾಶಿಯವರು 2.5 ವರ್ಷಗಳ ಕಾಲ ಚೆನ್ನಾಗಿ ಅದನ್ನು ಅನುಭವಿಸಿದ್ದಾರೆ. ಈಗ ಅಂತಹ ಲಾಭದ ಸ್ಥಿತಿ ನಿಮಗೆ ಬರ್ತಾರೆ. ಅಂದರೆ ಅವರು ಯಾವಾಗಲೂ ಸಾಡೆ ಸಾತಿ ರಾಶಿಗೆ ಪ್ರವೇಶ ಆಗುವ ಮುನ್ನ ಉತ್ತಮವಾದ ಫಲವನ್ನು, ಲಾಭವನ್ನು, ಆದಾಯವನ್ನು, ಸುಖವನ್ನೆಲ್ಲ ಕೊಟ್ಟು ನೋಡ್ತಾರೆ. ಆ ಕೊಟ್ಟ ಕಾಲದಲ್ಲಿ ನಾವು ಅದನ್ನು ಚೆನ್ನಾಗಿ ಸದುಪಯೋಗ ಮಾಡಿದರೆ, ದುರುಪಯೋಗ ಮಾಡದೇ ಇದ್ದರೆ ಬಂದಂತಹ ಸಂಪತ್ತನ್ನು, ಭಾಗ್ಯವನ್ನು, ಲಾಭವನ್ನು ನಾವು ಸ್ವಲ್ಪ ಮಟ್ಟಿಗೆ ಧರ್ಮ ಕಾರ್ಯ, ದಾನ ಕಾರ್ಯ, ಸೇವಾ ಕಾರ್ಯ ಅಥವಾ ಸಾಮಾಜಿಕವಾದ ಬದ್ಧತೆಗಳಿಗೆ ಅದನ್ನು ನಾವು ವಿನಿಯೋಗ ಮಾಡ್ತಾಯಿದ್ರೆ, ರುಜು ಮಾರ್ಗದಲ್ಲಿ ನಡೀತಾ ಇದ್ದರೆ ಖಂಡಿತವಾಗಿ ಸಾಡೆ ಸಾತಿ ಬಂದಾಗಲೂ ಯಾರೂ ಭಯ ಪಡಬೇಕಾಗಿಲ್ಲ. ಹಾಗಾಗಿ ಈಗ ನಿಮ್ಮ ಸ್ಥಾನಕ್ಕೆ ಲಾಭದಲ್ಲೇ ಬಂದಿದ್ದಾರೆ. ಈಗ ಈ 2 ವರ್ಷಗಳ ಬಳಿಕ ಅಂದರೆ 2027 ಜೂನ್ನಲ್ಲಿ ನಿಮ್ಮ ರಾಶಿಗೆ ಬರ್ತಾರೆ ಅವರು ಸಾಡೆ ಸಾತಿ. ಈಗ ಆವಾಗ ನಿಮ್ಗೆ ಆರಂಭ ಆಗುತ್ತೆ. ಈಗ ನೀವು ಅದರ ಬಗ್ಗೆ ಚಿಂತಿತ ಆಗಬೇಡಿ. ಈಗ ಬರುವಂಥ ಈ ವರ್ತಮಾನಕ್ಕೆ ನಾವು ಬರೋಣ. ವರ್ತಮಾನದಲ್ಲಿ ಖಂಡಿತ ನಿಮಗೆ ಶನಿ ಮಹಾರಾಜರು ಅನೇಕ ಉತ್ತಮ ಫಲವನ್ನು ಖಂಡಿತ ಕೊಡಲಿದ್ದಾರೆ. ಹಾಗಾಗಿ ಲಾಭ ಸ್ಥಾನದಲ್ಲಿ ಆರ್ಥಿಕವಾಗಿ ಅನೇಕ ಲಾಭಗಳಾಗುವಂಥದ್ದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ, ವೃತ್ತಿಯಲ್ಲಿ ಎಲ್ಲ ಮುನ್ನಡೆ, ವಿದ್ಯೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಅವರು ಅಂದುಕೊಂಡಂಥ ಸೀಟುಗಳು ಸಿಗೋದಾಗಲಿ, ಅವರು ಅಂದುಕೊಂಡಂಥ ಸಾಧನೆ ಮಾಡಲಿಕ್ಕೆ, ಉನ್ನತ ಶಿಕ್ಷಣ ಪಡೀಲಿಕ್ಕೆ, ಜೊತೆಗೆ ಯಾವುದಾದ್ರೂ ಉನ್ನತವಾದ ಹುದ್ದೆ, ಉದ್ಯೋಗ, ಅಧಿಕಾರ ಪಡೆದು ವಿದೇಶಕ್ಕೆ ಹೋಗುವಂಥದ್ದು, ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು, ಏನೇನು ಈ ವೃಷಭ ರಾಶಿಯವರು ಏನೇನು ಕನಸು ಕಂಡಿರ್ತಾರೋ, ಯುವ ವರ್ಗದವರು ಇರ್ಬೋದು, ವಿದ್ಯಾರ್ಥಿಗಳು ಇರ್ಬೋದು, ಸಾಧಕರು ಇರ್ಬೋದು, ಎಲ್ಲರಿಗೂ ಈ ಶನಿ ಮಹಾತ್ಮರ ಈ 2 ವರ್ಷದ ಅವಧಿ ಬಹಳಷ್ಟು ಅತ್ಯುತ್ತಮವಾಗಿದೆ. ಇದು ಮತ್ತೆ ಬರುವಂಥ ಅವಕಾಶ ಇಲ್ಲ. ಜೀವಮಾನದಲ್ಲಿ 2 ಅಥವಾ 3 ಬಾರಿ ಸಿಗ್ಬೋದು. ಹಾಗಾದರೆ 30 ವರ್ಷಗಳಿಗೊಮ್ಮೆ ಬರುವಂಥ ಅವಕಾಶ ಗಮನದಲ್ಲಿಟ್ಟುಕೊಳ್ಳಿ. ಇವೆಲ್ಲ ಲಾಭ ಸ್ಥಾನದಲ್ಲಿ ಶನಿ ಇನ್ನೊಮ್ಮೆ ಬರಬೇಕಾದ್ರೆ ನಿಮಗೆ ಮತ್ತೆ 30 ವರ್ಷಗಳು ಕಾಯಬೇಕು. ಹಾಗಾಗಿ
ಈಗ ಬಂದಂತಹ ಈ ಸದವಕಾಶವನ್ನು ಜೀವಮಾನದ ಅಪರೂಪದ ಅವಕಾಶ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಕೊಡುವಂಥ ಲಾಭವನ್ನು ಭಾಗ್ಯವನ್ನು ಸುಖವನ್ನು ಪಡೆಯುವಂಥದ್ದು. ಜೊತೆಗೆ ಯಾರ್ಯಾರು ಉದ್ಯೋಗ ಮಾಡ್ತಾರೆ ಉದ್ಯೋಗದಲ್ಲಿ ಪ್ರಗತಿ ಆಗುತ್ತೆ, ವ್ಯಾಪಾರ ಮಾಡೋರಿಗೆ ವ್ಯಾಪಾರ ಹೆಚ್ಚಳಾಗುತ್ತೆ. ಅನೇಕ ರೀತಿಯ ಅವಕಾಶಗಳು ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟ ಅಥವಾ ಹಿಂದೆ ಬಂದ್ ಆಗಪಟ್ಟಂತಹ ಅವಕಾಶಗಳು ಈಗ ಎಲ್ಲ ಓಪನ್ ಆಗುತ್ತೆ. ಹಿಂದೆ ಏನೋ ರಿಜೆಕ್ಟ್ ಆಗಿದ್ದು ಅದೆಲ್ಲ ಈಗ ಆಕ್ಸೆಪ್ಟ್ ಆಗುತ್ತೆ. ಅದು ಹಿಂದೆ ನಿಮಗೆ ಯಾವುದೇ ಒಂದು ಕಂಪನಿಯಿಂದ ಸಿಲೆಕ್ಷನ್ ಆಗಿಲ್ಲ, ಈಗ ನೀವು ಪ್ರಯತ್ನ ಮಾಡಿ ಸಿಲೆಕ್ಷನ್ ಆಗೋದಾಗಲಿ, ಅದು ಹಿಂದೆ ನೀವು ಯಾವುದೋ ಒಂದು ಬೇರೆ ಬೇರೆ ರೀತಿಯ ಮನೋರಂಜನಾ ಕ್ಷೇತ್ರ ಟಿವಿ ಸಿನಿಮಾ ಮಾಧ್ಯಮ ಅದಕ್ಕೆ ಪ್ರವೇಶಕ್ಕೆ ಅವಕಾಶ ಮಾಡಿದರೆ ಅದು ಸಿಕ್ಕಿರಲಿಲ್ಲ, ಈಗ ಅದೆಲ್ಲ ಸಿಗತ್ತೆ. ಹಾಗಾಗಿ ಯಾವುದೇ ನಿಮ್ಮದು ವೃತ್ತಿ ಯಾವುದೇ ಇರ್ಬೋದು, ಅದು ಉದ್ಯೋಗಿಗಳು ಯಾವುದೇ ಇರ್ಬೋದು, ಎಲ್ಲ ಕ್ಷೇತ್ರಕ್ಕೂ ಅನ್ವಯ ಆಗುವಾಗೆ ಈ ವೃಷಭ ರಾಶಿಯವರಿಗೆ ಈ ಶನಿ ಮಹಾತ್ಮರ 2 ವರ್ಷದ ಕಾಲವು ಅನೇಕ ರೀತಿಯ ಉತ್ತಮ ಬಲವನ್ನು ಸುಖವನ್ನು ಶಾಂತಿಯನ್ನು ನೆಮ್ಮದಿಯನ್ನು ಕೊಳ್ಳಿದೆ. ಇನ್ನು ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಇವೆಲ್ಲವೂ ಈಗ ಬೇಗ ಬೇಗ ಆಗುತ್ತೆ. ಬಹಳ ಕಾಲದ ಪೆಂಡಿಂಗ್ ಇದೆ, ವರ್ಷಾನುಗಟ್ಟಲೆ ಪೆಂಡಿಂಗ್ ಇದ್ದ ನಿಮ್ಮದಾದರೂ ರೆಕಾರ್ಡ್ಗಳು ನಿಮಗೆ ಕೈಗೆ ಸಿಗ್ಬೋದು. ಅಥವಾ ಕೋರ್ಟ್ ಕಚೇರಿಗಳು ಇದು ಬಹಳ ಪೆಂಡಿಂಗ್ ಇದ್ದ ಕೇಸುಗಳು ಸಹ ನಿಮ್ಮ ಪರವಾಗಿ ಜಯ ಆಗುವಂಥದ್ದು. ಜೊತೆಗೆ ಸರ್ಕಾರದ ಮೂಲಕ ಮಾಡುವಂಥ ಏನಾದರೂ ಕೆಲಸ ಕಾರ್ಯಗಳು, ಅದು ರಾಜಕಾರಣಿಗಳ ಮೂಲಕ ಮಾಡಬೇಕಾದ ಕೆಲಸ ಕಾರ್ಯಗಳು ಈಗ ಬಹಳ ಸ್ಪೀಡಾಗಿ ಆಗುತ್ತೆ. ಇನ್ನು ಯಾರು ಸರ್ಕಾರಿ ಹುದ್ದೆಗೆ ಪ್ರಯತ್ನ ಪಡೋರಿಗೆ ಹುದ್ದೆನೂ ಸಿಗ್ಬೋದು. ಈಗಾಗಲೇ ಸರ್ಕಾರಿ ಹುದ್ದೆಯಲ್ಲಿದ್ದಂಥ ವೃಷಭ ರಾಶಿಯವರಿಗೆ ಪ್ರಮೋಷನು ಬಡ್ತಿನೂ ಸಿಗ್ಬೋದು. ಇನ್ನು ರಾಜಕೀಯದಲ್ಲಿ ಆಸಕ್ತಿ ಉಳ್ಳಂಥ ವೃಷಭ ರಾಶಿಯವರು ಈ ಕಾಲದಲ್ಲಿ ತಮ್ಮ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ರಾಜಕೀಯದಲ್ಲಿ ನಿಮಗೆ ಅಧಿಕಾರ ಸಿಗುತ್ತೆ, ಸ್ಥಾನಮಾನಗಳು ಸಿಗುತ್ತೆ, ಜೊತೆಗೆ ಜನರ ಬೆಂಬಲ ಧನದ ಬೆಂಬಲ ಎಲ್ಲ ಸಿಗುತ್ತೆ. ಸಂತೋಷದ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ, ಯಾತ್ರೆ ಪ್ರವಾಸಗಳನ್ನು ಹೋಗುವಂಥ ಅವಕಾಶ, ದೇಶ ವಿದೇಶದ ಸಂಚಾರದ ಅವಕಾಶ, ಈ ರೀತಿ ಅನೇಕ ರೀತಿಯ ನೀವು ಏನೇನು ಕನಸು ಮತ್ತು ಗುರಿಗಳನ್ನು ಇಟ್ಕೊಂಡಿದ್ರೋ ಮಹಾತ್ಮರು ನಿಮಗೆ ಅದಕ್ಕೆ ಪೂರಕವಾಗಿ ಸಹಾಯ ಮಾಡ್ತಿದ್ದಾರೆ. ಅಪರೂಪದಲ್ಲಿ ಅಪರೂಪಕ್ಕೆ ಬರುವಂತಹ ಘಟನೆ 12 ರಾಶಿಗಳಲ್ಲಿ ಕೇವಲ ನಿಮ್ಮದು ಒಂದೇ ಒಂದು ರಾಶಿಗೆ ಅಷ್ಟೇ ಲಾಭ ಸ್ಥಾನದ ಲಾಭ ಸಿಗ್ತಾ ಇದೆ. ಹಾಗಾಗಿ ಇದನ್ನು ಒಂದು ಒಳ್ಳೆಯ ಮನಸ್ಸಿಂದ ಸಚ್ಚಿತದಿಂದ ಇದನ್ನು ನೀವು ಸ್ವೀಕಾರ ಮಾಡಿಕೊಳ್ಳುವಂಥದ್ದು, ಆಹ್ವಾನ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಇಲ್ಲಿ ಕಾಲದಲ್ಲಿ ನೀವು ಯಾವುದೇ ರೀತಿಯ ಅಹಂಕಾರಕ್ಕೆ ಗುರಿಯಾಗದೆ, ಅತಿರೇಕದ ವರ್ತನೆಗೆ ಗುರಿಯಾಗದೆ ನಿಮ್ಮ ಒಂದು ಸಂಯಮವನ್ನು ಕಾಪಾಡಿಕೊಳ್ಳಿ. ಸಂಯಮವನ್ನು ಕಾಪಾಡಿಕೊಂಡು ಬಂದಂತಹ ಈ ಲಾಭವನ್ನು ಭಾಗ್ಯವನ್ನು ಜೊತೆಗೆ ಬೆರೆದಂಥ ಸುಖವನ್ನು ನೀವು ಚೆನ್ನಾಗಿ ಅನುಭವಿಸಿದರೆ ಮಹಾತ್ಮರು ನಿಮಗೆ ಇನ್ನಷ್ಟು ಪ್ರಸನ್ನರಾಗ್ತಾರೆ. ಮುಂದೆ ಬರತಕ್ಕಂಥ ಈ 2 ವರ್ಷಗಳ ಬರತಕ್ಕಂಥ ಸಾಡೆ ಸಾತಿ ಕಾಲದಲ್ಲೂ ಸಹ ಅವರು ನಿಮಗೆ ಹೆಚ್ಚಿನ ಒಂದು ಪರೀಕ್ಷೆಗಳನ್ನು ಒಡ್ಡೋದಿಲ್ಲ. ಹಾಗಾಗಿ ಈ ವೃಷಭ ರಾಶಿಯವರಿಗೆ ಅಪರೂಪಕ್ಕೆ ಬರುವಂಥ 30 ವರ್ಷಗಳ ಬಂದ ಈ ಸುಯೋಗವನ್ನು ಎಲ್ಲರೂ ಆಧಾರದಿಂದ ಬರಮಾಡಿಕೊಂಡು ಎಲ್ಲ ವೃಷಭ ರಾಶಿಯವರಿಗೆ ಮಹಾತ್ಮರ ಅನುಗ್ರಹದಿಂದ ಶುಭವಾಗಲಿ. ಆಸಕ್ತಿ ಉಳ್ಳವರು ಈ ಮಹಾತ್ಮರಿಗೆ ಸಂಬಂಧಪಟ್ಟ ಅಥವಾ ಮಹಾತ್ಮರ ಪ್ರಸನ್ನರಾಗಿಸುವಂಥ ಯಾವುದೇ ದೇವತಾ ಭಕ್ತಿ ಸ್ತೋತ್ರಗಳನ್ನು ಕೊನೆಗೆ ಹೇಳ್ತಾ ಅದನ್ನು ಅನುಸರಣೆ ಮಾಡ್ಬೋದಾಗಿದೆ. ಮುಂದೆ ಗಮನಿಸುವಂಥದ್ದು ಮಿಥುನ ರಾಶಿ. ಮಿಥುನ ರಾಶಿಗೆ ಅಲ್ಲಿ ವಿಶೇಷವಾಗಿ ನಿಮಗೆ ಅಷ್ಟೇನು ಕೆಟ್ಟದೂ ಇಲ್ಲ, ತುಂಬ ಒಳ್ಳೆಯದೂ ಇಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ 10ನೇ ಮನೆ ಅಥವಾ ಕರ್ಮಸ್ಥಾನ ಅಂತ ಹೇಳ್ತಾರೆ. ಮಿಥುನ ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಬರುವಂಥ ಮಹಾತ್ಮರು ಅಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಮಿಶ್ರ ಫಲಗಳನ್ನು ಕೊಡ್ಬೋದು. ವೈಯಕ್ತಿಕವಾಗಿನೋ ಕೆಲವೊಂದು ಸ್ವಲ್ಪ ತಿಂಗಳುಗಳಲ್ಲಿ ಧನಕ್ಕೆ ಸಂಬಂಧಪಟ್ಟನೋ ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಮನಸ್ಸಿಗೆ ಸಂಬಂಧಪಟ್ಟ ಸಣ್ಣ ಪುಟ್ಟ ಏರ್ಪೇರುಗಳಾಗ್ಬೋದು. ಅವರು ದಶಮದ ಸ್ಥಾನದಲ್ಲಿ ಹೆಚ್ಚಿನ ತೊಂದರೆಗಳನ್ನು ಮಹಾತ್ಮರು ಕೊಡೋದಿಲ್ಲ. ಹಾಗಾಗಿ ನೀವೇನು ಹೆಚ್ಚು ತುಂಬ ಚಿಂತೆ ಪಡೋದೇನಿಲ್ಲ. ಅಲ್ಲಿ ಕೆಲವೊಂದು ಕಾಲದಲ್ಲಿ ನಿಮಗೆ ವೈಯಕ್ತಿಕ ವಿಚಾರಗಳ ಮೇಲೆ ಸ್ವಲ್ಪ ಗಮನ ಹರಿಸಲಿ. ವೈಯಕ್ತಿಕ ವಿಚಾರ ಅಂದರೆ ಪರ್ಸನಲ್ ವಿಚಾರ, ಪರ್ಸನಲ್ ಬಿಹೇವಿಯರು, ಅದು ನಿಮ್ಮ ಮನೆಯಲ್ಲಿರ್ಬೋದು ಅಥವಾ ನಿಮ್ಮ ಕಚೇರಿಯಲ್ಲಿರ್ಬೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ಅಲ್ಲಿ ನಿಮಗೆ ಅವಮಾನಕರ ಘಟನೆಗಳಾಗ್ತವೆ. ಮನೆಯಲ್ಲೂ ಆಗ್ಬೋದು ಅಥವಾ ಬೇರೆ ಪ್ರಯಾಣ ಕಾಲದಲ್ಲೂ ಆಗ್ಬೋದು ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಅವಮಾನಕರ ಘಟನೆ ಆಗುತ್ತೆ. ಹಾಗಾಗಿ ನಿಮ್ಮ ಮಾತಿನ ಮೇಲೆ ತುಂಬ ಸ್ವಲ್ಪ ನಿಗಾವನ್ನು ಗಮನಿಸಬೇಕು. ಮಾತಿನ ಮೇಲೆ ನಿಮ್ಮ ಜೊತೆಗೆ ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಯಾವುದೇ ದೋಷಗಳು ಬರದಂತೆ, ಅಂದರೆ ಸಣ್ಣ ಪುಟ್ಟ ದೋಷಗಳಲ್ಲಿ ಹೈಲೈಟ್ ಮಾಡ್ತಾರೆ. ನಿಮ್ಮ ಒಂದು ಸಣ್ಣ ಒಂದು ಏನಾದರೂ ನೆಗೆಟಿವ್ ವಿಚಾರವನ್ನು ಅಲ್ಲಿ ತುಂಬ ಒಂದು ದೊಡ್ಡದು ಮಾಡೋದಾಗಲಿ, ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, ಮೀಡಿಯಾದಲ್ಲಿ ಇರ್ಬೋದು, ನಿಮ್ಮ ವಿಚಾರಕ್ಕೆ ಅಪಪ್ರಚಾರ ಮಾಡುವಂಥದ್ದು, ನಿಮ್ಮದೇನೊಂದು ಸಣ್ಣವಾದ ತಪ್ಪನಲ್ಲಿ ದೊಡ್ಡದಾಗಿ ಬಿಂಬಿಸುವಂಥದ್ದು, ಇವೆಲ್ಲ ಘಟನೆಗಳು ಮಿಥುನ ರಾಶಿಯವರಿಗೆ ಆಗುತ್ತೆ. ಜೊತೆಗೆ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂತಹ ಘಟನೆಗಳು ಆಗಾಗುತ್ತೆ. ಹಾಗೆ ಪರ್ಸನಲ್ ವಿಚಾರಕ್ಕೆ ಸ್ವಲ್ಪ ತೊಂದರೆ ಬರುತ್ತೆ ಅಷ್ಟೇ ಹೊರತು ನಿಮಗೆ ಅಂಥದ್ದೇನೋ ಆರೋಗ್ಯದ ಮೇಲೆ ಹಣಕಾಸಿನ ಮೇಲೆ ಅಂಥದ್ದೇನೋ ಅಷ್ಟೇನೋ ತುಂಬ ತೊಂದರೆಗಳು ಬರೋದಿಲ್ಲ. ಇನ್ನು ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಮೂರನೇ ವ್ಯಕ್ತಿಗಳನ್ನು ನೀವು ನಿಂದೆ ಮಾಡೋದಾಗಲಿ ಅವೆಲ್ಲ ಹೋಗ್ಬಿಡಿ. ಅವೆಲ್ಲ ಮಾಡ್ಲಿಕ್ಕೆ ಹೋದರೆ ಅದು ನಿಮಗೆ ರಿವರ್ಸ್ ಆಗುತ್ತೆ. ನೀವು ಇನ್ನೊಬ್ಬರ ನಿಂದೆ ಮಾಡ್ಲಿಕ್ಕೆ ಹೋದರೆ ಅದರ ಒಂದು ಅದಕ್ಕೆ ಅತಿರೇಕವಾಗಿ ನಿಮ್ಮ ಮೇಲೇ ನಿಮ್ಮ ನಿಂದೆನೇ ಬರೋದು, ನಿಮ್ಮ ಗೌರವಕ್ಕೆ ತೊಂದರೆ ಬರೋದು, ಅದು ನಿಮ್ಮ ಮೇಲೇ ಅಪಪ್ರಚಾರಗಳು ಬರೋದಾಗುತ್ತೆ. ಹಾಗಾಗಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇನ್ನಿತರ ನಿಂದೆ ಅವಮಾನ ಮಾಡೋದಕ್ಕೆಲ್ಲ ಹೋಗಬೇಡಿ. ಅದೇ ರೀತಿ ಮನೆಯಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಮಾತಿನ ಕಲಹ, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಈ ಹಿರಿಯರ ಮಧ್ಯೆ ಮಾತಿನ ಕಲಹಗಳು ಬರ್ತವೆ. ಅದರಿಂದ ನಿಮ್ಗೆ ಸ್ವಲ್ಪ ಚಿಂತೆ ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಜಾಸ್ತಿ, ನಿದ್ರಾಹೀನತೆ ಎಲ್ಲ ಬರುತ್ತೆ. ಚಿಂತೆ ಮನುಷ್ಯನಿಗೆ ಒತ್ತಡ ಹೆಚ್ಚಾದಾಗ ನಿದ್ದೆ ಆಟೋಮೆಟಿಕ್ಕಾಗಿ ಕಡಿಮೆ ಆಗುತ್ತೆ.
ಹಾಗಾಗಿ ಇಂತಹ ಒಂದು ಸಣ್ಣ ಪುಟ್ಟ ಮನಸ್ಸು ಮತ್ತು ಮಾತಿನ ಮೇಲೆ ಜೊತೆಗೆ ವೈಯಕ್ತಿಕವಾಗಿ ವಿಚಾರದ ಮೇಲೆ ಸ್ವಲ್ಪ ಗಮನವನ್ನು ನೀವು ತುಂಬ ಇರಿಸಬೇಕಾಗತ್ತೆ. ಅದರ ಹೊರತು ಮಹಾತ್ಮರು ನಿಮಗೆ ಆರ್ಥಿಕತೆಗೆ, ಉದ್ಯೋಗಕ್ಕೆ ಅಂಥದ್ದೇನೋ ತೊಂದರೆಯನ್ನು ಕೊಡೋದಿಲ್ಲ. ಕೆಲವೊಂದು ಹಣದ ಖರ್ಚಿನ ಬಗ್ಗೆ ಸ್ವಲ್ಪ ಎಚ್ಚರವಾಗಿ, ಅಂದರೆ ಆಕಸ್ಮಿಕವಾಗಿ ಖರ್ಚುಗಳು ಬರ್ತವೆ, ಆ ಖರ್ಚನ್ನು ಅದನ್ನು ನೋಡಿಕೊಂಡು ನೀವು ಮಾಡಬೇಕಾಗುತ್ತೆ. ಅಂದರೆ ಅನಾವಶ್ಯಕ ಖರ್ಚು ಮಾಡೋದಾಗಲಿ, ದುರುಪಯೋಗ ಮಾಡೋದಾಗಲಿ, ದುರ್ವೆಚ್ಚ ಮಾಡೋದಂದ್ರೆ ಹೇಳ್ತೇವೆ, ಅಂಥ ಹಣದ ದುರುಪಯೋಗ, ದುಂದುವೆಚ್ಚವನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಕೆಲವೊಂದು ಬಾರಿ ಕಡಿಮೆ ಮೌಲ್ಯದ ವಸ್ತುಗೆ ಹೆಚ್ಚಿನ ಬೆಲೆ ತರುವಂಥದ್ದು ನೀವು ಮಾಡೋದಾಗಲಿ, ಅಥವಾ ಕಳಪೆ ಮಾಲಿಗೆ, ನಕಲಿ ಮಾಲಿಗೆ ನೀವು ಒರಿಜಿನಲ್ಗಿಂತ ಜಾಸ್ತಿ ಬೆಲೆ ಕೊಡುವಂಥದ್ದಾಗಲಿ, ಇಂಥದ್ದೆಲ್ಲ ಬೇಸ್ತು ಬೀಳುವಂಥ ಘಟನೆಗಳಾಗ್ಬೋದು. ಆ ವಿಚಾರವಾಗಿ ಮಿಥುನ ರಾಶಿಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಹಾಗಾಗಿ ಮಹಾತ್ಮರು ನಿಮಗೆ ತುಂಬ ಏನು ಕೆಟ್ಟದನ್ನು ಕೊಡೋದಿಲ್ಲ, ಅಥವಾ ತುಂಬ ಏನು ನಿಮಗೆ ನಿಷ್ಠುರವಾದ ಪರೀಕ್ಷೆಗಳು ಇರುವುದಿಲ್ಲ. ಸಣ್ಣ ಪುಟ್ಟ ವೈಯಕ್ತಿಕ ವಿಚಾರದ ಮೇಲೆ, ಜೊತೆಗೆ ವೈಯಕ್ತಿಕವಾದ ಒಂದು ಭಿನ್ನತೆಯ ಮೇಲೆ ಸ್ವಲ್ಪ ಗಮನವನ್ನು ಹರಿಸಿದ್ರಾಯಿತು. ಸಾಂಸಾರಿಕವಾಗಿಯೂ ಹಾಗೆ ಮನೆಯಲ್ಲಿ ಸ್ವಲ್ಪ ಸಂಯಮ, ತಾಳ್ಮೆ ಮತ್ತು ಮಾತಿನ ನಿಗಾವನ್ನು ಗಮನಿಸಿದರೆ ಹೆಚ್ಚಿನ ತೊಂದರೆಗಳು ಮಿಥುನ ರಾಶಿಗಳಿಲ್ಲ. ಆಸಕ್ತಿ ಉಳ್ಳಂಥವರು ಕೊನೆಗೆ ಹೇಳತಕ್ಕಂಥ ಮಹಾತ್ಮರ ಅಥವಾ ಈ ಮಹಾತ್ಮರ ದೇವತೆಗಳಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕಗಳನ್ನು ಹೇಳ್ಬೋದಾಗಿದೆ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಕಳೆದ ಬಾರಿ ಅವರು ಕುಂಭದಲ್ಲಿದ್ದಾಗ ಅಷ್ಟಮ ಶನಿಯಾಗಿತ್ತು. ಈಗ ನಿಮಗೆ ನವಮಕ್ಕೆ ಬರುವಂಥದ್ದು. ನವಮದಲ್ಲಿ ತುಂಬ ಏನು ಅಷ್ಟಮದಷ್ಟು ಏನು ಕಷ್ಟಗಳು ಬರೋದಿಲ್ಲ. ಅಷ್ಟಮದಲ್ಲಿದ್ದಾಗ ಅಲ್ಲಿ ಕೆಲವರಿಗೆ ಆರೋಗ್ಯ ಸಮಸ್ಯೆ, ಅತಿರೇಕವಾದ ಹಣ ಖರ್ಚುಗಳು, ಕಷ್ಟ ನಷ್ಟಗಳು ಎಲ್ಲ ಅನುಭವ ಆಗಿರ್ಬೋದು. ಯಾಕಂದರೆ ಗುರುಬಲ ಇದ್ದಿದ್ದ ಕೆಲವರಿಗೆ ತೊಂದರೆ ಅಷ್ಟು ಆಗಿರಲಿಕ್ಕಿಲ್ಲ. ಗುರುಬಲ ಇದ್ದಾಗ ಅಷ್ಟೇನು ಶನಿ ಮಹಾತ್ಮರ ಕಾಟದಲ್ಲಿ ಒಂದು 50%, 50% ಕೆಲವರಿಗೆ ಅನುಭವ ಆಗುತ್ತೆ. ಕೆಲವೊಬ್ಬರಿಗೆ ಈ ಕ್ರೂರ ದಶೆ ಇದ್ದವರಿಗೆ ಸ್ವಲ್ಪ ಜಾಸ್ತಿ ಬಾಧೆ ಆಗಿರ್ಬೋದು. ಆದರೆ ಈ ಬಾರಿ ನಿಮಗೆ ಅಲ್ಲಿ ಅನೇಕ ರೀತಿಯಾಗಿ ಡೈರೆಕ್ಟಾಗಿ ನಿಮಗೆ ತೊಂದರೆ ಬರೋದಕ್ಕಿಂತ ಎಲ್ಲ ಇಂಡೈರೆಕ್ಟಾಗಿ ಬರುತ್ತೆ. ಹಿಂದೆ ಏನು ಡೈರೆಕ್ಟಾಗಿ ಬಂದಿತ್ತು ಅದೆಲ್ಲ ಈಗ ಇಂಡೈರೆಕ್ಟಾಗಿ ಬರುತ್ತೆ. ಇನ್ನಿಟ್ಟರೆ ಈ ಕಾಲದಲ್ಲಿ ನಿಮಗೆ ಆರೋಗ್ಯಕ್ಕಿಂತ ನಿಮ್ಮ ಮನೆಯ ಸದಸ್ಯರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಮನೆಯ ಹಿರಿಯರಿಗೆ ತೊಂದರೆಗಳು ಬರ್ಬೋದು, ತಂದೆ ತಾಯಿ ಅಥವಾ ಹಿರಿಯರಿಗೆ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು, ಅಥವಾ ಯಾವುದೇ ರೀತಿಯ ದುಃಖದ ವಾರ್ತೆಗಳು ಮನೆಯಲ್ಲಿ ನಿರ್ಮಾಣ ಆಗುವಂಥದ್ದು, ಯಾರದೇ ಅಗಲುವಿಕೆಯ ಒಂದು ವಾರ್ತೆಗಳನ್ನು ಕೇಳುವಂಥದ್ದು, ಇವೆಲ್ಲ ಆಗುತ್ತೆ. ಜೊತೆಗೆ ಈ ಕಾಲದಲ್ಲಿ ಮನಸ್ಸಿಗೆ ಸಮ್ಮೇಳನ ಜಾಸ್ತಿ ಪರಿಣಾಮ ಬೀರುತ್ತೆ. ಕಳೆದ ಬಾರಿ ಅವರು ಆರೋಗ್ಯದ ಮೇಲೆ, ದೇಹದ ಮೇಲೆ ಪರಿಣಾಮ ಬೀರಿದೆ. ಈ ಬಾರಿ ನಿಮ್ಮ ಮನಸ್ಸಿನ ಮೇಲೆ ತುಂಬ ಅಡ್ಡ ಪರಿಣಾಮ, ಮನಸ್ಸಿಗೆ ಸ್ವಲ್ಪ ದುಃಖ ಆಗುವಂಥ ಘಟನೆಗಳು, ಬೇಜಾರಾಗುವಂಥ ಘಟನೆಗಳು, ಮನಸ್ಸಿಗೆ ಸ್ವಲ್ಪ ಪದೇ ಪದೇ ಒತ್ತಡ ತರುವಂಥ ಘಟನೆಗಳು, ಚಿಂತೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಕಟಕ ರಾಶಿಯವರಿಗೆ ನವಮದಲ್ಲಿ ಮಹಾತ್ಮರ ಕಾರಣ ಚಿಂತೆ ಮತ್ತು ಭಯ ಜಾಸ್ತಿ ಆಗುತ್ತೆ. ಜೊತೆಗೆ ಇದ್ದಕ್ಕಿದ್ದಂತೆ ವೀಕ್ನೆಸ್ ಎಂದು ದೇಹದಲ್ಲಿ ವೀಕ್ನೆಸ್ ಅಂತ ಹೇಳ್ತೇವೆ, ನಿತ್ರಾಣ, ನಿಶಕ್ತಿ ಅಂತ ಹೇಳ್ತೇವೆ. ಆ ಒಂದು ಜನರಲ್ ಡೆಬಿಲಿಟಿ ಅಂತ ಒಂದು ಟರ್ಮ್ ಇದೆ. ಆ ರೀತಿ ಒಂದು ಸಾಮಾನ್ಯವಾದ ನಿಶಕ್ತಿ ಅಥವಾ ನಿರ್ತ್ರಾಣಗಳು ಈಗ ಬದಲಾಗುತ್ತೆ. ಯಾವುದೇ ಕೆಲಸ ಮಾಡಲಿಕ್ಕೆ ಆಸಕ್ತಿ ಕಡಿಮೆ ಆಗುವಂಥದ್ದು, ಅಥವಾ ಬೆಳಿಗ್ಗೆ ಬೇಗನೆ ಹೇಳ್ಬೇಕಂತ ಅಂದ್ಕೊಂಡ್ರೆ ಹೇಳಲಿಕ್ಕೆ ಆಗೋದಿಲ್ಲ, ಬೆಳಿಗ್ಗೆ ಹೇಳುವಾಗಲೂ ಎಲ್ಲ ಮೈ ಕೈ ನೋವು ಬರುವಂಥದ್ದು ಇತ್ಯಾದಿ, ಅದಕ್ಕೆ ಆ ನಿಶಕ್ತಿಯ ಪರಿಣಾಮ. ಹಾಗಾಗಿ ನೀವು ಸೂಕ್ತವಾದ ಅದಕ್ಕೆ ವಿಟಮಿನೋ ಪ್ರೋಟೀನೋ ಅದೆಲ್ಲ ಚೆಕಪ್ ಮಾಡಬೇಕಾಗುತ್ತೆ. ಅವೆಲ್ಲ ಕೊರತೆ ಬರುತ್ತೆ. ಜೊತೆಗೆ ಖನಿಜಾಂಶದ ಕೊರತೆ, ಅಂದರೆ ಖನಿಜಾಂಶ ಅಂದರೆ ಹಿಮೋಗ್ಲೋಬಿನ್ ಅಂತ ಹೇಳ್ತೇವೆ, ಅವೆಲ್ಲ ಖನಿಜಾಂಶದ ಕೊರತೆ, ಐರನ್ನ ಕೊರತೆ ಅಂತ ಹೇಳ್ತೇವೆ. ಹಾಗಾದರೆ ಶನಿ ಮಹಾತ್ಮರು ಕಬ್ಬಿಣದ ಕಾರಕರು, ಅಂದರೆ ಅವರು ಒಂದು ನಮ್ಮ ದೇಹದಲ್ಲಿ ಕಬ್ಬಿಣ ಅಂದರೆ ಸಗುಣ ಅಂಶ, ಹಿಮೋಗ್ಲೋಬಿನ್ ಅಂಶ ಅಂತ ಹೇಳ್ತೇವಲ್ಲ, ಹಾಗಾಗಿ ಆ ಒಂದು ಕಬ್ಬಿಣದ ಅಂಶಕ್ಕೆ ಅವರು ಕಾರಕನಾಗೋಣ, ಅವೆಲ್ಲ ನಿಮ್ಮಲ್ಲಿ ಕಡಿಮೆ ಆಗ್ಬೋದು, ಅವೆಲ್ಲ ನಿಸ್ತ್ರಾಣ ಆಗುವಂಥದ್ದು. ಹಾಗಾಗಿ ಇದು ನಿಮ್ಮ ದೇಹ ಮತ್ತು ಮನಸ್ಸಿನ ಮೇಲೆ ಮತ್ತು ನಿಶಕ್ತಿಯ ಮೇಲೆ, ಜೊತೆಗೆ ದೇಹದಲ್ಲಿ ಒಂದು ಸೋಮಾರಿತನ, ಜಾಡ್ಯಗಳು ಇವೆಲ್ಲ ಬರುವಂಥ ಕಾರಣ ಆಗಿರ್ತವೆ. ಹಾಗಾಗಿ ಈ ಕಾಲದಲ್ಲಿ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ದುಃಖದ ಸನ್ನಿವೇಶಗಳನ್ನು ಸ್ವಲ್ಪ ಎದುರಿಸುವಂಥ ಒಂದು ಆತ್ಮಬಲ, ಅಂದರೆ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳೋ ಅಂತ ಹೇಳ್ತಾರಲ್ಲ, ಹಾಗಾಗಿ ಆತ್ಮಬಲ ಅಂತ ಹೇಳ್ತಾರೆ, ಆತ್ಮಬಲವನ್ನು ನೆಚ್ಚಿಕೊಂಡು ಇರಬೇಕಾಗತ್ತೆ. ಜೊತೆಗೆ ಈ ಕೆಲವೊಂದು ವಿಚಾರದಲ್ಲಿ ನಿಮಗೆ ಇನ್ನಿತರರಿಂದ ಹಾನಿಯಾಗುವಂಥದ್ದು, ಮಾನಹಾನಿಯಾಗುವಂಥದ್ದು, ಇನ್ನಿತರ ನೋವಾಗುವಂಥ ಘಟನೆ, ಅಂದರೆ ನಿಮ್ಮ ಜೊತೆಗೆ ತುಂಬ ಚೆನ್ನಾಗಿದ್ದರು, ನಿಮ್ಮ ಜೊತೆಗೆ ಆಪ್ತರಾಗಿದ್ದರು, ನಿಮ್ಮದೇ ಸ್ನೇಹಿತರು, ನಿಮ್ಮದೇ ಬಂಧುಗಳು, ರಿಲೇಟಿವ್ಗಳು ಏನೋ ಒಂದು ನಿಮ್ಮನ್ನು ಚುಚ್ಚಿ ಮಾತಾಡೋದಾಗಲಿ, ನಿಮಗೆ ಸಾರ್ವಜನಿಕವಾಗಿ ಅವಮಾನ ಮಾಡೋದಾಗಲಿ, ಅಥವಾ ಹಿಂದೆ ಅವರು ನಿಮ್ಮಿಂದ ಸಹಾಯ ಪಡೆದರೆ ನಿಮಗೆ ಈಗ ತಿರುಗಿ ಬೀಳುವಂಥದ್ದು, ಅಂತಹ ಘಟನೆಗಳು ಸ್ವಲ್ಪ ಕಟಕ ರಾಶಿಯವರ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ಹಾಗಾಗಿ ಇಂತಹ ಕಾಲದಲ್ಲಿ ನೀವು ನಿಮ್ಮ ಬಾಂಧವ್ಯವನ್ನು, ಮಾತನ್ನು, ಜೊತೆಗೆ ನಿಮ್ಮ ಮನಸ್ಥಿತಿಯನ್ನು ಹೆಚ್ಚಾಗಿ ಎಲ್ಲ ಹೇಳಬೇಕಾದ್ರೆ ನೀವು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು. ಮನಸ್ಸಿನಲ್ಲಿ ಸ್ವಲ್ಪ ಈ ಭಾವನೆಗಳು ತುಂಬ ಏರ್ಪರಾಗ್ತಾ ಇರ್ತವೆ, ಭಾವನೆಗಳ ಒಂದು ನಿಯಂತ್ರಣನ ಖಂಡಿತ ಮಾಡಬೇಕಾಗತ್ತೆ. ಜೊತೆಗೆ ಕೊನೆಗೆ ಹೇಳತಕ್ಕಂಥ ಶನಿ ಮಹಾತ್ಮರಿಗೆ ಸಂಬಂಧಿತವಾದ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನ ಈ ಕಟಕ ರಾಶಿಯವರು ಮಾಡುವಂಥ ಅವಶ್ಯಕತೆ ಇರುತ್ತೆ. ಮುಂದೆ ಗಮನಿಸುವಂಥದ್ದು ಸಿಂಹರಾಶಿ. ಸಿಂಹರಾಶಿಗೆ ಈ ಬಾರಿಯಲ್ಲಿ ಅಷ್ಟಮದ ಚಲನೆ. ಅಷ್ಟಮದಲ್ಲಿ ಶನಿ ಮಹಾತ್ಮರು ಸ್ವಲ್ಪ ವ್ಯತಿರಿಕ್ತವಾದ ಫಲವನ್ನು ಕೊಡ್ತಾರೆ. ಯಾವಾಗ ಈ ಜನ್ಮಕ್ಕೆ ಬಂದ ಶನಿ ಇರ್ಬೋದು, ವ್ಯಯಸ್ಥಾನದಲ್ಲಿರುವಂಥ ಶನಿ ಇರ್ಬೋದು, ಅಥವಾ ಈ ನಮ್ಮ ರಾಶಿಯಲ್ಲೇ ಇರುವಂಥ ಶನಿ ಇರ್ಬೋದು, ಅಥವಾ ಈ ನಮ್ಮ ರಾಶಿಯಿಂದ 8ನೇ ಮನೆ, ನಮ್ಮ ರಾಶಿಯಿಂದ 5ನೇ ಮನೆ, ಜೊತೆಗೆ 4ನೇ ಮನೆ, 4ನೇ ಮನೆಗೆ ಅರ್ಧಾಷ್ಟಮ ಶನಿ ಅಂತ ಹೇಳಿದ್ರೆ, 5ನೇ ಮನೆ ಇದ್ದರೆ ಪಂಚಮ ಶನಿ ಅಂತ ಹೇಳಿದ್ರೆ, ನಮ್ಮ ರಾಶಿಯಿಂದ 8ನೇ ಮನೆ ಇದ್ದರೆ ಅಷ್ಟಮ ಶನಿ ಅಂತ ಹೇಳ್ತಾರೆ. ಹಾಗಾಗಿ ಅಷ್ಟಮ, ಅರ್ಧಾಷ್ಟಮ, ಪಂಚಮ ಮತ್ತು ಸಪ್ತಾರ್ಧ. ಸಪ್ತಾರ್ಧ ಅಂದರೆ ಸಾಡೆ ಸಾತಿ.
ಹಾಗಾಗಿ ಅಂಥ ಒಂದು 6 ಸ್ಥಾನಗಳಿಗೆ ಅಲ್ಲಿ ಶನಿ ಮಹಾತ್ಮರಿಂದ ವಿಶೇಷವಾದ ಅಡ್ಡ ಪರಿಣಾಮಗಳು, ಕೆಟ್ಟ ಪರಿಣಾಮಗಳು ಇರುವಂಥದ್ದು. ಅಂತಹ ಒಂದು ರಾಶಿಯಲ್ಲಿ ಈಗ ಸಿಂಹರಾಶಿಗೆ ಅಷ್ಟಮದ ಶನಿ ಬಂದಿದೆ. ಹಾಗೆ ಅಷ್ಟಮದ ಶನಿಯ ಕಾರಣವಾಗಿ ನಿಮಗೆ ಆರೋಗ್ಯದ ಮೇಲೆ ಇದು ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ. ಆದರೆ ನಿಮಗೆ ಆರಂಭದಲ್ಲಿ ಗುರುಬಲ ಇರುವುದಿಲ್ಲ. ಮಾರ್ಚ್ ಏಪ್ರಿಲಲ್ಲಿ ಗುರುಬಲ ಇರುವುದಿಲ್ಲ. ಮೇ ತಿಂಗಳ 15ರಲ್ಲಿ ಅಂದರೆ ಈ 2026 ಮೇ 15ರ ಬಳಿಕ ನಿಮಗೆ ಗುರುಬಲ ಬರಲಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಬಳಿಕ ಸ್ವಲ್ಪ ರಿಲೀಫಲ್ಲಿ ಆಗ್ಬೋದು. ಆದರೆ ಆರಂಭದಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ತೊಂದರೆಗಳು ಬರ್ಬೋದು. ಒಮ್ಮೆ ಗುರುಬಲ ಬಂದಾಗ 1 ವರ್ಷ ಗುರುಬಲ ಇರುತ್ತೆ. ಮೇ 15ರಿಂದ ಮುಂದಿನ ಒಂದು ಮೇ ತಿಂಗಳವರೆಗೂ ಗುರುಬಲ ಇರೋ ಕಾರಣ ಅಷ್ಟೇನು ಚಿಂತೆ ಬೇಡ. ನಂತರ ಮತ್ತೆ ಗುರುಬಲ ಹೋಗುತ್ತೆ. ಗುರುಬಲ ಹೋದಾಗ ಮತ್ತೆ ಪುನಃ ತೊಂದರೆಗಳು ಆಗ್ಬೋದು. ಇದು ಶನಿ ಮಹಾತ್ಮರು 2 ವರ್ಷ ಇರ್ತಾರೆ. ಗುರು ಭಗವಾನರು ಕೇವಲ ಅಲ್ಲಿ 1 ವರ್ಷ ಅಷ್ಟೇ ಒಂದು ರಾಶಿಯಲ್ಲಿ ಇರ್ತಾರೆ. ಹಾಗಾಗಿ ಆ ಒಂದು ಗುರುಬಲ ಇಲ್ಲದ ಟೈಮಲ್ಲಿ ಇನ್ನಷ್ಟು ನಿಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ವಿಶೇಷವಾಗಿ ಈ 2 ವರ್ಷ 1 ತಿಂಗಳ ಅವಧಿಯಲ್ಲಿ ಅಂದರೆ 2027 ಜೂನ್ 3ನೇ ತಾರೀಕುವರೆಗೂ ಬರುವಂಥದ್ದು. ಆ ಒಂದು ಅವಧಿಯಲ್ಲಿ ನೀವು ಆರೋಗ್ಯದ ಮೇಲೆ ತುಂಬ ಒಂದು ಸಿಂಹರಾಶಿಯವರಿಗೆ ಗಮನ ಬೇಕಾಗುತ್ತೆ. ಅಷ್ಟಮ ಶನಿಯಿಂದ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಹೆಚ್ಚಳಾಗುತ್ತೆ. ಜೊತೆಗೆ ಇದ್ದಕ್ಕಿದ್ದ ಹೊಸ ಸಮಸ್ಯೆಗಳು ಕಾಣ್ಬೋದು. ಮೈ ಕೈ ನೋವು, ಬೆನ್ನು ನೋವು, ಸೊಂಟದ ನೋವು ಅಥವಾ ಆರ್ಥರೈಟಿಸ್, ಜಾಯಿಂಟ್ ಪೈನ್ ಅಂತ ಕಾಣ್ಬೋದು. ಈಗಿನ ಒಂದು ನಮ್ಮ ಒಂದು ಆಹಾರ ಅಭ್ಯಾಸ ಜೊತೆಗೆ ಲೈಫ್ ಸ್ಟೈಲ್ ಅಂದರೆ ಜೀವನ ಶೈಲಿಯಿಂದ ಅರ್ಲಿ ಏಜಲ್ಲಿ ಅಂದರೆ ಸಣ್ಣ ವಯಸ್ಸಿನವರೆಗೂ ಈ ಆರ್ಥರೈಟಿಸ್, ಜಾಯಿಂಟ್ ಪೈನು ಅಥವಾ ಕೈ ಕಾಲುಗಳಲ್ಲಿ ಬಲಹೀನತೆ ಇವೆಲ್ಲ ಈಗ ಬೇಗನೆ ಬರ್ತಾ ಇದೆ. ಹಾಗೆ ಅಂಥದ್ದೆಲ್ಲ ಬಗ್ಗೆ ಸ್ವಲ್ಪ ಒಂದು ಕಾಳಜಿಯನ್ನು ಗಮನಿಸಬೇಕು. ಜೊತೆಗೆ ಸತ್ವಯುತವಾದ ಆಹಾರ ಸೇವನೆ ಮಾಡಬೇಕು. ಅಂದರೆ ಪೌಷ್ಟಿಕ ಆಹಾರ ಅಂತ ಹೇಳ್ತೇವೆ. ಜಂಕ್ ಫುಡ್ ಅದೆಲ್ಲ ಕಡಿಮೆ ಮಾಡಬೇಕು. ಈ ಕಾಲದಲ್ಲಿ ಈ ಅಷ್ಟಮದಲ್ಲಿದ್ದವರಿಗೆ ಸ್ವಲ್ಪ ಜಂಕ್ ಫುಡ್ ತಿನ್ನುವ ಒಂದು ಬೋರ್ಡೆಲ್ಲ ಜಾಸ್ತಿ ಬರುತ್ತೆ. ಹಾಗಾಗಿ ಅಂಥ ಜಂಕ್ ಫುಡ್ ಆಗಲಿ ಅಥವಾ ವಿರುದ್ಧ ಆಹಾರಗಳನ್ನು ನೀವು ಕಡಿಮೆ ಮಾಡಬೇಕು. ಜೊತೆಗೆ ನಿಮ್ಮ ದೇಹಕ್ಕೆ ಒಗ್ಗದೇ ಇರುವಂಥ ಪದಾರ್ಥಗಳ ಸೇವನೆ ಜಾಸ್ತಿ ಮಾಡ್ಬೋದು. ಅದು ನಿಮ್ಮ ಜೀರ್ಣಕ್ರಿಯೆಯ ಮೇಲೆ, ಆರೋಗ್ಯದ ಮೇಲೆ ಎಲ್ಲ ಅಡ್ಡ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ರೋಗ ನಿಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಅಂದರೆ ಇಲ್ಲದೇ ಇದ್ದಂಥ ರೋಗ ಕಾಣಿಸಿಕೊಳ್ಳೋದು ಅಂತ ಅರ್ಥ. ಅದರಲ್ಲಿ ರೋಗೋತ್ಪತ್ತಿ ಅಂತ ಒಂದು ಟರ್ಮ್ ಬಂದಿದೆ. ಹಾಗಾಗಿ ಈ ಅಷ್ಟಮದಲ್ಲಿದ್ದಾಗ ರೋಗೋತ್ಪತ್ತಿ ಆಗುತ್ತೆ. ಹಾಗಾಗಿ ರೋಗ ಇಲ್ಲದವರಿಗೆ ರೋಗ ಬರ್ಬೋದು. ಉದಾಹರಣೆಗೆ BP ಇಲ್ಲದವರಿಗೆ BP ಕಾಣಿಸ್ಕೊಳ್ಬೋದು. ಶುಗರ್ ಇಲ್ಲದವರಿಗೆ ಶುಗರ್ ಕಾಣಿಸ್ಕೊಳ್ಬೋದು. ಜಾಯಿಂಟ್ ಪೇನ್ ಇಲ್ಲದವರಿಗೆ ಜಾಯಿಂಟ್ ಪೇನ್ ಕಾಣಿಸ್ಬೋದು. ಹಾಗಾಗಿ ಹೆಚ್ಚಿನದು ಎಲ್ಲ ಲೈಫ್ ಸ್ಟೈಲ್ನಿಂದ ಬರುತ್ತೆ. ಕೆಲವೊಂದು ನಮ್ಮ ಹೆರಿಡಿಟಿಯಾಗಿ ಬರುತ್ತದಿರುತ್ತೆ. ಹಾಗಾಗಿ ಅದು ಹೆರಿಡಿಟಿ ಇರ್ಬೋದು, ಲೈಫ್ ಸ್ಟೈಲ್ ಇರ್ಬೋದು. ಎರಡನ್ನ ನೀವು ಸ್ವಲ್ಪ ಮಟ್ಟಿಗೆ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಆರೋಗ್ಯದ ಕಾಳಜಿ ಖಂಡಿತ ಸಿಂಹರಾಶಿಯವರಿಗೆ ಬೇಕಾಗತ್ತೆ. ಇನ್ನು ಕೆಲವರಿಗೆ ಈಗಾಗಲೇ ಅದು ರೋಗ ಪೀಡಿತರಿರ್ಬೋದು. ಉದಾಹರಣೆಗೆ BP, ಶುಗರ್ ಅನ್ನೋದನ್ನ ಈಗ ಬಹಳಷ್ಟು ಸಾಮಾನ್ಯವಾದ ಕಾಯಿಲೆ ಅಂತ ಬಂದಿದೆ. ಹಾರ್ಟ್ ಪ್ರಾಬ್ಲಮ್ ಎಲ್ಲ ಬರೋದು. ಹಾಗಾಗಿ ಅಂಥ ಇದ್ದವರಿಗೆ ಈ ಕಾಲದಲ್ಲಿ ಈ 2 ವರ್ಷ ಕಾಲದಲ್ಲಿ ಅನೇಕ ರೀತಿಯ ಏರುಪೇರುಗಳಾಗುವಂಥದ್ದು. ಕೆಲವೊಬ್ಬರಿಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗುವಂಥ ಗಂಭೀರ ಸಮಸ್ಯೆಗಳು ಬರೋದು. ಇನ್ನು ಕೆಲವೊಬ್ಬ ಸಿಂಹರಾಶಿಯವರಿಗೆ ಸರ್ಜರಿ ಅಥವಾ ಆಪರೇಷನ್ ಮಾಡುವಂಥ ಒಂದು ನೆಸೆಸಿಟಿಗಳು ಬರುವಂಥದ್ದು. ಸ್ತ್ರೀಯರಿಗೆ ಗರ್ಭಕೋಶ ಅಥವಾ ಹೊಟ್ಟೆ ನೋವು ಅಥವಾ ಈ ಪೀರಿಯಡ್ಸ್ಗೆ ಸಂಬಂಧಪಟ್ಟ ನೋವುಗಳ ಸ್ವಲ್ಪ ಈ ಕಾಲದಲ್ಲಿ ಸಿಂಹರಾಶಿಯವರಿಗೆ ಜಾಸ್ತಿ ಆಗುವಂಥದ್ದು. ಇನ್ನು ಆರೋಗ್ಯದ ಮೇಲೆ ಪರಿಣಾಮದ ಬಳಿಕ ನಿಮ್ಮ ಬಾಂಧವ್ಯದ ಮೇಲೆ ಸಹ ಅಡ್ಡ ಪರಿಣಾಮ ಅಷ್ಟಮ ಶನಿಯಲ್ಲಿ ಬರುತ್ತೆ. ಅಲ್ಲಿ ಪತಿ ಪತ್ನಿಯರ ಮಧ್ಯೆ ಕಲಹ, ಬಂಧುಗಳ ಮಧ್ಯೆ ಕಲಹ, ಹಿರಿಯರ ಜೊತೆ ಕಲಹ, ವೈರತ್ವಗಳು, ಶತ್ರುತ್ವಗಳು ಜಾಸ್ತಿ ಆಗುವಂಥದ್ದು. ಇತರರು ನಿಮ್ಮನ್ನು ದ್ವೇಷ ಮಾಡ್ತಾರೆ ಅಥವಾ ನೀವು ಇತರರನ್ನ ದ್ವೇಷ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಹಾಗಾಗಿ ವೈಯಕ್ತಿಕ ಬಾಂಧವ್ಯ ಜೊತೆಗೆ ಕೌಟುಂಬಿಕ ಬಾಂಧವ್ಯದ ಬಗ್ಗೆ ಸಹ ತುಂಬ ಗಮನ ಬೇಕಾಗುತ್ತೆ. ಇನ್ನು ಈ ಕಾಲದಲ್ಲಿ ನಿಮಗೆ ಮನಸ್ಸಿನಲ್ಲಿ ಸ್ವಲ್ಪ ಆತಂಕ, ಬೇಜಾರು, ದುಃಖ ಎಲ್ಲ ಜಾಸ್ತಿ ಆಗುತ್ತೆ. ಜೊತೆಗೆ ಮನಸ್ಸಿನಲ್ಲಿ ಭಯ ಮೂಡುತ್ತೆ. ನನಗೇನೋ ಅಪಾಯ ಆಗುತ್ತೋ, ನನಗೇನೋ ಪ್ರಾಣಾಪಾಯ ಬರುತ್ತೋ ಅಥವಾ ನನಗೆ ಬೇರೆ ಏನೋ ತೊಂದರೆ ಆಗುತ್ತೋ ಅಥವಾ ನಾನು ಆರೋಗ್ಯ ತುಂಬ ಇನ್ನೂ ಕೈ ಕೊಡ್ತೋ ಅಂಥದ್ದೆಲ್ಲ ಭಯಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದರ ಭಯವನ್ನು ಸ್ವಲ್ಪ ನೀವು ಅಲ್ಲಿ ನಿಯಂತ್ರಣ ಮಾಡ್ಕೋಬೇಕು. ಅದಕ್ಕೆ ಭಕ್ತಿ ಮಾರ್ಗ ಅಥವಾ ಆತ್ಮಸ್ಥೈರ್ಯದ ಮಾರ್ಗ, ಪ್ರಾಣಾಯಾಮ, ಯೋಗ ಮುಂತಾದ ಒಳ್ಳೆಯ ಹವ್ಯಾಸಗಳನ್ನು ನೀವು ಖಂಡಿತ ಇಡಬೇಕಾಗತ್ತೆ. ಜೊತೆಗೆ ನಿಮ್ಮ ಲೈಫ್ ಸ್ಟೈಲ್ನಲ್ಲಿ ಖಂಡಿತವಾಗಿ ಆರೋಗ್ಯಕರವಾದ ಲೈಫ್ ಸ್ಟೈಲನ್ನು ಇಟ್ಕೋಬೇಕಾಗತ್ತೆ. ವಾಕಿಂಗ್ ಮಾಡೋದು, ಯೋಗಾಭ್ಯಾಸ ಮಾಡೋದು, ನಡಿಗೆಯೋ ಅಥವಾ ಉತ್ತಮವಾದ ಇನ್ನಿತರ ಯಾವುದೇ ದೈಹಿಕವಾದ ವ್ಯಾಯಾಮಗಳನ್ನು ಮಾಡೋದು ಇವನ್ನೆಲ್ಲ ಮಾಡಬೇಕಾಗತ್ತೆ. ಅದೇ ರೀತಿ ಉತ್ತಮವಾದ ಆಧ್ಯಾತ್ಮಿಕ ಪ್ರಾರ್ಥನೆ ಮಾಡೋದು ಅಥವಾ ಪ್ರೇಯರ್ ಮಾಡೋದು, ಉತ್ತಮವಾದ ಸಂಗೀತವನ್ನು ಕೇಳುವಂಥದ್ದು, ಉತ್ತಮವಾದ ದೇವತಾ ಶ್ಲೋಕ, ಸ್ತುತಿಗಳನ್ನು, ಭಜನೆಗಳನ್ನು, ಹಾಡುಗಳನ್ನು ಕೇಳಿಸಿಕೊಳ್ಳುವಂಥದ್ದು. ಹಾಗಾಗಿ ನೀವು ನಿಮ್ಮ ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಬರುವಂಥ ನೆಗೆಟಿವ್ ಮತ್ತು ಭಯಗಳನ್ನು ನೀವು ನಿವಾರಣೆ ಮಾಡುತ್ತಾ ಹೋಗಬೇಕಾಗತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಖಂಡಿತವಾಗಿಯೂ ಈ ಅಷ್ಟಮದ ಶನಿ ಅಷ್ಟೊಂದು ಉತ್ತಮ ಸೂಚನೆ ಇಲ್ಲ. ಆದರೆ ಸ್ವಲ್ಪ ಒಂದು ಸಮಾಧಾನಕರ ವಿಚಾರ ಅಂದರೆ ನಿಮಗೆ ಈ ಮೇ 15ರ ಬಳಿಕ, ಇದೇ ವರ್ಷದ ಮೇ 15ರ ಬಳಿಕ ಗುರುಬಲ ಒಂದು ಬರುತ್ತೆ. ಗುರುಬಲ ಬಂದಾಗ ಅಲ್ಲಿ ವಿಶೇಷವಾಗಿ ಲಾಭದಲ್ಲಿ ಬಂದಂತಹ ಗುರು ನಿಮಗೆ ಇದೆಲ್ಲ ಸ್ವಲ್ಪ ಅಡ್ಡ ಪರಿಣಾಮವನ್ನು ಕಡಿಮೆ ಮಾಡಲು ಶಕ್ತನಾಗಿರ್ತಾರೆ. ಹಾಗಾಗಿ ಅದನ್ನು ಸ್ವಲ್ಪ ನೀವು ಮನಸ್ಸಲ್ಲಿ ಇಟ್ಕೊಳ್ಳಿ. ಮತ್ತೆ 1 ವರ್ಷ ಕಾಲ ಗುರುಬಲ ಇರುತ್ತೆ. ಮತ್ತೆ ಅದರ ಬಳಿಕದ ವರ್ಷದಲ್ಲಿ ನಿಮಗೆ ಗುರುಬಲ ಮತ್ತೆ ಇರೋದಿಲ್ಲ. ಹಾಗಾಗಿ ಆ ಕಾಲದಲ್ಲಿ ನೀವು ಸ್ವಲ್ಪ ಒಂದು ಎಚ್ಚರವಾಗಿ ಇರಬೇಕಾಗು. ಸಾಮಾನ್ಯವಾಗಿ ಈ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ ಒಂದು ಗಮನ ಇಟ್ಕೊಳ್ಳಿ. ಆದರೆ ಯಾವುದೇ ಧರ್ಮ ಸಾಧನೆ ಮಾಡಬೇಕು, ನಮ್ಮ ಶರೀರ ಎಂಬ ಒಂದು ಆರೋಗ್ಯವನ್ನು ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಸಿಂಹರಾಶಿಯವರು. ಕೊನೆಗೆ ಹೇಳ್ತಕ್ಕಂಥ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಪರಿಹಾರಗಳನ್ನು ನೀವು ಅನುಸರಿಸಬೇಕಾಗತ್ತೆ ಸಿಂಹರಾಶಿಯವರು. ಮುಂದೆ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಳೆದ ಅವರು ಕುಂಭದ ಚಲನೆಯಲ್ಲಿ ತುಂಬ ಉತ್ತಮ ಫಲವನ್ನು ಕೊಟ್ಟಿದ್ದರು.
6ನೇ ಸ್ಥಾನದಲ್ಲಿರುವಂತಹ ಮಹಾತ್ಮರು ನಿಮಗೆ ಅನೇಕ ರೀತಿಯ ಶುಭ ಪರ್ವಗಳನ್ನು, ಲಾಭಗಳನ್ನು, ಆದಾಯಗಳನ್ನು ಮಹಾತ್ಮರು ಕೊಟ್ಟಿದ್ದರು. ಕೆಲವರಿಗೆ ಅವರ ಕನಸುಗಳು ನನಸಾಗಲಿಕ್ಕೆ ಶನಿ ಮಹಾತ್ಮರ ಒಂದು ಸಹಾಯ ಆಗಿತ್ತು. ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಜೊತೆಗೆ ಉದ್ಯೋಗದ ವಿಚಾರ ಸ್ವಲ್ಪ ಮಹಾತ್ಮರಿಂದ ಆವಾಗ ಒಳ್ಳೆಯದಾಗಿತ್ತು. ಆದರೆ ಈಗ ಅವರು 6ರ ಸ್ಥಾನದಿಂದ ನಿಮ್ಮ ರಾಶಿಯಿಂದ 7ನೇ ಸ್ಥಾನ ಸಪ್ತಮದ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಸಪ್ತಮದ ಸ್ಥಾನದಲ್ಲಿ ಅಲ್ಲಿ ಮಿಶ್ರ ಫಲಗಳು ಬರ್ತವೆ. ನಿಮಗೆ ತುಂಬ ಏನು ಕೆಟ್ಟದಂತ ತಿಳ್ಕೊಬೇಡಿ. ಕನ್ಯಾ ರಾಶಿಯವರಿಗೆ ಶನಿ ಮಹಾತ್ಮರು ಈಗ 6ರಿಂದ 7ಕ್ಕೆ ಅವರು ಬದಲಾವಣೆ ಆದಾಗ ತುಂಬ ಏನು ಅಂಥದ್ದೇನು ಕೆಟ್ಟ ಫಲಗಳನ್ನು ಬರೋದಿಲ್ಲ. ಆರೋಗ್ಯ, ಹಣಕಾಸು, ಉದ್ಯೋಗ, ವೃತ್ತಿ ಇವೆಲ್ಲ ಸ್ವಲ್ಪ ನಾರ್ಮಲ್ ಆಗಿರುತ್ತೆ, ಅದರಲ್ಲೇನು ತೊಂದರೆಗಳು ಬರೋದಿಲ್ಲ. ಕೆಲವೊಬ್ಬರು ಅತಿರೇಕವಾದ ಕೆಲವು ಫಲಗಳನ್ನು, ಕೆಲವೊಂದು ವಿಚಾರಗಳು ಹೇಳ್ತಾರೆ. ಆದರೆ ಅದು ಸಾಮಾನ್ಯವಾಗಿ ಸಪ್ತಮದಲ್ಲಿ ಶನಿ ಮಹಾತ್ಮರು ಈ ದಾಂಪತ್ಯಕ್ಕೆ ಸಂಬಂಧಪಟ್ಟ ಸ್ವಲ್ಪ ವಿವಾದಗಳಿಗೆ ಕಾರಣ ಆಗ್ಬೋದು. ಅಂದರೆ ಗಂಡ ಹೆಂಡತಿಯರ ಮಧ್ಯೆ ಯಾರ್ಯಾರಿಗೆ ಕನ್ಯಾ ರಾಶಿ ಇರ್ತಾರೆ, ಕನ್ಯಾ ರಾಶಿಯ ಗಂಡನಿಗಿರ್ಬೋದು ಅಥವಾ ಹೆಂಡತಿಗೆ ಯಾರಿಗಿರ್ಬೋದು, ಅಂಥವರಿಗೆ ಯಾರಿಗೂ ಒಬ್ಬರಿಗಿದ್ರೆ ಅಲ್ಲಿ ದಾಂಪತ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಮಾತಿನ ಚಿಕ್ಕಮಕ್ಕಳು ಹೆಚ್ಚಲಾಗುತ್ತೆ, ಸಣ್ಣ ಪುಟ್ಟ ವಿಚಾರಗಳು ಕಲಹಗಳು ಬರುವಂಥದ್ದು, ಜೊತೆಗೆ ಸಣ್ಣ ಪುಟ್ಟ ವಿಚಾರಗಳು ವಿವಾದಗಳು ಬರುವಂಥದ್ದಾಗುತ್ತೆ. ಜೊತೆಗೆ ದಾಂಪತ್ಯ ಅಷ್ಟೇ ಅಲ್ಲ, ಪುರುಷರಿಗೆ ಸ್ತ್ರೀಯರಿಗೆ ಪುರುಷರಿಂದ ಅಂದರೆ ವಿರುದ್ಧ ಲಿಂಗದವರ ಮಧ್ಯೆ ವಿವಾದಗಳು ಜಾಸ್ತಿ ಆಗುತ್ತೆ. ಮದುವೆ ಆಗಲೇಬೇಕಂತಿಲ್ಲ, ಮದುವೆ ಆಗದಿದ್ದವರು ಈ ಕೆಲವೊಂದು ವರ್ಕ್ ಪ್ಲೇಸಲ್ಲಿ ಇರ್ತಾರೆ. ಅವರ ಒಂದು ಉದ್ಯೋಗದ ಜಾಗದಲ್ಲಿ ಈ ಗಂಡು ಹೆಣ್ಣು ಎರಡು ಪಂಗಡದವರು ಉದ್ಯೋಗದಲ್ಲಿ ಇರ್ತಾರೆ. ಅಲ್ಲಿ ನಿಮ್ಮ ಸಹೋದ್ಯೋಗಿಯಾದ ಸ್ತ್ರೀ ಇದ್ದ ಅಥವಾ ಸಹೋದ್ಯೋಗಿ ಪುರುಷರಿಂದ ಸ್ತ್ರೀಯರಿಗೆ, ಸ್ತ್ರೀಯರಿಂದ ಪುರುಷರಿಗೆ ಏನಾದರೂ ವಿವಾದಗಳು ಬರುವಂಥದ್ದು, ಕಲಹಗಳು ಬರುವಂಥದ್ದು ಆಗುತ್ತೆ. ಜೊತೆಗೆ ವಿರುದ್ಧ ಲಿಂಗದವರ ಮೂಲಕ ನಿಮಗೆ ಏನಾದ್ರು ಮಾನಹಾನಿ, ನಿಂದನೆ, ಅವಮಾನಕರ ಘಟನೆ, ಕಷ್ಟ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಅದು ನಮ್ಮ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಯಾವುದೇ ರೀತಿಯ ಇಂಥ ವಿರುದ್ಧ ಲಿಂಗರ ಜೊತೆಗೆ ವಿವಾದಕ್ಕೆ ಸಿಲುಕಿಕೊಳ್ಳದಂತೆ, ಅವರ ಜೊತೆಗೆ ನೀವು ಏನಾದರೂ ಒಂದು ಕಾನೂನು ಅಥವಾ ನ್ಯಾಯಕ್ಕೆ ವಿರುದ್ಧವಾದ ನಡವಳಿಕೆಯನ್ನು ಮಾಡೋದ್ರಿಂದ ಅವರು ನಿಮ್ಮ ಮೇಲೆ ದೂರು ದಾಖಲಿಸುವಂಥದ್ದು, ಆ ಕಂಪ್ಲೇಂಟ್ಗಳು ನಿಮ್ಮ ಮೇಲೆ ಕೇಸ್ ಆಗೋದು. ಅದರಲ್ಲೂ ಈಗ ಪೋಕ್ಸೋ ಕೇಸ್ ಅಂತ ನಾನು ಎಂತೆಂಥ ಒಂದು ಪ್ರಸಿದ್ಧ ವ್ಯಕ್ತಿಗಳ ಮೇಲೆ ಸಹ ಬರ್ತಾ ಇರ್ತವೆ. ಅವೆಲ್ಲ ಈಗಿನ ಕಾಲದಲ್ಲಿ ಈ ಕನ್ಯಾ ರಾಶಿಯವರು ಯಾರು ಇರ್ತಾರೆ ಅಂತಹ ಒಂದು ಕೇಸುಗಳ ಬರದಂತೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ನಿಮ್ಮ ನಡವಳಿಕೆ, ಮಾತು ಇತ್ಯಾದಿಗಳನ್ನು ಶುದ್ಧ ಇಟ್ಕೊಳ್ಬೇಕು. ಇತರರ ಜೊತೆಗೆ ಕಲಹ ಮಾಡೋದಾಗಲಿ, ವಾಗ್ವಾದ ಮಾಡೋದಾಗಲಿ ಅಥವಾ ಇನ್ನಿತರವಾದ ಅನ್ಯಾಯವಾದ ಮಾರ್ಗ, ಅಕ್ರಮದ ಮಾರ್ಗದ ಮೂಲಕ ಏನಾದರೂ ಕೆಲಸಗಳನ್ನು ಮಾಡಲಿಕ್ಕೆ ಹೋದರೆ ಅಲ್ಲಿ ನೀವು ತಕ್ಷಣ ಸಿಲುಕಿ ನಿಮ್ಮ ಮೇಲೆ ಕಾನೂನು ಕ್ರಮ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಇನ್ನು ಕನ್ಯಾ ರಾಶಿಯವರ ಒಂದು ದಾಂಪತ್ಯ ವಿಚಾರ, ಇನ್ಯಾರೋ ವಿವಾಹಕ್ಕೆ ಸಿದ್ಧರಿದ್ದಾರೆ ಅಂದರೆ ಮದುವೆಯಾಗಿ ಸರ್ಚ್ ಮಾಡ್ತಿದ್ದವರಿಗೆ ಇಷ್ಟು ದಿನ ಒಳ್ಳೆದಿತ್ತು, ಇಷ್ಟು ದಿನ ಅವರಿಗೆ ಮದುವೆ ಆಗಲಿಕ್ಕೆ ಅಥವಾ ಮದುವೆ ಒಂದು ಫಿಕ್ಸ್ ಆಗಲಿಕ್ಕೆ ಭಾಳ ಉತ್ತಮ ಅವಕಾಶ ಇತ್ತು. ಆದರೆ ಯಾವಾಗ ನಿಮಗೆ ಸಪ್ತಮದಲ್ಲಿ ಶನಿಯ ಒಂದು ಪ್ರವೇಶ ಆಗುತ್ತೋ ಹಾಗಾಗಿ ಮದುವೆಗೆ ಯಾರು ಕನ್ಯಾ ರಾಶಿಯವರು ಗಂಡಾಗಲಿ ಹೆಣ್ಣಾಗಲಿ ಸರ್ಚ್ ಮಾಡ್ತಿದ್ರು ಅಂಥವರಿಗೆ ಫಿಕ್ಸ್ ಆಗೋದು ಸ್ವಲ್ಪ ಕಷ್ಟ ಆಗ್ಬೋದು, ಅಥವಾ ಫಿಕ್ಸ್ ಆಗಲಿಕ್ಕೆ ಅಡೆತಡೆಗಳು ಬರ್ಬೋದು, ಅಥವಾ ಹಿಂದೆ ಫಿಕ್ಸ್ ಆಗಿದ್ದು ಯಾವುದೇ ಒಂದು ಕಾರಣಗಳಿಂದ ಅದು ಬೇಡ ಅಂತ ಆಗುವಂಥದ್ದು ಇವೆಲ್ಲ ಬರುತ್ತೆ. ಹಾಗೆ ಮದುವೆಯ ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ, ವಿಳಂಬಗಳು ಆಗುತ್ತೆ, ಅಥವಾ ವಿಘ್ನಗಳು, ಅಡೆತಡೆಗಳು ಬರ್ತವೆ. ಅಥವಾ ಲಾಸ್ಟ್ ಮೊಮೆಂಟಿಗೆ ಯಾವುದಾದ್ರು ಫಿಕ್ಸ್ ಆಗಿದ್ದು ಕ್ಯಾನ್ಸಲೇಷನ್ ಆಗೋದು, ಎಂಗೇಜ್ಮೆಂಟ್ ಆಗಿ ಆಮೇಲೆ ಕ್ಯಾನ್ಸಲೇಷನ್ ಆಗೋದು, ಇಂಥವೆಲ್ಲ ಬರುತ್ತೆ. ಹಾಗಾಗಿ ಕನ್ಯಾ ರಾಶಿಯವರ ವಿವಾಹದ ಪ್ರಯತ್ನಕ್ಕೆ ಅಷ್ಟೇನೋ ಈ ಶನಿ ಮಹಾತ್ಮರ ಸಪ್ತಮದ ಕಾಲವು ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಅಲ್ಲಿ ಸದ್ಯಕ್ಕೆ ನಿಮಗೆ ಈಗ ಗುರುಬಲ ಮೇ 15ವರೆಗೆ ಗುರುಬಲ ಇರುತ್ತೆ, ಆ ಬಳಿಕ ಗುರುಬಲನೂ ಇರೋದಿಲ್ಲ. ಗಮನಿಸ್ಕೊಳ್ಳಿ, ಆ ವಿವಾಹದ ಪ್ರಯತ್ನ ಇದ್ದರೆ ಆರಂಭದಲ್ಲಿ ಸ್ವಲ್ಪ ಮಾಡಿದರೆ ಪರವಾಗಿಲ್ಲ. ಈಗ ಮಾರ್ಚ್, ಏಪ್ರಿಲ್ ಈಗ ನಿಮಗೆ ಅವಕಾಶ ಇರುತ್ತೆ. ಮೇ 15ರ ಬಳಿಕ ನಿಮಗೆ ಗುರುಬಲನೂ ಇರೋದಿಲ್ಲ. ಆ ಬಳಿಕ ವಿವಾಹದ ಪ್ರಯತ್ನಕ್ಕೆ ವಿಘ್ನಗಳು, ವಿಳಂಬಗಳು ಬರ್ತವೆ. ಅಲ್ಲಿ ರಾಹು ನಿಮಗೆ ಪೂರಕವಾಗಿರೋದಿಲ್ಲ, ಕೇತು ನಿಮಗೆ ಅಲ್ಲಿ ಆ ಬಳಿಕ ನಿಮಗೆ ಕೇತುವಿನಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆಯದಾಗುವಂಥ ಸಾಧ್ಯತೆ ಇರುತ್ತೆ. ಆರಂಭದಲ್ಲಿ ಕೇತು ನಿಮಗೆ ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರ್ತಾನೆ, ಆ ಬಳಿಕ ಆತನ ಒಂದು ಪರಿವರ್ತನೆಗಳು ಆದಾಗ ಸ್ವಲ್ಪ ಮಟ್ಟಿಗೆ ಸಹಾಯ ಆಗ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ ಅಡೆತಡೆಗಳು, ವಿಘ್ನಗಳು, ವಿಳಂಬಗಳು ಬರ್ಬೋದು. ದಾಂಪತ್ಯದಲ್ಲಿ ಸ್ವಲ್ಪ ಹೊಂದಾಣಿಕೆ ಖಂಡಿತ ಬೇಕಾಗತ್ತೆ. ದಂಪತಿಗಳು ಸ್ವಲ್ಪ ಸಂಯಮವನ್ನು, ತಾಳ್ಮೆಯನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ನಿಮಗೆ ಬರ್ಬೋದು. ಈ ಕಾಲದಲ್ಲಿ ಸ್ವಲ್ಪ ಚಿಂತೆ, ದುಃಖ, ಭಯ ಎಲ್ಲ ಆಗ್ಬೋದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳು ಆಗ್ಬೋದು, ಸ್ವಲ್ಪ ಅದರಲ್ಲಿ ವಿಳಂಬಗಳು, ವಿಶೇಷವಾಗಿ ಈ ಮನೆಗೆ ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟ, ಫ್ಯಾಮಿಲಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು ಪದೇ ಪದೇ ವಿಘ್ನಗಳು, ವಿಳಂಬಗಳು ಬರ್ಬೋದು. ಹಾಗೆ ಇವನ್ನೆಲ್ಲ ಸ್ವಲ್ಪ ಸಂಯಮದಿಂದ ಕಾಪಾಡಿಕೊಳ್ಬೇಕಾಗತ್ತೆ ಈ ಕನ್ಯಾ ರಾಶಿಯವರು. ಅಲ್ಲದೆ ಕೊನೆಗೆ ಹೇಳ್ತಕ್ಕಂಥ ಈ ಶನಿ ಮಹಾತ್ಮರಿಗೆ ಸಂಬಂಧಿತವಾದ ಸ್ತುತಿ, ಶ್ಲೋಕ, ಪ್ರಾರ್ಥನೆ, ಪರಿಹಾರಾದಿಗಳನ್ನು ಅನುಸರಿಸಬಹುದಾಗಿದೆ ಕನ್ಯಾ ರಾಶಿಯವರು. ಮುಂದೆ ತುಲಾರಾಶಿ. ತುಲಾರಾಶಿ ಒಂದು ಮಹಾ ಅದೃಷ್ಟಶಾಲಿ ರಾಶಿಗಳಂತ ಹೇಳ್ಬೋದು. ಯಾವ ರೀತಿ ವೃಷಭ ರಾಶಿಗೆ ಒಂದು ಅದೃಷ್ಟ ಅಂತ ಒಲೆದು ಬಂದಿದೆ, 30 ವರ್ಷಗಳ ಬಳಿಕ ವೃಷಭ ರಾಶಿಗೆ ಒಂದು ಬಂದಂತಹ ಅದೃಷ್ಟ ಏಕಕಾಲದಲ್ಲಿ ಶನಿ ಮತ್ತು ಗುರುವಿನ ಅನುಗ್ರಹ ಬರುವಂಥದ್ದು ಅನುಗ್ರಹ ಯಾವ ರೀತಿ ವೃಷಭ ರಾಶಿಗೆ ಬಂದಿದೆ ಅದೇ ರೀತಿ ಈಗ ಅಲ್ಲಿ ತುಲಾರಾಶಿಗೂ ಬರ್ತಾ ಇದೆ. ಮಾರ್ಚ್ ಅಂತ್ಯದಲ್ಲಿ, ಏಪ್ರಿಲ್ ತಿಂಗಳ ಆರಂಭದಲ್ಲಿ ಶನಿ ಮಹಾತ್ಮರ ವರದಾನ, ಮೇ ತಿಂಗಳ ಮಧ್ಯದಿಂದ ಗುರುವಿನ ವಿಶೇಷವಾದ ವರದಾನ. ಹಾಗಾಗಿ ಪ್ರಬಲವಾದ 2 ಗ್ರಹಗಳ ಒಂದು ಲಾಭವನ್ನು ಪಡೆಯುವಂಥ 2ನೇ ರಾಶಿ ತುಲಾರಾಶಿ ಆಗಿರುತ್ತೆ. ಹಾಗಾಗಿ ತುಲಾರಾಶಿಯವರಿಗೆ
ಈ ಕಾಲದಲ್ಲಿ ಅನೇಕ ರೀತಿಯ ಲಾಭ ಆದಾಯಗಳು ಆಗಲಿವೆ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ ಬರುವಂತಹ ಮಹಾತ್ಮರು ಲಾಭವನ್ನು, ಯಶವನ್ನು, ಸುಖವನ್ನು, ಜಯವನ್ನು ಕೊಡಲಿದ್ದಾರೆ. ಹಿಂದೆ ನಿಮಗೆ ಆದಂಥ ಎಲ್ಲ ಕಷ್ಟ ನಷ್ಟಗಳು ಈಗ ಭರ್ತಿ ಆಗುತ್ತೆ. ಹಿಂದೆ ಯಾವುದರಿಂದ ಲಾಸ್ ಆಗಿತ್ತು ಅದೇ ಮೂಲದಿಂದ ನಿಮಗೆ ಲಾಭ ಆಗುತ್ತೆ. ಹಿಂದೆ ಕಳೆದು ಹೋಗಿದ ವಸ್ತುಗಳು ಸಿಗ್ಬೋದು, ಹಿಂದೆ ಕಳೆದಂಥ ನೆಮ್ಮದಿ ನಿಮಗೆ ಮತ್ತೆ ಮರಳಿ ಸಿಗ್ಬೋದು. ಅಥವಾ ದಾಂಪತ್ಯದಲ್ಲಿ ಹಿಂದೆ ಆದಂಥ ವಿವಾದಗಳು ಈಗ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ದಂಪತಿಗಳ ಮಧ್ಯೆ ಒಮ್ಮತ ಬಿಡುವಂಥದ್ದು, ಅಥವಾ ಹಿಂದೆ ಕೆಲವರು ಬೇರ್ಪಟ್ಟಂತಹ ನಿಮ್ಮ ಮಿತ್ರರಾಗಲಿ ಬಂಧುಗಳಾಗಲಿ ಈಗ ನಿಮ್ಮ ಜೊತೆಗೆ ಕೈ ಜೋಡಿಸುವಂಥದ್ದು. ಈ ರೀತಿ ಅನೇಕ ರೀತಿಯ ಒಗ್ಗೂಡುವ ಕೆಲಸಗಳು ಆಗ್ತವೆ. ಅನೇಕ ರೀತಿಯ ನಿಮಗೆ ಲಾಭ ಕೊಡುವಂಥ ವಿಚಾರಗಳು ಮನೆಯಲ್ಲೂ ಆಗುತ್ತೆ, ವ್ಯಾಪಾರದಲ್ಲೂ ಆಗುತ್ತೆ, ವೃತ್ತಿಯಲ್ಲಿ ನಿಮಗೆ ಬಡ್ತಿ ಸಿಗ್ಬೋದು. ವಿದ್ಯಾರ್ಥಿಗಳಿದ್ರೆ ತುಲಾರಾಶಿಯವರು ವಿದ್ಯಾರ್ಥಿಗಳಿಗೆ ಅನೇಕ ರೀತಿಯ ಸೀಟುಗಳು ಸಿಗೋದಾಗಲಿ, ಅವರೊಂದು ಉನ್ನತ ಶಿಕ್ಷಣಕ್ಕೆ ವ್ಯವಸ್ಥೆ ಆಗುವಂಥದ್ದಾಗಲಿ, ಹಿಂದೆ ನಿಮಗೆ ರಿಜೆಕ್ಟ್ ಆಗಿದ್ದ ಕೆಲವು ಇನ್ಸ್ಟಿಟ್ಯೂಟ್ಗಳಲ್ಲಿ ಈಗ ಮತ್ತೆ ಸೀಟು ಸಿಗುವಂಥ ಅವಕಾಶ, ಉನ್ನತ ವ್ಯಾಸಂಗ ಮಾಡಲಿಕ್ಕೆ, ವಿದೇಶದ ಉದ್ಯೋಗ ಮಾಡಲಿಕ್ಕೆ ಅಥವಾ ಸ್ವದೇಶದಲ್ಲೇ ಏನಾದರೂ ನೀವು ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅನೇಕ ಅವಕಾಶಗಳು ಬರಲಿವೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ ಆಗುತ್ತೆ, ಕೃಷಿಕರಿಗೆ ಕೃಷಿ ಚಟುವಟಿಕೆ ಪ್ರಗತಿ. ಈ ರೀತಿ ನಿಮ್ಮ ವೃತ್ತಿ, ಉದ್ಯೋಗ ಅಥವಾ ವ್ಯಾಪಾರ ಯಾವುದೇ ಇರಲಿ ಆ ಎಲ್ಲ ರಂಗದಲ್ಲೂ ಮಹಾತ್ಮರು ಈಗ ನಿಮಗೆ 2 ವರ್ಷ 1 ತಿಂಗಳ ಕಾಲ ಅಂದರೆ 2027 ಜೂನ್ 3ರವರೆಗೂ ನಿಮಗೆ ಮಹಾತ್ಮರ ಅನುಗ್ರಹ ಷಷ್ಠದಲ್ಲಿ ಬಂದಿದೆ. ಅಪರೂಪಕ್ಕೆ ಬರುವಂತಹ ಘಟನೆ ಅನೇಕ ರೀತಿಯ ಲಾಭ ಆದಾಯಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಈ ಸಾರ್ವಜನಿಕ ಜೀವನದಲ್ಲಿ ಯಾರ್ಯಾರು ಇರ್ತಾರೆ ತುಲಾರಾಶಿಯವರು, ಉದಾಹರಣೆಗೆ ಈ ರಾಜಕೀಯ ಇರ್ಬೋದು, ಸರ್ಕಾರಿ ಮೂಲದಿರ್ಬೋದು, ಅಥವಾ ಇನ್ನಿತರ ಯಾವುದೇ ನಟನಾ ಕ್ಷೇತ್ರ, ಟಿವಿ, ಸಿನಿಮಾ, ಮಾಧ್ಯಮ, ಸೆಲೆಬ್ರಿಟಿ ಅಂತ ನಾವು ಕರಿತೀವಲ್ಲ ಅಂಥವರೆಲ್ಲ ಯಾರಿರ್ತಾರೆ ಅವರಿಗೆ ಈಗ ವಿಶೇಷವಾದ ಅವಕಾಶಗಳು ಮಹಾತ್ಮರು ಮಾಡಿಕೊಡ್ತಾರೆ. ಅವರಿಗೆ ಹಿಂದೆ ಮಿಸ್ ಆಗಿದ್ದ ಅವಕಾಶಗಳು ಸಿಗ್ಬೋದು, ಅಥವಾ ಹಿಂದಿಗಿಂತ ಹೆಚ್ಚಿನ ಜನಪ್ರಿಯತೆ, ಪಾಪ್ಯುಲಾರಿಟಿ ಎಲ್ಲ ಸಿಗುವಂಥದ್ದು. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣದವರಿಗೆ ಅನೇಕ ರೀತಿಯ ಆದಾಯಗಳು ಬರುವಂಥದ್ದು, ಅಥವಾ ಉತ್ತಮವಾದ ಪ್ರಭಾವಶಾಲಿ ವ್ಯಕ್ತಿಗಳ ಒಂದು ಪರಿಚಯ ಆಗುವಂಥದ್ದು. ಈ ರೀತಿ ಅನೇಕ ಉತ್ತಮ ಫಲಗಳನ್ನು ಕೊಡ್ತಾ ಇದ್ದಾರೆ. ಇದೇ ಕಾಲದಲ್ಲಿ ನಿಮಗೆ ಕೇತುವಿನ ವಿಶೇಷವಾದ ಅನುಗ್ರಹ ಕಾರಣ ಯಾರಿಗೆ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಏನಾದ್ರು ಉದ್ಯೋಗ ಮಾಡಬೇಕು, ವಿದೇಶದಲ್ಲಿ ಶಿಕ್ಷಣ ಪಡೆಯಬೇಕು, ವಿದೇಶದಲ್ಲಿ ಉದ್ಯಮ ಮಾಡಬೇಕು ಅನ್ನೋ ಏನೇನೋ ನಿಮ್ಮ ಕನಸಿದೆ ಅಂತಹ ಒಂದು ವಿದೇಶಕ್ಕೆ ಮೂಲದ ಸಂಬಂಧಪಟ್ಟ ಕೆಲಸ ಕಾರ್ಯಗಳಿಗೆ ಅನೇಕ ರೀತಿಯ ನಿಮಗೆ ಶುಭ ಫಲಗಳು ಸಿದ್ಧಿಯಾಗಲಿವೆ. ನಿಮ್ಮ ಕನಸು ಗುರಿ ಈಗ ನನಸಾಗುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮಾಡಬೇಕಾದ್ರೆ ಸರ್ಕಾರ ಸಂಬಂಧಿತ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯಗಳು ಅವೆಲ್ಲವೂ ನಿಮಗೆ ಈಗ ಸಿದ್ಧಿ ಆಗುತ್ತೆ. ನಿಮ್ಮ ಮನೆಯ ಸದಸ್ಯರಿಗೂ ಈ ತುಲಾರಾಶಿಯವರು ಯಾರು ಇರ್ತಾರೆ ಅವರ ಮನೆ ಉದಾಹರಣೆಗೆ ಗಂಡನಿಗೆ ತುಲಾರಾಶಿ ಹೆಂಡತಿಗೋ ಮಕ್ಕಳಿಗೋ ಅಥವಾ ಪತ್ನಿಗೆ ಇದ್ದರೆ ಆ ಒಂದು ಪತಿಗೋ ಅಥವಾ ಮಕ್ಕಳಿಗೋ, ಹಾಗಾಗಿ ನಿಮ್ಮ ಮನೆಯ ಸದಸ್ಯರಿಗೂ ನಿಮ್ಮ ಒಂದು ಶನಿ ಮಹಾತ್ಮರ ಅನುಗ್ರಹ ಸಹಾಯಕ್ಕೆ ಆಗಲಿದೆ. ಅವರಿಗೆ ಅವರ ಒಂದು ಕನಸು ನನಸಾಗಲಿಕ್ಕೆ ಸಹ ನಿಮ್ಮ ಒಂದು ಅದೃಷ್ಟ ಅವರಿಗೆ ಸಹಾಯ ಮಾಡುತ್ತೆ. ಇನ್ನು ಹಲವರಿಗೆ ಹಿಂದೆ ಶತ್ರುತ್ವಗಳು ಮಾಡಿದಂಥ ಜನರು ಈಗ ಮಿತ್ರರಾಗ್ತಾರೆ, ಅಥವಾ ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡವರು ಈಗ ನಿಮ್ಮ ಒಂದು ಸಾಮೀಪ್ಯಕ್ಕೆ ಬರ್ತಾರೆ. ಅದು ಯಾವುದೇ ಕಾರಣದಿಂದ ಭಿನ್ನಾಭಿಪ್ರಾಯ ಬಂದಂಥ ಬಂಧುಗಳಾಗಲಿ ಮಿತ್ರರಾಗಲಿ ನಿಮ್ಮನ್ನು ಈಗ ಸೇರಿಕೊಳ್ಳುತ್ತದೆ, ಅಥವಾ ಹಿಂದೆ ನಿಮ್ಮನ್ನು ನಿಂದೆ ಮಾಡಿದವರೇ ನಿಮ್ಮನ್ನು ಈಗ ಹೊಗಳುತ್ತಾರೆ ಅಂತ ಘಟನೆಗಳು. ಇನ್ನು ಹಲವಾರು ಸಾಧಕರಿಗೆ, ವಿದ್ಯಾರ್ಥಿಗಳಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಸಹ ಈಗ ಪ್ರಶಸ್ತಿ, ಪುರಸ್ಕಾರ, ಸನ್ಮಾನಗಳು ದೊರೆಯುತ್ತವೆ. ಅಥವಾ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಹಲವಾರು ಸ್ಪರ್ಧೆಗಳಲ್ಲಿ ಅಥವಾ ಕ್ರೀಡಾಕೂಟ ಇತ್ಯಾದಿಗಳ ಭಾಗವಹಿಸುವವರಿಗೆ ಸಹ ಅನೇಕ ರೀತಿಯ ಒಂದು ಬಹುಮಾನಗಳು, ಸನ್ಮಾನಗಳು ಈ ಕಾಲದಲ್ಲಿ ಆಗುವಂಥದ್ದು ಮಹಾತ್ಮರ ಅನುಗ್ರಹದಿಂದ ಆಗುತ್ತೆ. ಐಶ್ವರ್ಯ ಪ್ರಾಪ್ತಿ ಅಂದರೆ ಧನ ಕನಕಗಳ ಸಮೃದ್ಧಿ ಆಗುತ್ತೆ. ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ಮನೆಯಲ್ಲಿ ಶುಭ ಸಮಾರಂಭಗಳು ಆಗುವಂಥದ್ದು, ಯಾತ್ರೆ ಪ್ರವಾಸ ಹೋಗುವಂಥದ್ದು, ಈ ರೀತಿ ಅನೇಕ ಶುಭ ಫಲಗಳನ್ನು ತುಲಾರಾಶಿಯವರು ನಿರೀಕ್ಷೆ ಮಾಡಬಹುದಾಗಿ ಮಹಾತ್ಮರ ಅನುಗ್ರಹದಿಂದ ಅತ್ಯುತ್ತಮ ಫಲ ಕೊಡುವಂಥ 2ನೇ ರಾಶಿ ನಿಮ್ಮದಾಗಿರುವಂಥದ್ದು. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗಳೆತಕ್ಕಂಥ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ, ದಾನ ಧರ್ಮಗಳನ್ನು ಮಾಡಬಹುದಾಗಿದೆ. ಮುಂದೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಈ ಒಂದು ಶನಿ ಮಹಾತ್ಮರ ಚಲನೆ ಅಷ್ಟೊಂದು ಪೂರಕವಾಗಿಲ್ಲ. ಇಷ್ಟು ದಿನ ಇದ್ದಂತಹ ಚಲನೆ ಚತುರ್ಥದಲ್ಲಿ, ಈಗ ಇದ್ದಂತಹ ಚಲನೆ ಪಂಚಮದಲ್ಲಿ, ಅಂದರೆ 4, 5ರ ಸ್ಥಾನ ಯಾವಾಗಲೂ ಅಷ್ಟು ಉತ್ತಮ ಅಲ್ಲ. ಪಂಚಮದ ಶನಿ ಅನೇಕ ರೀತಿಯ ಒಂದು ನಮಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ರೀತಿ ಇದೆ. ಕೆಲವೊಬ್ಬರಿಗೆ ಡೈರೆಕ್ಟ್ ಅಂತ ಹೇಳಿದ್ದೇನೆ, ಕೆಲವರಿಗೆ ಇಂಡೈರೆಕ್ಟ್ ಬರ್ಬೋದು ಅಂತ ಹೇಳಿದ್ದೇನೆ. ಆದರೆ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ಎರಡೂ ಬರುತ್ತೆ. ಈಗ ನಿಮಗೂ ಸ್ವಂತಕ್ಕೂ ಬರುತ್ತೆ, ಜೊತೆಗೆ ನಿಮ್ಮ ಮನೆ ಅವಲಂಬಿತ ನಿಮ್ಮ ಮಕ್ಕಳು ಅಥವಾ ಪತ್ನಿಗೂ ಬರ್ಬೋದು. ಅದೇ ರೀತಿ ನಿಮ್ಮ ಜೊತೆ ಕೆಲಸ ಮಾಡೋದ್ರಿಂದಲೂ ಬರ್ಬೋದು. ನಿಮಗೆ ಯಾರ ಮೂಲಕನೂ ನಿಮಗೆ ಇಂಥ ಪ್ರತ್ಯಕ್ಷ ಮತ್ತು ಪರೋಕ್ಷವಾದ ತೊಂದರೆಗಳು ಬರ್ಬೋದಾಗಿದೆ. ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಈಗ ಅಷ್ಟೊಂದು ಉತ್ತಮ ವೃಶ್ಚಿಕರಾಗಿ ಹಣಕಾಸಿನ ಸ್ವಲ್ಪ ಕಷ್ಟ ನಷ್ಟಗಳು ಆಗುವಂಥದ್ದು. ಜೊತೆಗೆ ಅನೇಕ ರೀತಿಯ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರ್ತವೆ. ಹಿಂದೆ ಮಾಡಿದ ಯಾವುದೇ ರೀತಿಯ ಅನಾಚಾರಗಳು, ಭ್ರಷ್ಟಾಚಾರಗಳು, ವಂಚನೆ, ಮೋಸ ಯಾವುದೇ ಅವೆಲ್ಲ ಈಗ ಬೆಳಕಿಗೆ ಬರ್ತವೆ. ಅದೆಲ್ಲ ಬೆಳಕಿಗೆ ಬಂದು ನಿಮ್ಮ ಮೇಲೆ ಕಾನೂನು ಕ್ರಮ ಆಗೋದಾಗಲಿ, ನಿಮ್ಮ ಮೇಲೆ ಏನಾದರೂ ಸರ್ಕಾರದ ಮೂಲಕ ನ್ಯಾಯಾಲಯದ ಮೂಲಕ ಅದಕ್ಕೆ ಕೇಸುಗಳು ದಾಖಲಾಗೋದಾಗಲಿ, ಇನ್ನು ಕೆಲವರಿಗೆ ಬಂಧನ ಯೋಗ, ಬಂಧನ ಅಂದರೆ ಅರೆಸ್ಟ್ ಆಗುವಂಥದ್ದು, ಇವೆಲ್ಲ ಸಾಧ್ಯತೆಗಳು ಬರ್ಬೋದಾಗಿದೆ. ಹಾಗಾಗಿ ಅನೇಕ ರೀತಿಯ ನಿಮಗೆ
ಈ ಸವಾಲುಗಳು ಇರುವಂತಹದ್ದು ಶನಿ ಮಹಾತ್ಮರ ಪರೀಕ್ಷೆ ಇದೆ. ಪಂಚಮದ ಶನಿ ಕೆಲವೊಂದು ಬಾರಿ ಉಗ್ರವಾಗಿರ್ತವೆ. ಅಂದರೆ ನಿಮ್ಮ ರಾಶಿ ಅಥವಾ ಕುಂಡಲಿಯಲ್ಲಿ ಉದಾಹರಣೆಗೆ ಕುರರ ದಶೆ, ಯಾರಿಗೆ ರಾಹು ದಶೆ ನಡೀತಿದೆ, ಯಾರಿಗೆ ಶನಿ ದಶೆ ನಡೀತಿದೆ, ಅದು ಯಾರಿಗೆ ಮಂಗಳ ದಶೆ ನಡೀತಿದೆ, ಅಥವಾ ಯಾರಿಗೆ ಅವರ ಜನ್ಮ ಕುಂಡಲಿ ವ್ಯತಿರಿಕ್ತವಾದ ಪಾಪ ಸ್ಥಾನದಲ್ಲಿ ಶನಿ ಅಥವಾ ಇನ್ನಿತರ ಗ್ರಹಗಳು ಇದ್ದಾವೆ. ಹಾಗಾಗಿ ನಿಮ್ಮ ವೈಯಕ್ತಿಕ ಕುಂಡಲಿ ಇದ್ದರೆ ಆ ಪರಿಣಾಮ ಇನ್ನಷ್ಟು ಉಗ್ರವಾಗಿ ಆಗ್ಬೋದು ವೃಶ್ಚಿಕ ರಾಶಿಯವರಿಗೆ. ಹಾಗಾಗಿ ನೀವು ಈ ಕಾಲದಲ್ಲಿ ತುಂಬ ಒಂದು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳಾಗುವಂಥದ್ದು, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಜೊತೆಗೆ ಅತಿಯಾದ ಒಂದು ಆಸೆಗೆ ಒಳಗೆ ಅಲ್ಲಿ ಇದ್ದಂಥ ಒಂದು ಅಸಲು ಬಡ್ಡಿ ಅದು ಯಾವುದೂ ಇಲ್ಲದಂತೆ ಹಣ ನಿಮ್ಮ ನಾಶ ಆಗುವಂಥದ್ದೆಲ್ಲ ಆಗುತ್ತೆ. ಇನ್ನು ಮನಸ್ಸಿಗೆ ಸ್ವಲ್ಪ ವ್ಯಥೆ ಚಿಂತೆಗಳು ಜಾಸ್ತಿ ಆಗುತ್ತೆ. ಮನಸ್ಸಲ್ಲಿ ಭಯ ಆತಂಕ ಹೆಚ್ಚಾಗುತ್ತೆ. ಯಾರಾದರೂ ನಮಗೆ ಏನಾದ್ರು ಮಾಡ್ತಾರೋ, ಅದು ಯಾರಿಂದ ನಮಗೆ ತೊಂದರೆ ಆಗುತ್ತಾ, ಅದು ನನ್ನ ಮೇಲೆ ಏನಾದ್ರು ಕೇಸ್ ಬರುತ್ತಾ, ಇಂಥದ್ದು ಒಂದು ಗಿಲ್ಟಿ ಫೀಲಿಂಗ್ ಅಂತ ಹೇಳ್ತಾರೆ. ಅಂಥ ಒಂದು ಅಪರಾಧ ಮತ್ತು ತಪ್ಪಿತಸ್ಥ ಮನೋಭಾವ, ಅಪರಾಧದಿಂದ ತಪ್ಪಿಸ್ಥ ಮನೋಭಾವ ಎಲ್ಲ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನಿದ್ರಾಹೀನತೆ, ಮನಸ್ಸಲ್ಲಿ ಒತ್ತಡ ಹೆಚ್ಚಳಾಗುತ್ತೆ. ಇನ್ನು ಈ ಕಾಲದಲ್ಲಿ ಯಾರಿಗೆ ತಂದೆ ಮತ್ತು ಮಕ್ಕಳ ಬಾಂಧವ್ಯ ತುಂಬ ಹದಗೆಡುತ್ತೆ. ವೃಶ್ಚಿಕ ರಾಶಿಯವರಿಗೆ ವಿಶೇಷವಾಗಿ ಪುತ್ರ ವೈರಮ್ ಅಂತ ಬಂದಿದೆ. ಪುತ್ರ ವೈರಮ್ ಅಂದರೆ ಅಲ್ಲಿ ತಂದೆ ಮತ್ತು ಮಕ್ಕಳ ಬಾಂಧವ್ಯದಲ್ಲಿ ಹದಗೆಡುತ್ತೆ. ತಂದೆ ಮಕ್ಕಳ ಬಾಂಧವ್ಯ ಹದಗೆಡುತ್ತೆ. ನೀವು ಹೇಳಿದ ಮಾತನ್ನು ಮಕ್ಕಳು ಕೇಳೋದಿಲ್ಲ, ಮಕ್ಕಳು ಹೇಳೋದು ನಿಮಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಪರಸ್ಪರ ಭಿನ್ನಾಭಿಪ್ರಾಯ ಬರುವಂಥದ್ದು. ಹಾಗಾಗಿ ಮಕ್ಕಳು ಮತ್ತು ತಂದೆ ಮಧ್ಯೆ, ಅದು ತಾಯಿ ಮಕ್ಕಳ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯ ಬರುವಂಥದ್ದು. ಅದೇ ರೀತಿ ನಿಮ್ಮ ಮಕ್ಕಳು ಈಗ ಏನಾದರೂ ಒಂದು ಅಪಚಾರ, ಅನಾಚಾರ ಅಥವಾ ಏನಾದರೂ ಒಂದು ಕಾನೂನು ವಿರೋಧವಂಥ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ, ಅಥವಾ ಇನ್ನೊಂದು ಸಾಮಾಜಿಕವಾಗಿ ಇಂಥ ಮಾನ ಹಾನಿಕರವಾದ ಘಟನೆಗಳನ್ನು ಮಾಡೋದಾಗಲಿ, ಅದೆಲ್ಲ ಮಾಡಿ ಅದರ ಮೂಲಕ ನಿಮಗೂ ಅದರ ಹಾನಿ ತಟ್ಟತ್ತೆ, ಅಥವಾ ನಿಮಗೂ ಅದರ ಅವಮಾನಗಳು ನಿಮಗೆ ಆಗುತ್ತೆ. ಹಾಗೆ ಮಕ್ಕಳ ಮೂಲಕ ನಿಮಗೆ ತೊಂದರೆ ಆಗುವಂಥ ಸಾಧ್ಯತೆ. ಅದು ಕೆಲವೊಬ್ಬರಿಗೆ ಅವರ ಮಕ್ಕಳ ಜಾತಕದಲ್ಲೂ ಮಕ್ಕಳ ಒಂದು ಕುಂಡಲಿನಲ್ಲೂ ಅಂಥ ಕೆಟ್ಟ ದಶೆ ಕೆಟ್ಟ ಭಕ್ತಿಗಳು ನಡೀತಾ ಇದ್ದರೆ ಅಂತಹ ಮಕ್ಕಳಿಗೆ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ತೊಂದರೆ ಬರ್ಬೋದು, ವೈಯಕ್ತಿಕವಾಗಿ ತೊಂದರೆಗಳು ಬರ್ಬೋದು, ಸಣ್ಣ ಪುಟ್ಟ ಅವಘಡಗಳು ಆಗುವಂಥದ್ದು, ಅಥವಾ ಅವರ ಒಂದು ಶಾಲಾ ಕಾಲೇಜು ಇಂಥ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಅವರೇನಾದರೂ ಒಂದು ಅಪಚಾರಗಳನ್ನು ಮಾಡಿ ಅಲ್ಲಿ ಅವರಿಗೆ ಅದನ್ನು ಸಸ್ಪೆಂಡ್ ಮಾಡೋದಾಗಲಿ, ಡಿಬಾರ್ ಮಾಡೋದಾಗಲಿ, ಇವೆಲ್ಲ ಸಾಧ್ಯತೆಗಳು ಇರುತ್ತವೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ವೈಯಕ್ತಿಕವಾಗಿಯೂ ತೊಂದರೆ ಇದೆ, ಆರ್ಥಿಕವಾಗಿಯೂ ತೊಂದರೆ ಇದೆ, ಜೊತೆಗೆ ಅವರ ಒಂದು ಸಾಮಾಜಿಕ ಜೀವನದ ಮೇಲೂ ತೊಂದರೆ ಬರ್ಬೋದು, ಜೊತೆಗೆ ಸಾಂಸಾರಿಕದಲ್ಲಿ ತಂದೆ ಮಕ್ಕಳು ಅಥವಾ ಅವರ ಒಂದು ಅವಲಂಬಿತರ ಮೇಲೆ ಸ್ವಲ್ಪ ಏನೇನೋ ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ವ್ಯಥೆ ಹೆಚ್ಚಳಾಗುವಂಥದ್ದು, ಜೊತೆಗೆ ಕೆಲವೊಬ್ಬರು ನಿಮಗೆ ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳು ಸಹ ನಿಮ್ಮ ವಿರುದ್ಧವಾದ ಸಂಚನ್ನು ಮಾಡ್ಬೋದು. ಅಂದರೆ ನಿಮ್ಮ ಜೊತೆಗೆ ಇದ್ದುಕೊಂಡೇ ನಿಮಗೆ ಕೆಟ್ಟದ್ದನ್ನು ಮಾಡೋದು. ವಿಶೇಷವಾಗಿ ಕಿರಿಯ ವಯಸ್ಸಿನಿಂದ ನಿಮಗೆ ಸ್ವಲ್ಪ ತೊಂದರೆ ಜಾಸ್ತಿ ಬರುತ್ತೆ. ನಿಮಗಿಂತ ಜೂನಿಯರ್ಗಳು ಅಥವಾ ಕಿರಿಯ ವಯಸ್ಸಿನ ಇರ್ತಾರೆ, ಅಂಥವರಿಂದ ಈಗ ತೊಂದರೆಗಳು ಬರುವಂಥದ್ದು ಜಾಸ್ತಿ ಇರುತ್ತೆ. ಅವರು ನಿಮ್ಮ ಒಂದು ವೈಯಕ್ತಿಕ ವರ್ಚಸ್ಸಿಗೆ, ನಿಮ್ಮ ಒಂದು ಸಾಮಾಜಿಕ ಘನತೆಗೆ, ಜೊತೆಗೆ ನಿಮ್ಮ ಒಂದು ಹಣಕಾಸಿನ ವ್ಯವಸ್ಥೆಗೆ ಎಲ್ಲದಕ್ಕೂ ಮೂಲಕ್ಕೆ ಏಟು ಬೀಳುತ್ತೆ ಹೇಳ್ತಾರೆ. ಅಂಥ ಒಂದು ಮೂಲಕ್ಕೆ ಏಟು ಬೀಳುವಂಥ ಘಟನೆಗಳು ಪಂಚಮ ಶನಿಯಿಂದ ವೃಶ್ಚಿಕ ರಾಶಿಗೆ ಜರುಗುವಂಥ ಸಾಧ್ಯತೆ ಇರುತ್ತೆ. ನೀವು ವಿಚಾರಕ್ಕೆ ತುಂಬ ಒಂದು ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಕೊನೆಗೆ ಹೇಳ್ತಕ್ಕಂಥ ಈ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಮಾಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಮುಂದೆ ಧನುಸು ರಾಶಿ. ಧನುಸು ರಾಶಿಗೆ ನಿಮ್ಮ ರಾಶಿಯಿಂದ ಅರ್ಧಾಷ್ಟಮ ಚಲನೆ, ಅಂದರೆ 4ರ ಸ್ಥಾನ ನಿಮ್ಮ ರಾಶಿಯಿಂದ 4ನೇ ರಾಶಿ ಆಗಿರುತ್ತೆ. ಧನು, ಮಕರ, ಕುಂಭ, ಮೀನ ಅಂದರೆ 4ನೇ ರಾಶಿ. 4ನೇ ರಾಶಿಯಲ್ಲಿ ಅಲ್ಲಿ ಸ್ವಲ್ಪ ನಿಮಗೆ ಸಂಕಷ್ಟ ಫಲ ವ್ಯಕ್ತವಾಗುತ್ತೆ. ನಾನು ಆಗಲೇ ಹೇಳಿದ್ದೇನೆ, ಅಷ್ಟಮ ಪಂಚಮ ಶನಿಗಳು ಸ್ವಲ್ಪ ಹೆಚ್ಚಿನ ಸೋಲನ್ನು ವೈಯಕ್ತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮವನ್ನು ಜಾಸ್ತಿ ಕೊಡ್ತಾ ಇರ್ತದೆ. ಇಲ್ಲ ವಿಶೇಷವಾಗಿ ನಿಮಗೆ ಈ ಕಾಲದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬರ್ಬೋದು. ಅದರಲ್ಲೂ ವಿಶೇಷವಾಗಿ ಹೊಟ್ಟೆ ನೋವು, ಹೊಟ್ಟೆಗೆ ಸಂಬಂಧಪಟ್ಟದ್ದು, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಕರುಳು, ಇಂಟೆಸ್ಟೈನ್ ಅಂತ ಹೇಳ್ತಾರೆ, ಕರುಳಿಗೆ ಸಂಬಂಧಪಟ್ಟ ತೊಂದರೆಗಳು, ಅಥವಾ ಕೆಲವರಿಗೆ ಪೈಲ್ಸ್ನಂಥ ಸಮಸ್ಯೆಗಳು, ಇನ್ನು ಕೆಲವರಿಗೆ ಈ ಗ್ಯಾಸ್ಟ್ರೈಟಿಸ್, ಆಸಿಡಿಟಿ ಇತ್ಯಾದಿಗಳು ಆಗುವಂಥದ್ದು, ಇನ್ನು ಕೆಲವರಿಗೆ ಕಾನ್ಸ್ಟಿಪೇಷನ್ ಇದ್ದ ಸಮಸ್ಯೆಗಳು ಹೆಚ್ಚಳಾಗುವಂಥದ್ದು. ಈ ರೀತಿ ಅನೇಕ ರೀತಿಯ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಸ್ವಲ್ಪ ಆರೋಗ್ಯದ ಮೇಲೆ ಪರಿಣಾಮ ಬರುತ್ತೆ. ಜೊತೆಗೆ ಯಾವುದೇ ರೀತಿಯ ಒಂದು ನೀವು ಕೆಲಸದ ಪ್ರಯತ್ನಗಳಲ್ಲಿ ಏನು ಪ್ರಯತ್ನ ಮಾಡಿರ್ಬೋದು, ಅದು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇರ್ಬೋದು, ಅಥವಾ ಸ್ವಂತದ ಯಾವುದೇ ಕೆಲಸಗಳು, ಅಲ್ಲಿ ವಿಘ್ನಗಳು ಮತ್ತು ವಿಳಂಬಗಳು ಜಾಸ್ತಿ ಆಗುತ್ತೆ. ಪದೇ ಪದೇ ಅಲ್ಲಿ ವಿಘ್ನಗಳು ಬರುವಂಥದ್ದು, ಒಂದು ಬಾರಿ ಹೋಗೋದ ಕೆಲಸಗಳಿಗೆ 10 ಬಾರಿ ಹೋದ ಕೆಲಸಗಳು ಆಗದಿರುವಂಥದ್ದು. ಜೊತೆಗೆ ಈಗಲೇ ಸಿಗಬೇಕಾದಂಥ ದಾಖಲೆ ಪತ್ರ, ಇನ್ನೇತನಾದರೂ ನಿಮಗೆ ವಿಚಾರಗಳು ಅವೆಲ್ಲವೂ ತಿಂಗಳಾನುಗಟ್ಟಲೆ ಸಿಗದೇ ಇರುವಂಥದ್ದು, ಸಣ್ಣ ಪುಟ್ಟ ಯಾವುದೇ ಟೆಕ್ನಿಕಲ್ ಇಶ್ಯೂಗಳು ಬಂದು ಅವೆಲ್ಲವೂ ಹೋಲ್ಡ್ ಆಗುವಂಥದ್ದು, ರಿಜೆಕ್ಟ್ ಆಗುವಂಥದ್ದು, ಇವೆಲ್ಲ ಘಟನೆಗಳು ಆಗುತ್ತವೆ. ಜೊತೆಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಈಗ ಸಂಬಂಧ ಹದಗೆಡುತ್ತೆ. ಬಂಧುಗಳು ಮತ್ತು ಮಿತ್ರರ ಜೊತೆಗೆ ಸಂಬಂಧ ಹದಗೆಡೋದು, ಅವರು ನಿಮ್ಮ ಯಾವುದೇ ಒಂದು ಸಣ್ಣ ಮಾತಿನಿಂದ ಅವರು ಅಪಾರ್ಥ ಮಾಡಿಕೊಳ್ಳೋದು, ಅಥವಾ ಅವರು ಹೇಳಿದ ಮಾತು ನೀವು ಅಪಾರ್ಥ ಮಾಡೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಅಂಥ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಆಗಿ ಅಲ್ಲಿ ಬಂಧು ಮಿತ್ರರ ಜೊತೆಗೆ ನಿಮಗೆ ವಿಭಿನ್ನ ಅಭಿಪ್ರಾಯಗಳು ಬರುವಂಥದ್ದು. ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಮೂರನೇ ವ್ಯಕ್ತಿಗಳ ಕೈವಾಡದಿಂದ ಆ ಕೆಲಸ ಕಾರ್ಯಗಳಲ್ಲಿ ಏನೋ ತೊಂದರೆಗಳು ಬರುತ್ತದೆ. ಅಂದರೆ ನೀವು ಒಂದು ಪ್ರಯತ್ನವನ್ನು ಮಾಡಿರ್ತೀರ, ಅದರಲ್ಲಿ ಯಾರ್ದೋ ಒಂದು ಅಡ್ಡಗಾಲು ಬರುತ್ತೆ. ಆ ಅಡ್ಡಗಾಲು ಬಂದು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಭಂಗ ಆಗುವಂಥದ್ದು, ಆಶಾಭಂಗ ಅಂತ ಹೇಳ್ತಾರೆ, ಆಶಾಭಂಗ ಆಗುವಂಥದ್ದೆಲ್ಲ ಸಾಧ್ಯತೆ. ಇನ್ನು ಸಾಂಸಾರಿಕವಾಗಿ ಸ್ವಲ್ಪ ಅತೃಪ್ತಿ ಭಿನ್ನತೆಗಳು ಕಾಣ್ತವೆ. ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿರ ಮಧ್ಯೆ ಭಿನ್ನಾಭಿಪ್ರಾಯಗಳು ಜಾಸ್ತಿ ಬರುತ್ತೆ. ಅಂದರೆ ನಿಮ್ಮ ಅಭಿಪ್ರಾಯವನ್ನು ಈಗ ಎಲ್ಲರೂ ವಿರೋಧಿಸ್ತಾರೆ. ಅದು ಮನೆ ಮಕ್ಕಳು ಇರ್ಬೋದು, ಹೆಂಡತಿ ಇರ್ಬೋದು, ನಿಮ್ಮ ಸಹೋದ್ಯೋಗಿಗಳು ಇರ್ಬೋದು, ಮೇಲಾಧಿಕಾರಿ ಇರ್ಬೋದು, ಎಲ್ಲರೂ ನಿಮ್ಮ ಅಭಿಪ್ರಾಯವನ್ನು ಈಗ ವಿರೋಧಿಸುವಂಥ ಒಂದು ಘಟನೆಗಳು ಪದೇ ಪದೇ ಆಗುತ್ತೆ. ಯಾವಾಗ ನಮ್ಮಲ್ಲಿ ವಿರೋಧ ಬರುತ್ತೋ ಅಲ್ಲಿ
ಆಟೋಮೆಟಿಕ್ಕಾಗಿ ದುಃಖ ಅಥವಾ ಚಿಂತೆಗಳು ನಮಗೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಹ ಒಂದು ಸನ್ನಿವೇಶಗಳು ಈ ಕಾಲದಲ್ಲಿ ನಮಗೆ ಬರುತ್ತೆ. ಸುಖನಾಶ ಯೋಗ ಅಂತ, ಸುಖನಾಶ ಅಂದರೆ ನಾವು ಯಾವುದು ತುಂಬ ಒಂದು ತೃಪ್ತಿ ಪಡುವಂತಹ ಘಟನೆಗಳು ಅಲ್ಲಿ ಏನಾದರೂ ಅತೃಪ್ತಿ ಬಿಡುತ್ತೆ. ಯಾವುದೇ ಒಂದು ನಾವು ಒಂದು ಕಂಟೆಂಟ್ಮೆಂಟ್ ಅಂತ ಸ್ಥಿತಿಗೆ ಬಂದಾಗ ತಕ್ಷಣ ಅಲ್ಲಿ ಇನ್ನೇನಾದ್ರು ಒಂದು ಅಡ್ಡ ಪರಿಣಾಮಗಳು, ಇನ್ನೇನಾದ್ರು ಒಂದು ಕೆಟ್ಟ ಘಟನೆಗಳು ಒಂದು ಆ ಒಂದು ಸುಖನಾಶ ಅಥವಾ ನಮ್ಮ ಒಂದು ಶಾಂತಿ ನಾಶ ಆಗುತ್ತೆ. ಹಾಗಾಗಿ ಆ ಬಗ್ಗೆ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿಯಿಂದ ಸ್ವಲ್ಪ ವ್ಯತಿರಿಕ್ತ ಪರಿಣಾಮಗಳು ಇರುವ ಕಾರಣ ನೀವು ಈ ಕಾಲದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಹಣಕಾಸಿನ ಮೇಲೆ ಅಷ್ಟೇನು ತೊಂದರೆ ಇಲ್ಲ, ಹಣಕಾಸು ಉದ್ಯೋಗಕ್ಕೆ ಸಂಬಂಧಪಟ್ಟ ಅಷ್ಟೇನು ತೊಂದರೆ ಇಲ್ಲ. ಆರೋಗ್ಯ, ನಡವಳಿಕೆ, ಮಾತು, ಜೊತೆಗೆ ವೈಯಕ್ತಿಕ ವಿಚಾರ, ಕೌಟುಂಬಿಕ ವಿಚಾರ ಇದರ ಬಗ್ಗೆ ಸ್ವಲ್ಪ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗುತ್ತೆ. ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾಕಂದರೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ನಿಮಗೆ ಇದ್ದೇ ಇರುತ್ತೆ. ಅವೆಲ್ಲದರ ಬಗ್ಗೆ ಸ್ವಲ್ಪ ನೀವು ಗಮನವನ್ನು ಗಮನಿಸಬೇಕು. ಜೊತೆಗೆ ಬಂಧು ಮಿತ್ರರ ಜೊತೆಗೆ ಅತಿರೇಕವಾದ ವರ್ತನೆಗಳಿಗೆ ಹೋಗಬೇಡಿ. ಬಂಧು ಮಿತ್ರರ ಜೊತೆಗೆ ಆ ಸಂಯಮವನ್ನು ಕಾಪಾಡಿಕೊಳ್ಬೇಕಾಗತ್ತೆ. ಕೊನೆಗೆ ಹೇಳ್ತಕ್ಕಂತಹ ಮಹಾತ್ಮರಿಗೆ ಸಂಬಂಧಪಟ್ಟ ಶ್ಲೋಕ, ಸ್ತುತಿ, ಪರಿಹಾರ, ಧರ್ಮಗಳನ್ನು ಖಂಡಿತ ಧನುರಾಶಿಯವರು ಮಾಡಬೇಕಾಗತ್ತೆ. ಮುಂದೆ ಬರುವಂಥದ್ದು ಮಕರ ರಾಶಿ. ಮಕರ ರಾಶಿಯವರು ತುಂಬ ಈಗ ಆಸಕ್ತರಾಗಿರ್ತಾರೆ. ಮಕರ ರಾಶಿಗೆ ಕಳೆದ 7.5 ವರ್ಷಗಳಲ್ಲಿ ನಾನಾ ರೀತಿಯ ಪಾಡುಗಳನ್ನು, ನಾನಾ ರೀತಿಯ ಸಂಕಷ್ಟಗಳನ್ನು ಅನುಭವಿಸಿ ಈಗ ನೀವು ಮೆಚ್ಯೂರ್ ಆಗಿರ್ತಾರೆ, ಅಂದರೆ ಪ್ಯೂರಿಫೈ ಆಗಿದ್ದೀರ, ಶುದ್ಧೀಕರಣಗೊಂಡಂತಹ ರಾಶಿ ಮಕರ ರಾಶಿ ಆಗಿರುತ್ತೆ. ಮಹಾತ್ಮರ ಒಂದು ಪರೀಕ್ಷೆಯನ್ನು ಅವರು ಯಶಸ್ವಿಯಾಗಿ ಪೂರ್ಣಗೊಳಿಸಿದಂಥ ರಾಶಿ ಮಕರ ರಾಶಿ ಆಗಿರುತ್ತೆ. ಹಾಗಾಗಿ ನೀವು ಈಗ ಧೈರ್ಯವಾಗಿ ಮುಂದೆ ಬರುವಂಥ ಒಳ್ಳೆಯ ಪರಿಣಾಮವನ್ನು ಸ್ವಾಗತಿಸಿಕೊಳ್ಳಿ. ಶನಿ ಮಹಾತ್ಮರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿ ಮಹಾತ್ಮರಿಂದ ನಿಮಗೆ ಈಗ ಯಶಸ್ಸು, ಕೀರ್ತಿ, ಜಯ, ಲಾಭ, ಸಂಪತ್ತು ಎಲ್ಲವನ್ನು ಅವರು ಕೊಳ್ಳಿದ್ದಾರೆ. ಹಿಂದೆ ಕಳೆದಂಥ ಎಲ್ಲವೂ ನಿಮಗೆ ಮರಳಿ ಬರುವಂಥ ಯೋಗ. ಸಂಪತ್ತು ಇರ್ಬೋದು, ನೆಮ್ಮದಿ ಇರ್ಬೋದು, ಹಣಕಾಸು ಇರ್ಬೋದು, ಜೊತೆಗೆ ನಿಮ್ಮ ಹುದ್ದೆ, ಅಧಿಕಾರ ಯಾವುದಿರ್ಬೋದು ಅವೆಲ್ಲವೂ ಈಗ ಹಿಂದೆ ನಿಮಗೆ ಸಾಡೆ-ಸಾತಿ ಅವಧಿಯಲ್ಲಿ ಏನೇನು ನಷ್ಟ ಆಗಿದೆ ಆ ನಷ್ಟವನ್ನು ಮಹಾತ್ಮರು ನಿಮಗೆ ಭರ್ತಿ ಮಾಡ್ತಾರೆ. ಅವರೀಗ ಸದಾವಕಾಶವನ್ನು ಕೊಡ್ತಾರೆ. ಅನೇಕ ರೀತಿಯ ಮಾರ್ಗ ಉಪಾಯಗಳು ನಿಮಗೆ ಸೂಚಿಸ್ತಾರೆ. ನೇರವಾಗಿ ಇರ್ಬೋದು ಅಥವಾ ಪರೋಕ್ಷವಾಗಿ, ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡೂ ರೀತಿಯ ಒಂದು ಉತ್ತಮ ಪರಿಣಾಮಗಳು ಆಗ್ತವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಲಾಭಗಳು ಮಕರ ರಾಶಿಯವರಿಗೆ ಆಗಲಿವೆ. ಹಾಗಾಗಿ ಕಳೆದ 7.5 ವರ್ಷಗಳ ಕಹಿ ಘಟನೆಯನ್ನು ಮರೆತು ಮುಂದೆ ಬರುವಂಥ ಸಿಹಿಯನ್ನು ಉಣ್ಣಲಿಕ್ಕೆ ನೀವು ಸಿದ್ಧರಾಗಬೇಕು. ಮಹಾತ್ಮರ ಅನುಗ್ರಹಪೂರ್ವಕವಾಗಿ ಮಕರ ರಾಶಿಯವರು, ಮಕರ ಕುಂಭದ ಅಧಿಪತಿ ಅವರಾಗಿದ್ದಾರೆ. ಹಾಗಾಗಿ ಮಕರ ರಾಶಿಯವರ ಮೇಲೆ ವಿಶೇಷವಾದ ಒಲವು ಖಂಡಿತ ಮಹಾತ್ಮರಿಗಿರುತ್ತೆ. ಹಾಗಾಗಿ ಅವರ ಒಂದು ಆಶೀರ್ವಾದವನ್ನು ಒಳ್ಳೆಯ ಮನಸ್ಸಿಂದ ಸ್ವಾಗತಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಯಾರಿಗೆ ಅನಾರೋಗ್ಯ ಸಮಸ್ಯೆಗಳು ಕಾಡಿತ್ತು ಮಕರ ರಾಶಿಯವರಿಗೆ, ಅವರಿಗೆ ಪವಾಡ ಸದೃಶವಾಗಿ ಆರೋಗ್ಯ ಸುಧಾರಣೆ ಆಗುತ್ತೆ. ಹಿಂದೆ ಯಾರಿಗೆ ಕೌಟುಂಬಿಕ ವಿವಾದಗಳು ಅಥವಾ ಭಿನ್ನಾಭಿಪ್ರಾಯಗಳು ಬಂದಿದ್ದವು ಅದು ಈಗ ಆಟೋಮೆಟಿಕ್ ಆಗಿ, ಅಂದರೆ ಸ್ವಯಂಚಾಲಿತವಾಗಿ ಅದು ಈಗ ನಿವಾರಣೆ ಆಗುತ್ತೆ. ತಂದೆ ಮಕ್ಕಳ ಬಾಂಧವ್ಯ ವೃದ್ಧಿ ಆಗುತ್ತೆ. ಗಂಡ ಹೆಂಡತಿರ ಬಾಂಧವ್ಯ ವೃದ್ಧಿ ಆಗುತ್ತೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಹಿಂದೆ ಯಾರು ನಿಮ್ಮನ್ನು ಅವಮಾನಿಸಿದರೋ ಅವರು ನಿಮ್ಮನ್ನೀಗ ಸನ್ಮಾನಿಸುವಂತಹ ಘಟನೆಗಳು, ಹಿಂದೆ ನಿಮ್ಮಿಂದ ಯಾರು ದೂರ ಅಥವಾ ಅಂತರ ಕಾಯ್ಕೊಂಡಿದ್ದಾರೋ ಅವರು ನಿಮಗೀಗ ಅವರಾಗೇ ನಿಮ್ಮ ಹತ್ತಿರ ಬಂದು ನಿಮ್ಮ ಸ್ನೇಹವನ್ನು ಸಂಪಾದನೆ ಮಾಡುವಂಥದ್ದು. ಹಾಗಾಗಿ ಅನೇಕ ರೀತಿಯ ನಿಮ್ಮ ಕಳೆದು ಹೋದ ಅನೇಕವಾದ ವಿಚಾರಗಳು ಈಗ ಮತ್ತೆ ಮರಳಿ ಬರುವುದಿಲ್ಲ, ಅಥವಾ ಅದರ ಒಂದು 3 ಪಟ್ಟು 10 ಪಟ್ಟು ಹೆಚ್ಚಿನ ಉತ್ತಮ ಫಲನ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನದಲ್ಲಿ ಬರುವಂಥ ಮಹಾತ್ಮರು ಈಗ ಕೊಡಲಿದ್ದಾರೆ. ಜೊತೆಗೆ ಆರೋಗ್ಯದ ವಿಚಾರ ಆಯಿತು, ಹಣಕಾಸಿನ ವಿಚಾರ ಸಹ ಉತ್ತಮ. ವ್ಯಾಪಾರ, ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ಮಾಡೋರಿಗೆ ಕಳೆದ 7 ವರ್ಷಗಳಲ್ಲಿ ಅನೇಕ ಏಳು ಬೀಳುಗಳು, ಸಾಲ ಸೋಲಗಳು ಅಥವಾ ಕಷ್ಟ ನಷ್ಟಗಳು, ಅವಮಾನಗಳು, ಹಿನ್ನಡೆಗಳು ಆಗಿದ್ದವು. ಅಂಥವರಿಗೆಲ್ಲ ವ್ಯಾಪಾರ, ಉದ್ಯಮದಲ್ಲಿ ದಿನೇ ದಿನೇ ಪ್ರಗತಿ ಆಗುತ್ತೆ. ಅಂದುಕೊಂಡಂತೆ ನಿಮ್ಮ ಉದ್ಯಮವು ಯಶಸ್ವಿ ಆಗುತ್ತೆ. ಜೊತೆಗೆ ಇನ್ನಿತರವಾದ ಸರ್ಕಾರ ಮೂಲದ ಸಿಗಬೇಕಾದ ಸವಲತ್ತುಗಳು ಬೇಗ ಸಿಗುವುದಾಗಲಿ, ಅಥವಾ ನಿಮ್ಮ ದೇಶ ವಿದೇಶಕ್ಕೆ ನಿಮ್ಮ ಒಂದು ಕೀರ್ತಿ ಹಬ್ಬಿ ನಿಮ್ಮ ಒಂದು ಉತ್ಪನ್ನಗಳಿಗೆ, ತುಂಬ ಪ್ರಾಡಕ್ಟ್ಗಳಿಗೆ ತುಂಬ ಬೇಡಿಕೆ ಬರುವುದಾಗಲಿ, ಲಾಭ ಆದಾಯ ಹೆಚ್ಚಳಾಗುವಂಥದ್ದು. ಕೃಷಿಕರು, ಕೈಗಾರಿಕೆ ನಡೆಸುವರು ಅವರ ಉತ್ಪನ್ನಗಳಿಗೆ, ಪ್ರಾಡಕ್ಟ್ಗಳಿಗೆ ಹೆಚ್ಚಿನ ಡಿಮಾಂಡ್ಗಳು ಬರುವಂಥದ್ದು, ನಿಮ್ಮ ಉತ್ಪನ್ನವು ಹೆಚ್ಚು ಜನಪ್ರಿಯ ಆಗುವಂಥದ್ದು, ಇವೆಲ್ಲ ಘಟನೆಗಳು ಆಗ್ತವೆ. ಇನ್ನು ಇದಲ್ಲದೆ ಬೇರೆ ಬೇರೆ ರೀತಿಯ ಸಣ್ಣ ಪುಟ್ಟ ಉದ್ಯಮ ಇಲ್ಲ ಮಾಡಿಕೊಂಡು ಸ್ವಂತ ಉದ್ಯಮ ಮಾಡಿರಬಹುದು, ಸಣ್ಣ ಪುಟ್ಟ ಕೈಗಾರಿಕೆ ನಡೆಸುವರು ಅವರಿಗೂ ಸಹ ಹಾಗೆ ಅನೇಕ ರೀತಿಯ ಚಾನ್ಸ್ ಅಥವಾ ಅವಕಾಶಗಳು ಬರ್ತವೆ. ಹಿಂದೆ ಸಿಗದ ಚಾನ್ಸ್ಗಳೆಲ್ಲ ಈಗ ಸಿಗುವಂಥದ್ದು. ಒಂದು ಉದ್ಯೋಗದಲ್ಲಿರುವ ಅಥವಾ ವೃತ್ತಿ ನಿರತರಿಗೆ ಹಾಗೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ನಿಮಗೆ ಪ್ರತಿಫಲಗಳು ಬರೋದು. ಹಿಂದೆ ನಿರಾಕರಿಸಲ್ಪಟ್ಟಂತಹ ಪ್ರಮೋಷನು, ಬಡ್ತಿ, ಇನ್ಸೆಂಟಿವ್ ಅವೆಲ್ಲ ನಿಮಗೆ ಈಗ ಒಟ್ಟಾಗಿ ಸಿಗುವಂಥದ್ದು. ಆ ರೀತಿ ಅನೇಕ ರೀತಿಯ ಲಾಭ ಆದಾಯಗಳು ಚೆನ್ನಾಗಿವೆ. ವ್ಯಾಪಾರಸ್ಥರಿಗಿರ್ಬೋದು, ಉದ್ಯೋಗಗಳಿಗೆ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ವೃತ್ತಿಪರರು ಅಂದರೆ ಪ್ರೊಫೆಷನಲ್ಗಳು, ಡಾಕ್ಟರು, ಇಂಜಿನಿಯರು ಅಥವಾ ಚಾರ್ಟೆಡ್ ಅಕೌಂಟೆಂಟ್ ಯಾರಿರ್ಬೋದು, ಎಲ್ಲರಿಗೂ ಸಹ ಮಹಾತ್ಮರು ಈಗ ಅತಿರೇಕವಾದ ಉತ್ತಮವಾದ ಫಲವನ್ನು ಈಗ ಬಹಳ ಕೊಡಲಿದ್ದಾರೆ. ಅದನ್ನು ಒಳ್ಳೆಯ ಒಂದು ಮನಸ್ಥಿತಿಯಿಂದ ಸ್ವಾಗತಿಸಿಕೊಳ್ಳುವಂಥದ್ದು. ಜೊತೆಗೆ ಇನ್ನೊಂದು ಎಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಯಾಕಂದರೆ ನೀವು ಈಗಾಗಲೇ ಸಾಡೆ-ಸಾತಿಯ ಬೇರೆ ಬೇರೆ ಒಂದು ಅಡ್ಡ ಪರಿಣಾಮಗಳನ್ನು ಗಮನಿಸಿ ಈಗ ಶುದ್ಧೀಕರಣಗೊಂಡಿದ್ದೀರ. ಆದರೆ ಮತ್ತೆ ಆ ಒಂದು ಯಾವುದೇ ರೀತಿಯ ನಕಾರಾತ್ಮಕ ಭಾವನೆಗೆ, ನಾಸ್ತಿಕತೆಗೆ, ಅಹಂಕಾರಕ್ಕೆ ನೀವು ತುತ್ತಾಗದೆ ಇದನ್ನು ಒಂದು ಸದ್ಬುದ್ಧಿಯಿಂದ ನೀವು ಬಳಸಿಕೊಳ್ಳಿ. ಜೊತೆಗೆ ಆದಷ್ಟು ಈ ಸದುಪಯೋಗವನ್ನು ಮಾಡಿಕೊಳ್ಳಿ. ಅದರಿಂದ ಖಂಡಿತ ಮಹಾತ್ಮರು ಇನ್ನಷ್ಟು ಪ್ರಸನ್ನರಾಗ್ತಾರೆ. ಇನ್ನಷ್ಟು ನಿಮಗೆ ಹೆಚ್ಚಿನ ಸಂಪತ್ತನ್ನು ಈ ಬರುವಂಥ 2 ವರ್ಷ ಕಾಲದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭ, ಆದಾಯ, ಸುಖವನ್ನು, ಶಾಂತಿಯನ್ನು ಮಹಾತ್ಮರು ಕೊಡಲಿದ್ದಾರೆ. ಇದಲ್ಲದೆ
ಕೆಲವೊಬ್ಬರಿಗೆ ಅವರ ಒಂದು ಜೀವಮಾನದ ಹಲವಾರು ಸಾಧನೆಗಳು, ಯಾಕಂದರೆ ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ನೋಡಿ, 30 ವರ್ಷಕ್ಕೊಮ್ಮೆ ಶನಿ ಮಹಾತ್ಮರು ರಾಶಿ ಫಲವನ್ನು ಕೊಡೋದು. ಒಂದು ಬಾರಿ ಅವರು ಕೇವಲ 3 ರಾಶಿಗಳಿಗೆ ಉತ್ತಮ ಫಲವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಬಾರಿ ವೃಷಭ, ತುಲಾ, ಮಕರ ಈ 3 ರಾಶಿ ಅಷ್ಟೇ ಹೆಚ್ಚಿನ ಒಂದು ಲಾಭ ಪಡೆಯುವಂಥ ರಾಶಿಗಳು. ನೋಡಿ, 12 ರಾಶಿಗಳಲ್ಲಿ ಕೇವಲ 3 ರಾಶಿಗಳಿಗೆ ಅವರು ನೇರವಾಗಿ ಲಾಭವನ್ನು ನೇರವಾಗಿ ಸುಖವನ್ನು ಜಯವನ್ನು ಕೊಡುವಂಥವ್ರು ಮಹಾತ್ಮರಾಗಿರ್ತಾರೆ. ಹಾಗಾಗಿ ಅಂಥ ಒಂದು ಅಪರೂಪದ ಅವಕಾಶ ಈಗ ನಿಮ್ಮ ಮೇಲೆ ಬಂದಿದೆ. ಇದನ್ನು ಒಂದು ಉತ್ತಮವಾದ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಜೊತೆಗೆ ಯಾವುದೇ ರೀತಿಯ ಒಂದು ವಿವಾದಗಳಿಗೆ ಅಥವಾ ಯಾವುದೇ ರೀತಿಯ ಒಂದು ಅನೈತಿಕವಾದ ವಿಚಾರಗಳಿಗೆ ನೀವು ತಲೆ ಕೊಡದೆ, ಅಥವಾ ಬೇರೆ ಬೇರೆ ಜನರ ಒಂದು ಬೇರೆ ಭಾವನೆಗಳ ಮೂಲಕ ಆಗುವಂಥ ನಿಮಗೆ ವ್ಯತ್ಯಾಸಗಳಿಂದ ಅವರು ನಿಮ್ಮ ಮೇಲೆ ಅಡ್ಡ ಪರಿಣಾಮ ಬೀರ್ಬೋದು. ಈಗ ಒಳ್ಳೆಯವರು ಇದ್ದಾಗ ಅಲ್ಲಿ ಒಳ್ಳೆತನ ಜೊತೆಗೆ ಕೆಟ್ಟದ್ದು ಸಹ ಬರ್ತದೆ. ಹಾಗಾಗಿ ಅದರ ಯಾವುದೇ ಕಡೆಗೂ ಗಮನ ಕೊಡದೆ ನೀವು ಒಂದು ಸದ್ಬುದ್ಧಿಯಿಂದ ದೃಢ ನಿರ್ಧಾರದಿಂದ ಈ ಮಹಾತ್ಮರ ಒಂದು ಉತ್ತಮವಾದ ಅವಕಾಶವನ್ನು ಪಡೆದುಕೊಳ್ಳಿ. ಅನೇಕ ರೀತಿಯ 7.5 ವರ್ಷಗಳ ಒಂದು ಶುದ್ಧೀಕರಣದ ಬಳಿಕ ಬಂದಂಥ ಅಪರೂಪದ ಅವಕಾಶ ಎಲ್ಲ ಮಕರ ರಾಶಿಯವರಿಗೆ ಮಹಾತ್ಮರ ಅನುಗ್ರಹದಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲು ನಮ್ಮ ಹಾರೈಕೆ ಮಾಡ್ತಿದ್ದೇವೆ. ಆಸಕ್ತಿ ಉಳ್ಳಂಥವರು ಈ ಹಿಂದೆ ನೀವು ಮಾಡಿದಂಥ ಪ್ರಾರ್ಥನೆಗಳು, ಹಿಂದೆ ಶನಿ 6.5 ಇದ್ದಾಗ ಏನೇನು ಸ್ತೋತ್ರ ಸ್ತುತಿ ಮಾಡಿದರೋ, ಹನುಮಾನ್ ಚಾಲಿಸ ಇರ್ಬೋದು, ಆಂಜನೇಯನ ಪ್ರಾರ್ಥನೆ ಇರ್ಬೋದು, ನವಗ್ರಹ ಸ್ತೋತ್ರ ಇರ್ಬೋದು, ಅಥವಾ ಯಾವುದೇ ನೀವು ದೇವರದ ಪ್ರಾರ್ಥನೆ ಮಾಡ್ತೀವಿ ಅದನ್ನು ನೀವು ಕಂಟಿನ್ಯೂ ಮಾಡಿ. ಯಾಕಂದರೆ ಯಾವಾಗಲೂ ಈ ಸ್ವಲ್ಪಂ ಆಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ ಅಂತಂದರೆ ನಾವು ಮಾಡುವಂಥ ಸ್ವಲ್ಪವಾದ ಧರ್ಮ ಕಾರ್ಯ, ಪ್ರಾರ್ಥನಾ ಮಾರ್ಗ, ಧ್ಯಾನ ಮಾರ್ಗ ಯಾವುದೂ ನಮಗೆ ನಷ್ಟ ಆಗೋದಿಲ್ಲ. ಅದರಿಂದ ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯೋಜನ ಆಗುತ್ತೆ. ಹಾಗೆ ಅದನ್ನು ನೀವು ಮುಂದುವರಿಸಿಕೊಳ್ಳಿ. ಯಾಕಂದರೆ ಈಗ 7.5 ಮುಗಿಯಿತು, ನಾನು ಎಲ್ಲ ಬಿಡ್ತೇನೆ, ಅದು ಮಾಡಬೇಕಾಗಿಲ್ಲ ಅಂತ ಒಂದು ಅಹಂ ಬೇಡ. ಅದನ್ನು ನೀವು ಯಾವುದೇ ರೀತಿಯ ನಿತ್ಯದ ಒಂದು ಪ್ರಾರ್ಥನೆ ಅನುಷ್ಠಾನ ಇದೆ ಅದನ್ನು ಮುಂದುವರೆ ಮಾಡಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೂ ಮಹಾತ್ಮರ ಅನುಗ್ರಹದಿಂದ ಈ 7.5 ಮುಗಿದ ಬಳಿಕ ಬಂದಂತಹ ಅಪೂರ್ವವಾದ ತೃತೀಯದ ಅವಕಾಶವು ಶುಭದಾಯಕ ಆಗಲಿ. ಒಂದೇ ಕುಂಭರಾಶಿ. ಕುಂಭರಾಶಿಗೆ ಈಗಾಗಲೇ 7.5 ಒಂದು ಪರ್ವದಲ್ಲಿ ನೀವು ಇದ್ದೀರಾ. ನಿಮ್ಮ ಜನ್ಮದಲ್ಲಿದ್ದಂಥ ಮಹಾತ್ಮರು ಈಗ ನಿಮ್ಮ ಮುಂದಿನ ರಾಶಿಗೆ ಹೋಗ್ತಾರೆ. ಅಂದರೆ ಒಂದರಿಂದ ಇನ್ನೊಂದಕ್ಕೆ ಬದಲಾವಣೆ ಅಷ್ಟಾಗುತ್ತೆ. ನಿಮಗೇನು ತುಂಬ ಒಳ್ಳೆಯದಂತಿಲ್ಲ ಅಥವಾ ಅದರಿಂದ ನಿಮಗೆ ಮುಕ್ತರಾದಂಥ ಒಂದು ಅವಕಾಶವೂ ಇಲ್ಲ. ಅಲ್ಲಿ ಪರೀಕ್ಷೆ ಅಂತೂ ಇದ್ದೇ ಇರುತ್ತೆ. ಹಿಂದೆ ಆಗಿದ್ದು ದೈಹಿಕವಾಗಿ ಇರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನು ಈಗ ಆಗುವಂಥದ್ದು ಮಾನಸಿಕವಾಗಿ, ವೈಯಕ್ತಿಕವಾಗಿ ಸ್ವಲ್ಪ ಪರೀಕ್ಷೆಗಳು ಇದ್ದೇವೆ. ಹಾಗಾಗಿ ಅವರು ಈಗ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಚಲನೆ ಆಗಿದೆ. ಹಾಗೆ ಈ ಕಾಲದಲ್ಲಿ ನಿಮಗೆ ಅನೇಕ ರೀತಿಯ ಪ್ರತಿರೋಧಗಳು ಅಂದರೆ ವಿರುದ್ಧಗಳು ವ್ಯಕ್ತವಾಗ್ತವೆ. ಪ್ರತಿರೋಧ ಅಂದರೆ ರೆಸಿಸ್ಟೆನ್ಸ್ ಅಂತ ಹೇಳ್ತೇವಲ್ಲ, ಎಲ್ಲದರಲ್ಲೂ ಪ್ರತಿರೋಧ. ಅಂದರೆ ಏನು, ನೀವು ನಿಮ್ಮ ಮನೆಯಲ್ಲಿ ವಿಚಾರಕ್ಕೆ ಬಂದರೆ ಮನೆಯಲ್ಲಿ ನಿಮ್ಮ ಪತಿ ಪತ್ನಿಯರ ಮಧ್ಯೆ ವಿರೋಧ, ಮಕ್ಕಳಿದ್ರೆ ಮಕ್ಕಳ ಜೊತೆಗೆ ವಿರೋಧ, ನೀವು ಕೆಲಸ ಮಾಡ್ತಾರೆ ಕೆಲಸದ ಸಹೋದ್ಯೋಗಿಗಳ ಜೊತೆ ನಿಮ್ಮ ವಿರೋಧ ಮಾಡ್ತಾರೆ, ಮೇಲಾಧಿಕಾರಿ ಇದ್ದರೆ ಮೇಲಾಧಿಕಾರಿ ನಿಮ್ಗೆ ವಿರೋಧ ಮಾಡ್ತಾರೆ. ಎಲ್ಲ ಕಡೆ ನಿಮಗೆ ಈಗ ವಿರುದ್ಧಗಳು ಜಾಸ್ತಿ ಆಗುತ್ತೆ. ಎಲ್ಲದಕ್ಕೂ ವಿರುದ್ಧಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಒಂದು ಒಳ್ಳೇದು ಮಾಡಬೇಕು ಅಂದ್ಕೊಂಡ್ರು ಅದರ ವಿರುದ್ಧವಾಗಿ ಯೋಚನೆ ಮಾಡ್ತಾರೆ. ನೀವು ಯಾರಿಗೂ ಸಹಾಯ ಮಾಡಬೇಕಂದ್ರೆ ಅದು ನಿಮಗೆ ಉಲ್ಟಾ ಹೊಡೆಯುತ್ತೆ. ಹಾಗಾಗಿ ಎಲ್ಲ ವಿಚಾರಗಳು ಸ್ವಲ್ಪ ಕುಂಭರಾಶಿಯವರೆಗೂ ತುಂಬ ಒಂದು ಎಚ್ಚರಿಕೆ ಹೆಜ್ಜಬೇಕು. 7.5 ಪರ್ವದಲ್ಲಿ ನೀವು ಇರುವ ಕಾರಣ ಅನೇಕ ರೀತಿಯ ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ಕೆಲಸ ಮಾಡಬೇಕು 2 ಬಾರಿ ಯೋಚನೆ ಮಾಡಬೇಕು. ಕಷ್ಟ ನಷ್ಟಗಳಿಗೆ ನೀವೇ ಒಳಗಾಗ್ಬೋದು ಅಥವಾ ಇನ್ನಿತರರಿಗೆ ಸಹಾಯ ಮಾಡೋದು, ಇನ್ನಿತರ ಒಂದು ಪ್ರಯೋಜನಕ್ಕಾಗಿ ನೀವು ದುಡಿದ್ರು ಅಲ್ಲಿ ನಿಮ್ಮದು ಅದನ್ನು ಬೇರೆ ರೀತಿ ಬ್ರ್ಯಾಂಡ್ ಮಾಡ್ತಾರೆ. ಎಲ್ಲರೂ ನಿಮಗೆ ಈಗ ನಕಾರಾತ್ಮಕ ನಿಮ್ಮನ್ನು ಬ್ರ್ಯಾಂಡ್ ಮಾಡುವಂಥ ಘಟನೆಗಳು ಜరుగుತ್ತವೆ. ಜೊತೆಗೆ ಆರ್ಥಿಕವಾಗಿಯೂ ಅಷ್ಟೇನು ಸುಧಾರಣೆ ಇಲ್ಲ. ಆರ್ಥಿಕವಾಗಿ ಆಕಸ್ಮಿಕ ಖರ್ಚುಗಳು ಬರುತ್ತವೆ, ಹಣಕಾಸು ನಷ್ಟ ಆಗುತ್ತೆ, ಇನ್ನಿತರರ ಮೂಲದಿಂದ ನಷ್ಟ ಆಗ್ಬೋದು, ಅಥವಾ ಯಾವುದೇ ರೀತಿ ಆಮಿಷಕ್ಕೆ ಒಳಗಾಗಿ ಇದ್ದಂಥ ಹಣವನ್ನು ಕಳೆದುಕೊಳ್ಳೋದಾಗಲಿ. ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಹಿನ್ನಡೆ ಆಗ್ಬೋದು, ಇನ್ನು ಕೆಲವರಿಗೆ ಉದ್ಯೋಗದಲ್ಲಿ ಸ್ವಲ್ಪ ಬದಲಾವಣೆಗಳು ಬರ್ಬೋದು, ಉದ್ಯೋಗಕ್ಕೆ ಕುತ್ತೂ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಒಂದು ಕಾಲ ಕುಂಭರಾಶಿಯವರಿಗೆ ಅಷ್ಟು ತೃಪ್ತಿಕರವಾಗಿಲ್ಲ. ಆದರೆ ಒಂದು ಆಶಾದಾಯಕವಾದ ವಿಚಾರ ಅಂದರೆ ನಿಮಗೆ ಇದೇ ವರ್ಷ ಮೇ ತಿಂಗಳಲ್ಲಿ ಗುರುಬಲ ಬರುತ್ತೆ. ಮೇ ತಿಂಗಳ 15ರ ಬಳಿಕ ನಿಮಗೆ ಗುರುಬಲ ಬರುವ ಕಾರಣ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ. ಹಾಗಾಗಿ 100ಕ್ಕೆ 100 ಅಲ್ಲದೆ 100ಕ್ಕೆ 50 ಭಾಗ ಗುರುಬಲದಿಂದ ನಿಮಗೆ ಈ 7.5 ಪರಿಣಾಮ 1 ವರ್ಷದ ಮಟ್ಟಿಗೆ, ಮುಂದಿನ 1 ವರ್ಷದ ಮಟ್ಟಿಗೆ ಕಾರಣ ಆಗುತ್ತೆ. ನಂತರದ ವರ್ಷದಲ್ಲಿ ಮತ್ತೆ ಗುರುಬಲ ಹೋಗಿಬಿಡುತ್ತೆ. ಆಗಾಗ ಮತ್ತೆ ಈ ತೊಂದರೆಗಳು ಬರ್ಬೋದಾಗಿದೆ. ಹಾಗಾಗಿ ಈ ಕುಂಭರಾಶಿಯವರು ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸು ವಿಚಾರವಾಗಿಯೂ, ಆರೋಗ್ಯ ವಿಚಾರವಾಗಿಯೂ, ನಿಮ್ಮ ನಡವಳಿಕೆ ಮತ್ತು ಮಾತಿನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ಜೊತೆಗೆ ನೀವು ಏನು ಉದ್ಯೋಗ, ವೃತ್ತಿ, ವ್ಯಾಪಾರ ಮಾಡ್ತಾ ಇದ್ದೀರೋ ಅಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನಿಮಗೆ ತೊಂದರೆಗಳು, ಅಡೆತಡೆಗಳು ಅಥವಾ ಶತ್ರು ಬಾಧೆಗಳು, ಹಿತಶತ್ರುಗಳು ನೇರವಾಗಿಯೂ ಮಾಡ್ಬೋದು ಅಥವಾ ಪರೋಕ್ಷವಾಗಿಯೂ ಮಾಡ್ಬೋದು. ಅಂಥ ಒಂದು ತೊಂದರೆಗಳು ನಿಮಗೆ ಬರುವಂಥದ್ದಿರುತ್ತೆ. ಹಾಗಾಗಿ ಅದನ್ನು ನೀವು ಗಮನದಲ್ಲಿಟ್ಟುಕೊಂಡು ಎಲ್ಲಿಯೂ ನೀವು ಸಿಲುಕಿಕೊಳ್ಳದಂತಹ ವಿಚಾರಗಳಿಗೆ ಸ್ವಲ್ಪ ಎಚ್ಚರವಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗದ ಕೆಲಸ, ಅನೈತಿಕ ವಿಚಾರ, ಅನ್ಯಾಯದ ಕೆಲಸ, ಅಕ್ರಮ, ಭ್ರಷ್ಟಾಚಾರ ಇತ್ಯಾದಿಗಳಿಗೆಲ್ಲ ನೀವು ಕೈ ಹಾಕಲಿಕ್ಕೆ ಹೋದರೆ ಅಲ್ಲಿ ನಿಮಗೆ ತುರ್ತಾಗಿ ನಿಮ್ಮ ಮೇಲೆ ಆ್ಯಕ್ಷನ್ ಬರುತ್ತೆ. ಅಥವಾ ಹಿಂದೆ ಯಾರು ನಿಮ್ಮನ್ನು ದ್ವೇಷ ಸಾಧಲಿಕ್ಕೆ ರೆಡಿಯಾಗಿದ್ದರೆ ಅವರು ನಿಮ್ಮನೆಗೆ ಹಿಡ್ಕೊಂಡು ಬಿಡ್ತಾರೆ. ಅಂಥದ್ದೆಲ್ಲ ಘಟನೆಗಳು ಜರುಗುತ್ತವೆ. ಹಾಗಾಗಿ ಅನೇಕ ರೀತಿಯ ಇಂಥ ಒಂದು ಆಕಸ್ಮಿಕವಾದ ಘಟನೆಗಳು ಜರಬಹುದು. ಇನ್ನು ನಿಮ್ಮ
ವಸ್ತು, ಒಡವೆ, ಸ್ವತ್ತು, ಚಿನ್ನ, ಬಂಗಾರ ಏನಿದ್ರೆ ಅದರ ಬಗ್ಗೆನೂ ತುಂಬ ಎಚ್ಚರಿಕೆ ಬೇಕು. ಅವು ಈಗ ಆಕಸ್ಮಿಕವಾಗಿ ಕಳೆದು ಹೋಗ್ಬೋದು, ಕಳ್ಳತನೂ ಆಗ್ಬೋದು. ಕಳೆದು ಹೋದ್ರೆ ನಿಮ್ಮದೇ ತಪ್ಪಿನಿಂದ ಎಲ್ಲರೂ ಕಳ್ಕೊಳ್ಳೋಂಥದ್ದು. ಕಳ್ಳತನ ಅಂದರೆ ಚೌರ್ಯ ಅಂತ ಹೇಳಿದ್ರೆ ಅದು ಕಳ್ಳರ ಮೂಲಕ ಕಳ್ಳತನ ಆಗ್ಬೋದು. ಎರಡೂ ಸಾಧ್ಯತೆಗಳು ಇರುವ ಕಾರಣ ಅದರ ಬಗ್ಗೆನೂ ಎಚ್ಚರಿಕೆ ಬೇಕು. ಇನ್ನು ಯಾವುದೇ ರೀತಿಯ ಆಸ್ತಿ, ಭೂಮಿ, ಮನೆ ವಿಚಾರವಾಗಿ ಇದರಿಂದ ಪತ್ರಗಳ ಬಗ್ಗೆನೂ ಎಚ್ಚರಬೇಕು. ಇದನ್ನು ಕೊಳ್ಳೋದು ಕೊಡೋದು ವಿಚಾರದಲ್ಲಿ ತುಂಬ ಎಚ್ಚರಿಕೆ. ಅಲ್ಲಿ ನೀವು ಕಷ್ಟಕ್ಕೆ, ನಷ್ಟಕ್ಕೆ, ಮೋಸಕ್ಕೆ, ವಂಚನೆಗೆ ಗುರಿಯಾಗುವಂಥ ಸಾಧ್ಯತೆ ಇರುತ್ತೆ. ದೊಡ್ಡ ಮೊತ್ತದ ಸಾಲ ಮಾಡೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದಾಗಲಿ ಈಗ ನಿಮಗೆ ಅಷ್ಟು ಒಳ್ಳೆಯದಲ್ಲ. ನೀವು ಮಾಡಿದರೆ ಸಾಲ ಮಾಡಿದ್ರೆ ತೀರಿಸಲಿಕ್ಕೆ ಕಷ್ಟ ಆಗುತ್ತೆ. ನೀವು ಸಾಲ ಕೊಟ್ಟರೆ ನಿಮಗೆ ಹಣ ಆಗಲಿ, ಅಸಲಾಗಲಿ, ಬಡ್ಡಿ ಆಗಲಿ ಯಾವುದೂ ಬರೋದಿಲ್ಲ. ಅವೆಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ಕಾಲದಲ್ಲಿ ಸಾಂಸಾರಿಕವಾದ ಸುಖನೂ ಸ್ವಲ್ಪ ಕಡಿಮೆ. ಗಂಡ ಹೆಂಡತಿಯಲ್ಲಿ ಪ್ರತಿನಿತ್ಯ ಜಗಳ, ವಾಗ್ವಾದಗಳು ಬರುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಮನೆಯಲ್ಲಿ ಸಾಗೆ ಮಕ್ಕಳ ಜೊತೆಗೆ ವಾಗ್ವಾದ, ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಇನ್ನು ವೃತ್ತಿ ಜಾಗದಲ್ಲಿ ಸಾಗೆ ಮೇಲಾಧಿಕಾರಿಗಳಿಂದ ನಿಮ್ಮ ಮೇಲೆ ಆ್ಯಕ್ಷನ್ಗಳು ಪದೇ ಪದೇ ಬರುವಂಥದ್ದು. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ತನು, ಮನ, ಧನ ಮೂರರ ಒಂದು ಸಂಯಮ ಮತ್ತು ಮೂರರ ಬಗ್ಗೆ ಕಾಳಜಿ ಎಚ್ಚರಬೇಕು. ಮೈಯೆಲ್ಲ ಸ್ವಲ್ಪ ಕಣ್ಣಾಗಿರಬೇಕು. ಸಾಡೆ ಸಾಹಿತ್ಯದ ನೀವು ವಿಮೋಚನೆ ಆಗಿಲ್ಲ. ಸಾಡೆ ಸಾಹಿತಿ ಅಂದರೆ ಕೆಲವೊಂದು ಭಿನ್ನವಾದ ಅಭಿಪ್ರಾಯಗಳು. ಕೆಲವೊಬ್ಬರು ಹೇಳ್ತಾರೆ ಈ ಸಾಡೆ ಸಾಹಿತಿ ನಿಮ್ಮ ಮುಂದಿನ ರಾಶಿಗೆ ಹೋದರೆ ತೊಂದರೆ ಇಲ್ಲ, ಮತ್ತೊಂದಿಲ್ಲ, ಏನೋ. ಆಗ ಅದವರವರ ಒಂದು ವೈಯಕ್ತಿಕ ವಿಚಾರ, ಅದರಲ್ಲಿ ನಾವು ಮಧ್ಯಪ್ರವೇಶ ಮಾಡೋದಿಲ್ಲ. ಆದರೆ ಸಾಮಾನ್ಯವಾಗಿ ಈ ಗ್ರಂಥಾರ್ಥಗಳಲ್ಲಿ ಹೆಚ್ಚಿನವಾದ ಜ್ಯೋತಿಷ್ಯದ ಒಂದು ವಿವಿಧ ರೀತಿಯ ಋಷಿಮುನಿಗಳು ಕಂಡುಕೊಂಡಂಥ ಒಂದು ಫಲಗಳಲ್ಲಿ ಈ ಬಂದಂಥ ಈ ಶನಿ ಮಹಾತ್ಮರು ಯಾವುದರ ನಮ್ಮ ಮುಂದಿನ ರಾಶಿಗೆ ಹೋದಾಗ ಅಲ್ಲಿನೂ ಆ ಸಪ್ತಾರ್ಧ ಶನಿ ಅಥವಾ ಸಾಡೆ ಸಾಹಿತ್ಯ ಪರಿಣಾಮ ಸ್ವಲ್ಪ ಭೀಕರವಾಗಿಯೇ ಇರುತ್ತೆ. ಒಂದು ಏನಂದರೆ ಗುರುಬಲ ಬರುವ ಕಾರಣ ನಿಮಗೆ ಮೇನಿಂದ ಸ್ವಲ್ಪ ಇದರಲ್ಲಿ ಸ್ವಲ್ಪ ಬಾಧೆಗಳು ಸ್ವಲ್ಪ ಕಡಿಮೆ ಆಗ್ಬೋದು ಹೊರತು ಅದರಿಂದ ಬಿಡುಗಡೆ ಅಂತೂ ಆಗೋದಿಲ್ಲ. ಹಾಗಾಗಿ ನೀವು ಕೊನೆಗೆ ಹೇಳ್ತಕ್ಕಂಥ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತುತಿ ಶ್ಲೋಕ, ಪ್ರಾರ್ಥನೆ, ಶನಿ ದೋಷ ನಿವಾರಣೆ ಮಾಡುವಂಥ ದಾನ ಧರ್ಮ ಅಥವಾ ಇನ್ನಿತರವಾದ ಶ್ಲೋಕ ಇತ್ಯಾದಿಗಳನ್ನು ಖಂಡಿತ ಪಠನೆ ಮಾಡಬೇಕಾಗುತ್ತೆ. ಎಲ್ಲ ಕುಂಭರಾಶಿಯವರು ಮಹಾತ್ಮರ ಅನುಗ್ರಹವನ್ನು ಪಡೆಯುವಂಥ ಒಂದು ಸದ್ಬುದ್ಧಿಯನ್ನು ಮಹಾತ್ಮರು ಕೊಡಲಿ. ಮುಂದೆ ನಾವು ಕೊನೆಯದಾಗಿ ಗಮನಿಸುವಂಥದ್ದು ಮೀನರಾಶಿ. ಇಲ್ಲಿ ಸಾಡೆ ಸಾತಿಯ ಚಕ್ರದಲ್ಲಿ ಇರುವಂಥ 3 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿರುತ್ತೆ. ಅಲ್ಲಿ ಹಿಂದೆ ಕಳೆದ 2.5 ವರ್ಷಗಳಲ್ಲಿ ಮಹಾತ್ಮರು ನಿಮಗೆ ಪರೋಕ್ಷವಾಗಿ ಬೇರೆ ಬೇರೆ ರೀತಿಯ ಒಂದು ಪರೀಕ್ಷೆಯನ್ನು ಮಾಡಿದರು. ಇನ್ನು ಈಗ ನಿಮ್ಮ ರಾಶಿಗೆ ಕಾಲು ಇಡುವಂಥದ್ದು, ನಿಮ್ಮ ರಾಶಿಗೆ ಮಹಾತ್ಮರ ಪ್ರವೇಶ ಆಗ್ತಾಯಿದೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಮೀನರಾಶಿಯವರು ಮೈಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ಅತಿರೇಕಕ್ಕೆ ನೀವು ಒಳಗಾಗುವಂಥದ್ದಲ್ಲ. ಯಾವುದೇ ರೀತಿಯ ಒಂದು ಮಾಯೆ, ಮೋಹ ಅಥವಾ ಬೇರೆ ಬೇರೆ ರೀತಿಯ ಅಹಂಕಾರ ಅಂತ ಹೇಳ್ತೀವಲ್ಲ, ಅಂಥ ಕಾಮ, ಕ್ರೋಧ, ಮದ, ಮೋಹ, ಲೋಭ, ಮತ್ಸರ, ಷಡ್ವೈರಿಗಳು ಅಂತ ಹೇಳ್ತೀವಿ. ಅಂದು ಅರಿಷಡ್ವೈರಿಗಳು ಅವೆಲ್ಲಕ್ಕೆ ವಶವಾಗಿ ನೀವು ನಿಮ್ಮದೇ ಒಂದು ಅಸ್ತಿತ್ವವನ್ನು, ನಿಮ್ಮದೇ ಒಂದು ಹಣವನ್ನು, ನಿಮ್ಮದೇ ಒಂದು ಸಾಧನೆಯನ್ನು, ನಿಮ್ಮದೇ ಗೌರವವನ್ನು ಎಲ್ಲದಕ್ಕೂ ನೀವು ಕಳಂಕವನ್ನು ತೆರೆದುಕೊಳ್ಳುವಂತಹ ಘಟನೆ ಮೀನರಾಶಿಯವರಿಗೆ ಜರುಗುತ್ತೆ. ಹಾಗಾಗಿ ನೀವು ತುಂಬ ಒಂದು ಎಚ್ಚರವಾಗಿರಬೇಕು. ಈ ಕಾಲದಲ್ಲಿ ಸ್ವಯಂಕೃತ ಅಪರಾಧದಿಂದ ಎಲ್ಲವನ್ನ ನೀವು ಕಳೆದುಕೊಳ್ಳುವಂತಹ ಘಟನೆಗಳು ಆಗ್ಬೋದು. ಹಾಗಾಗಿ ಹಣಕಾಸು ವಿಚಾರ, ದಾಖಲೆ ಪತ್ರಗಳ ವಿಚಾರ, ಕೊಡುಕೊಳ್ಳುವ ವಿಚಾರ, ಬಾಂಧವ್ಯದ ವಿಚಾರ ಎಲ್ಲ ಸ್ವಲ್ಪ ತೊಂದರೆಯನ್ನು ಅನುಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೀನರಾಶಿಯವರಿಗೆ ಈಗ ನಿಮ್ಮ ಜನ್ಮಕ್ಕೆ ಬಂದಂಥ ಮಹಾತ್ಮರು ಒಂದು ಗಂಭೀರವಾದ ಪರೀಕ್ಷೆಯನ್ನು ಕೊಡ್ತಾರೆ. ಇಷ್ಟು ದಿನ ನಿಮಗೆ ಇಂಡೈರೆಕ್ಟಾಗಿ ಅವರು ಟೆಸ್ಟ್ ಮಾಡಿದರು. ಈಗ ನಿಮ್ಮನ್ನು ನೇರವಾಗಿ ಪ್ರತ್ಯಕ್ಷವಾಗಿ ನಿಮ್ಮ ರಾಶಿಯಲ್ಲೇ ಕುಳಿತು ನಿಮ್ಮನ್ನು ಶುದ್ಧೀಕರಣ ಮಾಡಲಿಕ್ಕೆ ಅನೇಕ ರೀತಿಯ ಪರೀಕ್ಷೆಗಳನ್ನು ತರ್ತಾರೆ. ಹಾಗೆ ಮೀನರಾಶಿಯವರು ಇದನ್ನು ಒಂದು ತುಂಬ ಸೀರಿಯಸ್ ಆಗಿ ಅಂದರೆ ತುಂಬ ಒಂದು ಗಂಭೀರವಾಗಿ ಇದನ್ನು ಪರಿಗಣನೆ ಮಾಡಲೇಬೇಕಾಗತ್ತೆ. ಈ ಕಾಲದಲ್ಲಿ ವಿಶೇಷವಾಗಿ ಮೊದಲಿಗೆ ಗಮನಿಸುವಾಗ ಆರೋಗ್ಯದ ವಿಚಾರ ಗಮನಿಸಿದಾಗ ಈ ಯಾರಿಗೆ ಜನ್ಮದಲ್ಲಿ ಶನಿ ಬಂದಾಗ ಆರೋಗ್ಯದ ಮೇಲೆ ಬದಲಾಗಿ ಪರಿಣಾಮಗಳು ಬರ್ತವೆ. ಅನೇಕ ರೀತಿಯ ನಿಮಗೆ ತೊಂದರೆಗಳು, ಹಿಂದೆ ಇದ್ದಂಥ ತೊಂದರೆಗಳು ಈಗ ಮರು ಕಾಣಿಸ್ಬೋದು. ಹೇಗೆ ಹಿಂದೆ BP, ಶುಗರು, ಜಾಯಿಂಟ್ ಪೇನು, ಅಸ್ತಮನ, ಅಲರ್ಜಿ ಇತ್ತು, ಅವೆಲ್ಲ ಈಗ ಸಾಡೆ ಸಾತಿಯ ಪ್ರವೇಶ ಕಾಲದಿಂದ ನಿಮಗೆ ಸ್ವಲ್ಪ ಅತಿರೇಕವಾಗಿ ಹೆಚ್ಚು ತೊಂದರೆ ಕೊಡ್ಬೋದು. ಇನ್ನು ಯಾರಿಗೆ ಆರೋಗ್ಯವಂತರಿಗೆ ಸಹ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸ್ಬೋದು. ಕೈ ಕಾಲು ನೋವು, ಬೆನ್ನು ನೋವು, ಮಂಡಿ ನೋವು, ಅಥವಾ ಇದ್ದಕ್ಕಿದ್ದಂತೆ ನಿದ್ರಾಹೀನತೆ, ಅಥವಾ ಇದ್ದಕ್ಕಿದ್ದಂತೆ ತಲೆನೋವು ಬರುವಂಥದ್ದು, ಅಥವಾ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ನ್ಯೂನತೆಗಳು ಬರುವಂಥದ್ದು. ಹಾಗಾಗಿ ಆ ಬಗ್ಗೆ ಆರೋಗ್ಯದ ಬಗ್ಗೆ ಸೂಕ್ತವಾದ ಗಮನ ಹರಿಸಬೇಕು. ಜೊತೆಗೆ ನಿಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲನ್ನು ಖಂಡಿತವಾಗಿ ಕರೆಕ್ಷನ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಓರಿಯೆಂಟೆಡ್ ಅಂತ ಹೇಳ್ತೀವಿ. ಹಾಗೆ ನಮ್ಮ ಜೀವನ ಶೈಲಿ, ಕೆಟ್ಟ ಜೀವನ ಶೈಲಿಯಿಂದ ಬರುವಂತಹ ಕೆಲವು ತೊಂದರೆಗಳು ಅಂತ ಹೇಳ್ತೀವಿ, ಅವೆಲ್ಲ ಈಗ ನಿಮಗೆ ಬರ್ಬೋದಾಗಿದೆ. BP ಇಲ್ದವ್ರಿಗೆ BP ಎಂಟ್ರಿ ಆಗ್ಬೋದು, ಶುಗರ್ ಇಲ್ಲದವ್ರಿಗೆ ಶುಗರ್ ಸ್ಟಾರ್ಟ್ ಆಗ್ಬೋದು, ಜಾಯಿಂಟ್ ಪೇನ್ ಇಲ್ಲದವ್ರಿಗೆ ಜಾಯಿಂಟ್ ಪೇನ್ ಕಾಣಿಸ್ಕೋಬೋದು, ಅಥವಾ ಅಲರ್ಜಿ ಇಲ್ಲದವ್ರಿಗೆ ಹೊಸದಾಗಿ ಏನಾದರೂ ಅಲರ್ಜಿಗಳು ಕಾಣಿಸ್ಬೋದು. ಈ ರೀತಿ ಯಾವುದೇ ಒಂದು ರೂಪದಲ್ಲಿ ರೋಗದ ಪ್ರವೇಶ ನಿಮಗೆ ಆಗುವಂತಹ ಸಾಧ್ಯತೆ ಇರುತ್ತೆ. ಶನಿ ಮಹಾರಾಜರ ರಾಶಿಗೆ ಪ್ರವೇಶ ಆಗ್ತಿದ್ದಂತೆ ಆರೋಗ್ಯದ ಮೇಲೆ ನಾವು ಗಂಭೀರವಾದ ಚಿಂತನೆ ಕಾಣಬೇಕು. ಹಾಗಾಗಿ ಉತ್ತಮವಾದ ಜೀವನ ಶೈಲಿ ಆಯ್ಕೆ ಮಾಡಬೇಕು. ಯೋಗಾಭ್ಯಾಸನೋ, ಪ್ರಾಣಾಯಾಮನೋ, ವಾಕಿಂಗೋ, ನಡಿಗೆನೋ, ಅಥವಾ ಈ ಜಂಕ್ ಫುಡ್ಗಳ ತ್ಯಾಗ ಮಾಡಿ ಉತ್ತಮವಾದ ಪೌಷ್ಟಿಕವಾದ ಸಮತೋಲಿತ ಆಹಾರವನ್ನು ಸೇವನೆ ಮಾಡೋದು, ಇವೆಲ್ಲನ್ನ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ ಮೀನರಾಶಿಯವರು. ಆರೋಗ್ಯದ ಮೇಲೆ ಮೊತ್ತ ಮೊದಲ ಶರೀರ ಮಾಧ್ಯಮ ಖಲು ಧರ್ಮ ಸಾಧನ, ಆರೋಗ್ಯವೇ ಭಾಗ್ಯ ಅನ್ನೋದು ಹಿರಿಯರು ನಮಗೆ ಒತ್ತಿ ಹೇಳಿದ್ದಾರೆ. ಹಾಗಾಗಿ ಆರೋಗ್ಯದ ಮೇಲೆ ಮೊದಲನೇ ಕಾಳಜಿ ಖಂಡಿತ ಬೇಕಾಗುತ್ತೆ.
ಅದು ತನು ವಿಚಾರ. ಆಮೇಲೆ ಎರಡನೇದಾಗಿ ಮನಸ್ಸು, ಮನ ಅಂತ ಹೇಳಿ ತನು ಮನ ಧನ ಅನ್ನೋದು ಒಂದು ಅಂಗ ಅಂತ ಹೇಳ್ತೇವೆ. ಅದರಲ್ಲಿ ಎರಡನೇದಾಗಿ ಮನಸ್ಸಿನ ಮೇಲೆ ಸಹ ಈ ಮೀನರಾಶಿಯವರಿಗೆ ತುಂಬ ಒಂದು ಅಡ್ಡ ಪರಿಣಾಮ ಬರುವಂಥದ್ದು. ಮನಸ್ಸಿನಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ, ಟೆನ್ಷನ್ ಹೆಚ್ಚಳಾಗುತ್ತೆ, ಸಿಟ್ಟು ಹೆಚ್ಚಳಾಗುತ್ತೆ, ಪದೇ ಪದೇ ಸಿಡುಕುವಂಥದ್ದು, ಅಥವಾ ಇತರರ ಮೇಲೆ ನೀವು ಕಾರಣ ಇಲ್ಲದೆ ಒಂದು ಸಿಡುಕುವಂಥದ್ದು. ನಿಮ್ಮ ಮನೆಯ ಸದಸ್ಯರಿರ್ಬೋದು, ಹೆಂಡತಿ ಮೇಲೆ ಗಂಡನ ಮೇಲೆ ಹೆಂಡತಿ, ಅಥವಾ ಮಕ್ಕಳಿಗೆ ಇದ್ದರೆ ಮಕ್ಕಳ ಮೇಲೆ ರೇಗುವಂಥದ್ದು. ಈ ರೀತಿ ಉದ್ಯೋಗಗಳಿದ್ರೆ ಉದ್ಯೋಗ ಸ್ಥಾನದಲ್ಲಿ ಸಹೋದ್ಯೋಗಿಗಳ ಮೇಲೆ ರೇಗುವಂಥದ್ದು. ಹಾಗಾಗಿ ಸಹೋದ್ಯೋಗಿಗಳಿಗೆ ಇರ್ಬೋದು, ಯಾವುದ್ರ ಮೇಲೆ ನೀವು ರೇಗುವಂಥದ್ದು, ಕ್ರೋಧ ಮಾಡುವಂಥದ್ದು, ಸಿಟ್ಟಿನ ಬೆಂದು ಪತ್ರಿಕೆ ಮಾಡೋದು. ಅದರಿಂದ ನಿಮಗೆ ಅಷ್ಟೇ ತೊಂದರೆ ಅಲ್ಲ, ನಿಮ್ಮ ಒಂದು ಇಮೇಜ್ಗೆ, ನಿಮ್ಮ ಒಂದು ಘನತೆಗೆ, ವೈಯಕ್ತಿಕ ವಿಚಾರಕ್ಕೆ ಧಕ್ಕೆ ಬರುವಂಥದ್ದು. ಹಾಗಾಗಿ ಅದು ನಿಮಗೆ ಒಂದು ಸಣ್ಣ ಸಿಟ್ಟಿನಿಂದ ಆಗುವಂಥ ಒಂದು ಕಿಡಿ ಅಂತ ಹೇಳ್ತಾರೆ, ಸಿಟ್ಟಿನ ಕಿಡಿ, ಅದು ನಿಮ್ಮ ಒಂದು ನೆಮ್ಮದಿಯನ್ನು ದೀರ್ಘಕಾಲದವರೆಗೂ ಸುಡುವಂಥ ಬೆಂಕಿಯಾಗಿ ಪರಿವರ್ತನೆ ಆಗ್ಬೋದಾಗಿದೆ. ಹಾಗಾಗಿ ಅದು ನಿಮಗೆ ಸ್ವಲ್ಪ ಅನೇಕ ರೀತಿಯ ಮನಸ್ಸಿನ ಮೇಲೆ ಕ್ರೋಧವನ್ನು ನೀವು ನಿಯಂತ್ರಣ ಮಾಡಬೇಕು. ಇನ್ನು ಈ ಕಾಲದಲ್ಲಿ ನಿಮಗೆ ಸಂಶಯ ಪ್ರವೃತ್ತಿ ಜಾಸ್ತಿ ಆಗುತ್ತೆ. ಮೀನರಾಶಿಯವರಿಗೆ ಗಂಡ ಹೆಂಡತಿಯರ ಮೇಲೆ ಸಂಶಯ ಬರ್ಬೋದು, ಮಕ್ಕಳ ಮೇಲೆ ಸಂಶಯ ಬರ್ಬೋದು, ಅಥವಾ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸಂಶಯ ಬರ್ಬೋದು, ಮೇಲಾಧಿಕಾರಿ ಮೇಲೆ ಸಂಶಯ ಬರ್ಬೋದು. ಯಾರ ಮೇಲೂ ನಿಮಗೆ ಸಂಶಯ ಮತ್ತು ಅನುಮಾನದ ಭೂತ ಈಗ ಕಾಡುತ್ತೆ. ಹಾಗಾಗಿ ಮನಸ್ಸಿನ ಮೇಲೆ ಬರುವಂಥ ಅಡ್ಡ ಪರಿಣಾಮದಲ್ಲಿ ಇದು ಒಂದು ಸಿಟ್ಟು, ಇನ್ನೊಂದು ಅನುಮಾನ ಅಥವಾ ನಿಮಗೆ ಬರುವಂಥ ಸಂಶಯ ಪ್ರವೃತ್ತಿ ಅದು ಹೆಚ್ಚಳಾಗುತ್ತೆ. ಜೊತೆಗೆ ಈ ಕಾಲದಲ್ಲಿ ನಿಮಗೆ ಅಹಂ ಮತ್ತು ಕ್ರೋಧ ಹೆಚ್ಚಾಗುತ್ತೆ. ಆ ಕ್ರೋಧದ ಜೊತೆಗೆ ನಾನು ಆಗಲಿದ್ದು ಷಡ್ವೈರಿಗಳು ಅಂತ ಹೇಳ್ತೀನಿ. ಆ ಷಡ್ವೈರಿಗಳಲ್ಲಿ ನಿಮಗೆ ಅಹಂ ಹೆಚ್ಚಾಗುತ್ತೆ. ಅಹಂ ಅಂದರೆ ಎಲ್ಲದಕ್ಕೂ ನಿಮ್ಗೆ ಆ ಈಗೋ ಪರಿಣಾಮವಾಗಿ ನೀವು ನಷ್ಟವನ್ನೇ ಮಾಡ್ಕೊಳ್ತೀರ. ಆ ಈಗೋದಿಂದ ನಿಮ್ಗೆ ಕಷ್ಟಕ್ಕೆ ಗುರಿಯಾಗ್ತೀರ. ಆ ಈಗೋ ಪರಿಣಾಮವಾಗಿ ನಿಮಗೆ ಮಾನಹಾನಿನೂ ಆಗುತ್ತೆ. ಹಾಗಾಗಿ ಕಷ್ಟ, ನಷ್ಟ, ಭ್ರಷ್ಟ ಎಂಬ ಒಂದು ವಾಕ್ಯ ಬರುತ್ತೆ. ಹಾಗಾಗಿ ಆ ಮೂರನ್ನು ಅನುಭವಿಸುವಂಥ ಸಾಧ್ಯತೆ ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ, ನಿಮ್ಮದೇ ಒಂದು ಅಹಂಕಾರದಿಂದ ನೀವು ಮಾಡುವಂಥ ಅನುಭವಿಸುವಂಥ ಸಾಧ್ಯತೆ ಬರುತ್ತೆ. ಅಲ್ಲದೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇದರಲ್ಲಿ ನಿಮಗೆ ಹಿನ್ನಡೆ ಆಗ್ಬೋದು, ಅಥವಾ ಹೊಸದಾಗಿ ನಿಮ್ಮ ಮೇಲೆ ಕೇಸ್ಗಳು ದಾಖಲಾಗುವಂಥದ್ದು, ಸರ್ಕಾರದಿಂದ ನೀವು ಮಾಡಿದಂಥ ಯಾವುದೇ ಒಂದು ಅಪಚಾರಗಳಿಗೆ, ಅನ್ಯಾಯಗಳಿಗೆ, ಅಕ್ರಮಗಳಿಗೆ ದಂಡನೆಗಳು ಬರುವಂಥದ್ದು. ಜೊತೆಗೆ ಹೊಸದಾಗಿ ಯಾವುದಾದ್ರೂ ನಿಮ್ಮ ಭೂಮಿ ವಿವಾದ ಅಥವಾ ಇನ್ನಿತರ ಯಾವುದೇ ಆಸ್ತಿ ಸಂಬಂಧ ವಿವಾದಗಳು ಈಗ ಕಾಣಿಸಿಕೊಳ್ಳುತ್ತೆ. ಇಷ್ಟು ದಿನ ಇಲ್ಲದೇ ಇದ್ದಂಥ ವಿವಾದಗಳು, ನೋಟಿಸ್ಗಳು ನಿಮಗೆ ಬರುವಂಥದ್ದು. ಯಾವುದೇ ರೀತಿಯ ಅಕ್ರಮದ ವಿಚಾರ ನಿಮ್ಮ ಮೇಲೆ ತನಿಖೆಗಳು, ಎಂಕ್ವೈರಿಗಳು ಆಗುವಂಥದ್ದು. ಇನ್ನು ಜಾಬ್ನಲ್ಲಿ ಇದ್ದವರಿಗೆ ಹಾಗೆ ತಮ್ಮ ಒಂದು ಜಾಬ್ನ ಸ್ಥಾನದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ಸಸ್ಪೆನ್ಷನೋ ನೋಟಿಸೋ ಬರುವಂಥದ್ದು. ಇನ್ನು ಕೆಲವರಿಗೆ ಉದ್ಯೋಗಕ್ಕೆ ಕುತ್ತು ಬರುವಂತಹ ಸಾಧ್ಯತೆಯೂ ಬರ್ಬೋದಾಗಿದೆ. ಹಾಗಾಗಿ ಇದು ನೀವು ಉದ್ಯಮ ಮಾಡಲಿ, ವ್ಯಾಪಾರ ಮಾಡಲಿ, ವೃತ್ತಿ ಮಾಡಲಿ, ಅಥವಾ ಸ್ವಂತವಾದ ಏನಾದರೂ ಒಂದು ಇನ್ನಿತರ ಕೆಲಸ ಕಾರ್ಯಗಳು ಮಾಡಿದ್ರೆ ಎಲ್ಲದರಲ್ಲೂ ವಿಘ್ನಗಳು, ತೊಂದರೆಗಳು ಬರುತ್ತದೆ. ಅದಕ್ಕೆ ಕುತ್ತು ಬರುವಂತಹ ಘಟನೆಗಳು ಜರುಗುತ್ತೆ. ಇನ್ನು ಯಾರು ಸಾರ್ವಜನಿಕ ಜೀವನದಲ್ಲಿ, ರಾಜಕೀಯದಲ್ಲಿ, ಸಿನಿಮಾ, ಟಿವಿ, ಮಾಧ್ಯಮ ಮುಂತಾದ ರಂಗದಲ್ಲಿರೋರಿಗೆ ಅಂಥ ಒಂದು ಪಬ್ಲಿಕ್ ಜೊತೆಗೆ ಇರುವಂಥವ್ರಿಗೆ ಅವರ ಮೇಲೆ ಹಾಗೆ ಬೇರೆ ಬೇರೆ ರೀತಿಯ ಅಪವಾದಗಳು, ಆರೋಪಗಳು ಬರುವಂಥದ್ದು. ನಿಮ್ಮ ಮನಸ್ಸಿಗೆ ಅಥವಾ ಮಾನಕ್ಕೆ ಹಾನಿ ಮಾಡುವಂಥ ಒಂದು ಗಂಭೀರವಾದ ಆರೋಪಗಳು ಬರುವಂಥದ್ದು. ಜೊತೆಗೆ ಸಾರ್ವಜನಿಕವಾಗಿ ನಿಮ್ಮ ಮಾನಹಾನಿ ಮಾಡುವಂಥ ಹಲವಾರು ಅಪಪ್ರಚಾರಗಳು ಸಹ ಈಗ ಆಗುವಂತಹ ಘಟನೆಗಳು ಮೀನರಾಶಿಯವರ ಜೀವನದಲ್ಲಿ ಆಗುತ್ತೆ. ಹಾಗಾಗಿ ಇದು ನಿಮ್ಮ ತನು ಮನ ಧನದ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ಒಂದು ಮಹತ್ತರವಾದ ಸನ್ನಿವೇಶ ಜನ್ಮರಾಶಿಗೆ ಬಂದಂಥ ಮಹಾತ್ಮರಿಂದ. ಇದೇ ಕಾಲದಲ್ಲಿ ನಿಮಗೆ ಈ ದುರ್ಬುದ್ಧಿಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಯಾರಿಗೆ ತಮ್ಮ ರಾಶಿಯಲ್ಲಿ ಒಂದು ಶನಿ ಮಹಾತ್ಮರು ಬಂದಾಗ ನಮಗೆ ನಮ್ಮ ಅಹಂಕಾರದ ವಶದಿಂದ ದುರ್ಬುದ್ಧಿಗಳು, ಅಂದರೆ ಕೆಟ್ಟ ಕೆಲಸವನ್ನು ಮಾಡುವಂಥದ್ದು, ಕೆಟ್ಟ ಜನರ ಸಹವಾಸ, ದುಷ್ಟರ ಸಂಘ ಮಾಡುವಂಥದ್ದು, ದುಷ್ಟ ಕೆಲಸ ಕಾರ್ಯಗಳಿಗೆ ಕೈ ಹಾಕುವಂಥದ್ದು, ಅಥವಾ ಕಾನೂನು ಅಥವಾ ನ್ಯಾಯ ವಿರೋಧಿಯಾದಂಥ ಕೆಲಸ ಕಾರ್ಯಗಳಲ್ಲಿ ನಾವು ಭಾಗಿಯಾಗುವಂಥದ್ದು, ಇದೆಲ್ಲ ಬುದ್ಧಿಗಳು ಬರ್ತವೆ. ಹಾಗಾಗಿ ಅದರ ಬಗ್ಗೆ ನಾವು ಮುಂಚಿನವಾದ ಗಮನವನ್ನು ಗಮನಿಸಬೇಕಾಗತ್ತೆ. ಇದೇ ರೀತಿ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ವಿಳಂಬಗಳಾಗುವಂಥದ್ದು, ವಿಘ್ನಗಳು, ಅಡೆತಡೆಗಳು ಬರುವಂತಹ ಸಾಧ್ಯತೆ ಈ ಮೀನರಾಶಿಯವರಿಗೆ ಬರ್ಬೋದಾಗಿದೆ. ಹಾಗಾಗಿ ಒಟ್ಟಿನಲ್ಲಿ ಈ ಒಂದು ಸಾಡೆ ಸಾತಿಯ ಪ್ರಭಾವದಲ್ಲಿ ಅತ್ಯಂತ ಹೆಚ್ಚು ಅಡ್ಡ ಪರಿಣಾಮ ಬರುವಂಥ ಅಥವಾ ಹೆಚ್ಚು ನೀವು ಜಾಗರೂಕರಾಗಿ ಎಚ್ಚರಿಕೆಯಾಗಿರಬೇಕಾದರೂ ಮೀನರಾಶಿಯವರು. ಜನ್ಮದಲ್ಲೇ ಬಂದಂತಹ ಮಹಾತ್ಮರು ನಮ್ಮನ್ನು ಶುದ್ಧೀಕರಣಗೊಳಿಸಲಿಕ್ಕೆ, ನಮ್ಮ ಈ ತನು ಮನ ಧನವನ್ನು ಶುದ್ಧೀಕರಣಗೊಳಿಸಲಿಕ್ಕೆ, ನಮ್ಮಲ್ಲಿರತಕ್ಕಂತಹ ಕಾಮ, ಕ್ರೋಧ, ಲೋಭ, ಬದಮೋಹ, ಮತ್ಸರಗಳೆಂಬ ಅರಿಷಡ್ ವೈರಿಗಳನ್ನು ನಿರ್ಮೂಲನೆ ಮಾಡಲಿಕ್ಕೆ ಅವರು ಮಾಡುವಂಥ ಪರೀಕ್ಷೆ ಇರುತ್ತೆ. ಅದರಲ್ಲಿ ನಾವು ನಮ್ಮ ಎಲ್ಲವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯೂ ಕೆಲವೊಬ್ಬರಿಗೆ ಬರ್ಬೋದು, ಅಥವಾ ಇದ್ದಂಥ ಒಂದು ನೆಮ್ಮದಿಯಾಗಲಿ, ಇದ್ದಂಥ ಒಂದು ಅವರ ಒಂದು ಆರ್ಥಿಕ ವ್ಯವಸ್ಥೆ, ಮನೆ, ಮಠಗಳನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಕೆಲವರಿಗೆ ನಾವು ಗಮನಿಸಿದ್ದೇವೆ. ಆ ರಾಜ ಮಹಾರಾಜರ ಕಥೆ ಇರ್ಬೋದು, ಹರಿಶ್ಚಂದ್ರನ ಕಥೆ, ನಳ ಮಹಾರಾಜರ ಕಥೆ, ಇಂಥ ಚಕ್ರವರ್ತಿಗಳು ಅಥವಾ ರಾಜ ವಿಕ್ರಮಾದಿತ್ಯನ ಕಥೆ, ಶನಿ ಮಹಾತ್ಮರ ಚರಿತ್ರೆಯಲ್ಲಿ ಇವೆಲ್ಲ ಬರುತ್ತೆ. ಅಂತಹ ಒಂದು ಎಂತೆಂಥ ಚಕ್ರವರ್ತಿಗಳನ್ನ ಶುದ್ಧೀಕರಣ ಮಾಡಿದವರು, ಅದು ದೇವತೆಗಳನ್ನು ಬಿಟ್ಟಿಲ್ಲ ಮಹಾತ್ಮರು. ಹಾಗಾಗಿ ಅಂತಹ ಒಂದು ಮಹಾತ್ಮರು ಈ ಕಾಲದಲ್ಲಿ ಅನೇಕ ರೀತಿಯ ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಪರೀಕ್ಷೆಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ಮೀನರಾಶಿಯವರು ಎಲ್ಲ ಇದರ ವಿಚಾರವಾಗಿ ತುಂಬ ಜಾಗರೂಕರಾಗಬೇಕು. ನಿಮ್ಮ ಆತ್ಮಬಲವನ್ನು ಗಟ್ಟಿಯಾಗಿಟ್ಕೊಳ್ಳಿ. ಜೊತೆಗೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಮಾಡ್ತಾರೆ. ಹಾಗಾಗಿ ಈಗ ಹೇಳುವಂಥ ಈ ಸಣ್ಣ ಪುಟ್ಟ ಕೆಲವು ವಿಚಾರಗಳನ್ನು ನೀವು ಗಮನದಲ್ಲಿಟ್ಕೊಂಡ್ರೆ ಯಾರೂ ಆತಂಕ, ಚಿಂತೆ, ಭಯ ಪಡಬೇಕಾಗಿಲ್ಲ. ಎಲ್ಲ ಮೀನರಾಶಿಯವರಿಗೆ ಮಹಾತ್ಮರ ಈ ಒಂದು ಪರೀಕ್ಷೆಯನ್ನು ಯಶಸ್ವಿಯಾಗಿ ಎದುರಿಸುವಂಥ ಒಂದು ಆತ್ಮಬಲ, ಜೊತೆಗೆ ಒಂದು ಅವರ ಮನೋಬಲಗಳು ಸಿದ್ಧಿಯಾಗಲೆಂದು ಹಾರೈಕೆ ಮಾಡ್ತಿದ್ದೇನೆ. ಇಲ್ಲಿವರೆಗೆ
ಈ ಸಾಡೆ ಸಾತಿಯ ಪ್ರಭಾವ ಜೊತೆಗೆ ಶನಿ ಮಹಾತ್ಮರ ಮೀನರಾಶಿಯ ಪ್ರವೇಶ ಮಾರ್ಚ್ 29ರಿಂದ ಆಗುವಂಥದ್ದು. ಫಾಲ್ಗುಣ ಮಾಸದ ಕೊನೆಯ ದಿನ, ಚೈತ್ರ ಮಾಸದ ಆರಂಭದ ಸಂಧಿಕಾಲದಲ್ಲಿ ಜರುಗುತ್ತದೆ. ಕ್ರೋಧಿಯ ಅಂತ್ಯ ಜೊತೆಗೆ ವಿಶ್ವಾವಸು ಸಂವತ್ಸರ ಆರಂಭದ ಕಾಲದಲ್ಲಿ ಮಹಾತ್ಮರ ಒಂದು ಅಪೂರ್ವವಾದ ಒಂದು ಪರಿವರ್ತನೆ, ಐತಿಹಾಸಿಕ ಅಂತ ಹೇಳ್ಬೋದು. ಇವೆಲ್ಲ 120 ವರ್ಷಗಳ ಮೇಲೆ ಜರುಗಿಸಿದ ಐತಿಹಾಸಿಕವಾದ ಘಟನೆ, 30 ವರ್ಷಗಳು ಜರುಗಿಸಿದ ರಾಶಿ ಪರಿವರ್ತನೆ ಅಂತ ಐತಿಹಾಸಿಕವಾದ ಘಟನೆಯು ಜರುಗ್ತಾ ಇದೆ. ಅಲ್ಲಿ ಆ ಮಹಾತ್ಮರ ಒಂದು ಅನುಗ್ರಹಪೂರ್ವಕವಾಗಿ ನಾವು ಏನು ಪರಿಹಾರ ಉಪಾಯಗಳನ್ನು ಭಕ್ತಿಗಳನ್ನು ಮಾಡಬೇಕು ಅನ್ನೋದನ್ನು ಈಗ ಗಮನಿಸೋಣ. ಶನಿ ಮಹಾತ್ಮರು ವಿಶೇಷವಾಗಿ ಅವರು ಭಕ್ತಿ ಮತ್ತು ದಾನಗಳಿಗೆ ಒಲಿಯುವಂಥದ್ದು. ದಾನಮೇಕಂ ಕಲೌ ಯುಗೆ ಅಂದರೆ ಈ ಕಲಿಯುಗದಲ್ಲಿ ದಾನವೇ ಸರ್ವಶ್ರೇಷ್ಠ ಅಂತ ಹೇಳಲ್ಪಟ್ಟಿದೆ. ಜೊತೆಗೆ ಭಕ್ತಿಯೇ ಒಂದು ದೊಡ್ಡ ಒಂದು ಮಾರ್ಗ, ಅಂದರೆ ನಾವು ಮುಕ್ತಿಗೆ ಈಗ ಭಕ್ತಿಯೇ ಮಾರ್ಗ ಅಂತ ಕಲಿಯುಗದಲ್ಲಿ ಹೇಳಲ್ಪಟ್ಟಿದೆ. ಹಾಗಾಗಿ ಅವರು ಭಕ್ತಿಗೆ ಮತ್ತು ದಾನ ಧರ್ಮಗಳಿಗೆ ಖಂಡಿತವಾಗಿ ಒಲಿತಾರೆ. ನಮ್ಮಲ್ಲಿರತಕ್ಕಂತಹ ಒಂದು ಅಹಮ್ಮನ್ನು ನಾವು ಪರಮಾತ್ಮನ ಚರಣಗಳಿಗೆ ತ್ಯಾಗ ಮಾಡಿ ಅಲ್ಲಿ ನಾವು ಸಂಪೂರ್ಣ ಶರಣಾಗತಿ ಆಗೋದಂದರೆ ಅಲ್ಟಿಮೇಟ್ ಸರೆಂಡರ್ ಅಂತ ಹೇಳ್ತೀವಿ. ಅಂತ ಸಂಪೂರ್ಣ ಶರಣಾಗತಿ ಹೊಂದಿದವರಿಗೆ ಮಹಾತ್ಮರು ಖಂಡಿತವಾಗಿ ತಮ್ಮ ಹೆಚ್ಚಿನ ಕಷ್ಟ ನಷ್ಟಗಳನ್ನು ಕೊಡೋದಿಲ್ಲ, ಅಥವಾ ಆ ಕಷ್ಟ ನಷ್ಟಗಳು ಬಂದರೂ ಅದನ್ನು ಸಮರ್ಥವಾಗಿ ಎದುರಿಸಿ ಯಶಸ್ವಿಯಾಗುವಂಥ ಒಂದು ಬಲವನ್ನು ಅವರು, ಆತ್ಮಬಲವನ್ನು, ಮನೋಬಲವನ್ನು ಅವರು ಕೊಡ್ತಾರೆ. ಹಾಗಾಗಿ ವಿಶೇಷವಾಗಿ ನೀವು ನಿಮ್ಮ ದೇವತಾ ಭಕ್ತಿಯನ್ನು ನೀವು ಮುಂದುವರಣೆ ಮಾಡಬೇಕಾಗತ್ತೆ. ವಿಶೇಷವಾಗಿ ಯಾರಿಗೆ ಶಿವನ ಮೇಲೆ ಅತಿರೇಕವಾದ ಭಕ್ತಿ ಇದೆ, ಅದು ಶಿವಭಕ್ತರು ಅಥವಾ ಮನೆಯ ದೇವರು ಶಿವನಾಗಿರ್ತಾನೆ ಅಂಥವರು ಶಿವನ ಭಕ್ತಿಯನ್ನೇ ಮುಂದುವರಿಸಿ ಓಂ ನಮಃ ಶಿವಾಯ ಪಂಚಾಕ್ಷರ ಮಂತ್ರ, ಷಡಾಕ್ಷರ ಮಂತ್ರವನ್ನು ನೀವು ಅದನ್ನು ಮುಂದುವರಿಸಿ. ಮಹಾತ್ಮರು ಅದರಿಂದ ಖಂಡಿತ ನಿಮಗೆ ಪ್ರಸನ್ನರಾಗ್ತಾರೆ. ಅದರ ಯಾವುದೇ ರೀತಿಯ ತೊಂದರೆಗಳಿಂದ ನಿಮಗೆ ವಿಮೋಚನೆಯನ್ನು ಕೊಡ್ತಾರೆ ಯಾರಿಗೆ ಶಿವನ ಭಕ್ತಿ ಇದೆ ಅಂಥವರು. ಯಾಕಂದರೆ ಶಿವನು ಅವರಿಗೆ ಮಹಾತ್ಮರಿಗೆ ಗುರು ಸ್ವರೂಪನೂ ಹೌದು, ಅವರಿಗೆ ವರವನ್ನು ಕೊಟ್ಟವರು ಭಗವಾನ್ ಶಂಕರನಾಗಿರ್ತಾನೆ. ಹಾಗಾಗಿ ಆ ಒಂದು ಶಿವನ ಜಪವನ್ನು, ಶಿವನ ಮಂತ್ರವನ್ನು, ಲಿಂಗ ಅಷ್ಟಕ, ಬಿಲ್ವ ಅಷ್ಟಕ, ರುದ್ರ ಅಷ್ಟಕ, ವಿಶ್ವನಾಥ ಅಷ್ಟಕ ಅಂತ ಭಾಳಷ್ಟು ಸರಳವಾದ ಶ್ಲೋಕಗಳು ಬರ್ತವೆ. ಈಗ ಸರ್ಚ್ ಮಾಡಿದರೆ ಶಿವನ ವಿಚಾರವಾಗಿ ನೀವು ಶ್ಲೋಕಗಳು ಸರ್ಚ್ ಮಾಡಿ ಭಾಳಷ್ಟು ನಿಮಗೆ ಸಿಗ್ತವೆ. ಅದನ್ನು ನೀವು ಕೇಳಿಸ್ಕೊಳ್ಳಿ, ಹೇಳುವಂಥ ಪ್ರಯತ್ನ ಮಾಡಿ. ಶಿವನ ದೇವಾಲಯಗಳಲ್ಲಿ ಸಂದರ್ಶನ ಮಾಡುವಂಥದ್ದು, ಶಿವನಿಗೆ ಬಿಲ್ವ ಪತ್ರ ಅರ್ಪಣೆ, ಶಿವನ ದೇವಾಲಯಗಳಲ್ಲಿ ಅಂಥ ದೀಪದ ಎಣ್ಣೆಗಳನ್ನು ಸಮರ್ಪಣೆ ಮಾಡುವಂಥದ್ದು, ಅಥವಾ ಪ್ರದೋಷ ಕಾಲ ಅಂತ ಬರುತ್ತೆ ತಿಂಗಳಿಗೊಮ್ಮೆ. ಆ ಪ್ರದೋಷ ಕಾಲದಲ್ಲಿ ನಾನು ಪ್ರತಿ ಬಾರಿ ವಾರ ಭವಿಷ್ಯ ಬಂದಾಗಲೇ ಹೇಳ್ತಾ ಇರ್ತೀನಿ. ಅಂಥ ಪ್ರದೋಷ ಕಾಲದಲ್ಲಿ ವಿಶೇಷವಾದ ಪ್ರದೋಷ ಪೂಜೆಯನ್ನು ಮಾಡೋದಾಗಲಿ, ಪ್ರದೋಷ ಕಾಲದಲ್ಲಿ ಶಿವನ ಒಂದು ಆಲಯಗಳ ಸಂದರ್ಶನ ಮಾಡೋದಿಲ್ಲ, ಮನೆಯಲ್ಲಿದ್ದುಕೊಂಡೇ ಶಿವನ ಏನಾದರೂ ಅನುಷ್ಠಾನಗಳನ್ನ, ಶಿವನ ಅಷ್ಟೋತ್ತರ, ಶಿವನ ರುದ್ರಪಠನ ಇತ್ಯಾದಿಗಳನ್ನು ಸಹ ಮಾಡಬಹುದಾಗಿದೆ. ಹಾಗಾಗಿ ಶಿವನ ಭಕ್ತಿನೂ ಸರ್ವಶ್ರೇಷ್ಠ. ಇನ್ನು ನಾರಾಯಣ ಅಥವಾ ವಿಷ್ಣು, ಆತನು ಕೃಷ್ಣ ಭಕ್ತನೂ ಹೌದು. ಕೃಷ್ಣನಿಗೂ ಜೊತೆಗೆ ವಿಷ್ಣುವಿಗೂ ಸಂಬಂಧಪಟ್ಟು ಶನಿ ಮಹಾತ್ಮರಿಗೆ ಸಂಬಂಧ ಹಲವಾರು ಪುರಾಣವಾದ ಪ್ರಸಿದ್ಧವಾದ ಕಥೆಗಳು ಬರ್ತವೆ. ಹಾಗಾಗಿ ವಿಷ್ಣುವಿನ ಮೇಲೆ ಅನುಷ್ಠಾನ ಇದ್ದರು, ವಿಷ್ಣುವಿನ ಭಕ್ತರು ಅಥವಾ ನಾರಾಯಣ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ, ರಾಮ, ಕೃಷ್ಣ ಮುಂತಾದ ಸ್ವರೂಪದ ಮನೆಯ ದೇವರು ಉಳ್ಳಂಥವರು ಅವರೇ ನಮ್ಮ ಮನೆಯ ದೇವರಾದಂಥ ನಾರಾಯಣ ಸ್ವರೂಪದನ್ನೇ ಭಕ್ತಿಯನ್ನು ಮಾಡಿ ನರಸಿಂಹ ಸ್ವರೂಪದ ಭಕ್ತಿಯೂ ಆಗುತ್ತೆ. ಹಾಗಾಗಿ ವಿಷ್ಣುವಿನ ಯಾವುದೇ ರೂಪದ ಭಕ್ತಿಯನ್ನು, ಸ್ತೋತ್ರವನ್ನು ಅಥವಾ ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ, ಹರೇ ರಾಮ್ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಮುಂತಾದ ಪ್ರಸಿದ್ಧವಾದ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಶ್ಲೋಕ ಮಂತ್ರನ ನೀವು ಮಾಡೋದ್ರಿಂದ, ಪಠನೆ ಮಾಡೋದ್ರಿಂದಲೂ ಈ ಶನಿಗೆ ಸಂಬಂಧಪಟ್ಟ ಸಪ್ತಾರ್ಧನೋ, ಅಷ್ಟಮನೋ, ಪಂಚಮನೋ ಅಥವಾ ಈ ರೀತಿ ಯಾವುದೇ ಸಮದೋಷಗಳು ಖಂಡಿತ ನಿವಾರಣೆ ಆಗಲಿಕ್ಕೆ ಸಹಾಯ ಆಗುತ್ತೆ. ಅದೇ ರೀತಿ ಈ ವಿಷ್ಣು ಅಥವಾ ನಾರಾಯಣ ಶಿವ ರೂಪ ಅಲ್ಲದೆ ನಿಮ್ಮ ಕುಲದೇವಿ ಅಂತ ಯಾರಿಗಿರ್ತಾರೆ, ಉದಾಹರಣೆಗೆ ಅವರ ಕುಲದೇವಿ ಕೆಲವರಿಗೆ ಕಾಲಭೈರವೇಶ್ವರ ಇರ್ಬೋದು, ಇನ್ನು ಕೆಲವರಿಗೆ ಅಮ್ಮನವರು ಇರ್ಬೋದು, ಅಥವಾ ಅಣ್ಣಮ್ಮ, ಚೌಡಮ್ಮ, ಕಾಳಮ್ಮ. ಹಾಗಾಗಿ ನಿಮ್ಮ ಕುಲದೇವಿಯನ್ನು ಸಹ ಅನುಷ್ಠಾನ ಮಾಡ್ಬೋದು, ಮಾಡಬಾರ್ದು ಅಂತ ಏನಿಲ್ಲ. ಯಾವುದೇ ದೇವತಾ ಸ್ವರೂಪಗಳಿಗೆ ಶರಣಾಗುವಂಥದ್ದು ಮಹಾತ್ಮರಿಗೆ ಮೊದಲನೇದ ಆದ್ಯತೆ ಆಗಿರುತ್ತೆ. ಇನ್ನು ಗುರು ದತ್ತಾತ್ರೇಯ ಸ್ವರೂಪರು, ಅವರು ತ್ರಿಮೂರ್ತಿ ಸ್ವರೂಪರಾಗಿದ್ದರೆ, ಯಾಕಂದರೆ ಅಲ್ಲಿ ಶನಿ ಅವರು ವಿಶೇಷವಾಗಿ ತ್ರಿಮೂರ್ತಿಗಳಿಗೂ ಅವರು ಒಲಿತಾರೆ ಅಂತ ಹೇಳ್ತಾರೆ, ಒಂದು ಪ್ರಸಿದ್ಧವಾದ ಹೇಳಿಕೆ ಇದೆ. ಹಾಗಾಗಿ ಗುರು ದತ್ತಾತ್ರೇಯರ ಭಕ್ತಿಗಳಂದರು, ಗುರು ದತ್ತಾತ್ರೇಯರ ವಿಶೇಷವಾದ ಅನುಷ್ಠಾನ, ಗುರು ದತ್ತಾತ್ರೇಯರಿಗೆ ಸಂಬಂಧಪಟ್ಟ ಜಪ, ಸ್ತುತಿ ಶ್ಲೋಕಗಳನ್ನ, ಅದು ಗುರು ಚರಿತ್ರೆಗಳ ಪಠನ ಇತ್ಯಾದಿಗಳು ಮಾಡಿದ್ರಲ್ಲೂ ನಿಮ್ಮ ಮಾನಸಿಕ ದೈಹಿಕವಾದ ತೊಂದರೆಗಳಿದ್ದರೆ ಆ ಶನಿ ಮಹಾತ್ಮರ ಅನುಗ್ರಹದಿಂದ ಎಲ್ಲ ನಿವಾರಣೆ ಆಗುತ್ತೆ. ದತ್ತದ ಭಕ್ತಿಯೂ ಬಹಳ ಸರ್ವಶ್ರೇಷ್ಠವಾಗಿರುತ್ತೆ. ಇನ್ನು ಸಾಮಾನ್ಯ ಎಲ್ಲರಿಗೂ ಗೊತ್ತಿರುವಂತೆ ಅರಳಿ ಮರ ಅಥವಾ ಅಶ್ವತ್ಥ ಪ್ರದಕ್ಷಿಣೆ, ಅಲ್ಲಿ ಮೂಲತಃ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಣೆ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ ಅಂತೇಳಿ ಅಲ್ಲಿ ಪ್ರದಕ್ಷಿಣೆ ಮಾಡುವಂಥದ್ದು ಶನಿವಾರ ಕಾಲದಲ್ಲಿ ಅಥವಾ ಪ್ರತಿದಿನವೂ ಮಾಡ್ಬೋದು. ಅದು ಸೂರ್ಯ ಉದಯ ಆಗಿ 3 ಗಂಟೆ ಒಳಗೆ, ಅಂದರೆ ಉದಾಹರಣೆಗೆ 6 ಗಂಟೆಗೆ ಸೂರ್ಯ ಉದಯ ಆದರೆ 9 ಗಂಟೆ, ಬೆಳಗಿನ 9 ಗಂಟೆ ಒಳಗೆ ನೀವು ಅಶ್ವತ್ಥ ಪ್ರದಕ್ಷಿಣೆ ಮಾಡಬೇಕು ಅನ್ನೋದು ನಿಯಮ ಇದೆ. ಹಾಗಾಗಿ ಅಂಥ ಪ್ರಾತಃ ಕಾಲದಲ್ಲಿ ಅಶ್ವತ್ಥಕ್ಕೆ ನೀವು 8, 9 ಅಥವಾ 10 ಪ್ರದಕ್ಷಿಣೆಗಳನ್ನು ಈ ನವಗ್ರಹಗಳ ಸ್ತೋತ್ರ ಹೇಳಿ ಆಗಲಿ, ಅಥವಾ ಅಶ್ವತ್ಥದ ಸ್ತೋತ್ರ ಹೇಳಿ ಆಗಲಿ, ಅಥವಾ ಈ ಶಿವ ವಿಷ್ಣುವಿಗೆ ಸಂಬಂಧಪಟ್ಟ ಯಾವುದೇ ಮಂತ್ರ ಶ್ಲೋಕಗಳನ್ನ ಹೇಳ್ತಾ ಆ ಪ್ರದಕ್ಷಿಣೆ ಮಾಡಿದ್ರು, ಅರಳಿ ಮರ ಅಶ್ವತ್ಥ ಮರದ ಪ್ರದಕ್ಷಿಣೆ ಮಾಡೋದ್ರಿಂದಲೂ ಆ ಒಂದು ಶನಿಯ ದೋಷ ನಿವಾರಣೆ ಆಗುತ್ತೆ. ಜೊತೆಗೆ ವಿಶೇಷವಾಗಿ ಶನಿವಾರ ಕಾಲದಲ್ಲಿ ಇನ್ನಿತರ ಯಾವುದೇ ದೇವಾಲಯಗಳಿಗೆ ಹೋಗ್ಬೋದು ನೀವು. ಅಲ್ಲಿ ಅರಳಿ ಮರ ಅಷ್ಟೇ ಅಲ್ಲ, ಆ ದಿನ ನೀವು ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ, ಈ ತ್ರಿಮೂರ್ತಿಗಳ ಬಳಿಕ ಬರುವಂಥದ್ದು ವಿಶೇಷವಾಗಿ ಆಂಜನೇಯ ಸ್ವಾಮಿ. ಯಾಕಂದರೆ ಆಂಜನೇಯ ಸ್ವಾಮಿಗೆ ಮಹಾತ್ಮರು ವರವನ್ನೇ ಕೊಟ್ಟಿದ್ದಾರೆ. ಎಲ್ಲರನ್ನ
ಬೇಡಿ ಅವರು ಬಂದಿಲ್ಲ, ಎಲ್ಲರನ್ನ ಅವರು ಒಂದು ಹಕ್ಕಿನಿಂದ ಬಂದಿಲ್ಲ. ಆದರೆ ಆಂಜನೇಯನಿಗೆ ಅವರಿಗೆ ಕಾಡಲಿಕ್ಕೇ ಆಗಲಿಲ್ಲ. ಆಂಜನೇಯಲ್ಲಿ ಮಾತ್ರ ಅವರು ಯಾಚನೆ ಮಾಡಿದರೆ, ನನಗೆ ನನ್ನ ಒಂದು ಸಾಡೆ ಸಾತಿ ಅಥವಾ ನನ್ನ ಒಂದು ಪ್ರಭಾವವನ್ನು ನಿನ್ನ ಮೇಲೂ ತೋರಿಸುವಂಥ ಒಂದು ಅವಕಾಶವನ್ನು ದಯವಿಟ್ಟು ಕೊಡು ಅಂತೇಳಿ ಅವಳು ಯಾಚನೆ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಈ ಆಂಜನೇಯನು ಒಂದು ಕ್ಷಣ ಕಾಲ ರಾಮನ ಒಂದು ವಿಮುಖನಾಗ್ತಾನೆ, ಆ ಒಂದು ಕೋರಿಕೆಯನ್ನು ತೀರಿಸಲಿಕ್ಕೆ. ಯಾಕಂದರೆ ಶಿವನ ವರ ಶನಿ ಮಹಾತ್ಮರಿಗೆ ಇರುತ್ತೆ, ಎಲ್ಲರನ್ನೂ ಕಾಡುವಂಥ ವರ. ಹಾಗೆ ಆ ವರಕ್ಕೆ ಅಪವಾದ ಬರೋದು ಬೇಡ ಅಂತೇಳಿ ಆ ಶಿವನ ಮೇಲಿನ ಒಂದು ಭಕ್ತಿಯಿಂದ ಅಲ್ಲಿ ಆಂಜನೇಯನು ಒಂದು ಕ್ಷಣ ಕಾಲ ಅಲ್ಲಿ ಈ ರಾಮ ಧ್ಯಾನದಿಂದ ವಿಮುಖನಾಗ್ತಾನೆ. ಆವಾಗ ಮಹಾತ್ಮರಲ್ಲಿ ಅವರಿಗೆ ಪ್ರವೇಶ ಮಾಡುವಂಥ ಒಂದು ಘಟನೆ ಬರುತ್ತೆ. ಜೊತೆಗೆ ಅಲ್ಲಿ ಶನಿ ಮಹಾತ್ಮರಿಂದ ವರನೂ ಅವರಿಗೆ ಬರುತ್ತೆ. ಯಾಕಂದರೆ ಮುಂದಿನ ಯುಗಗಳಲ್ಲಿ ಯಾರು ಈ ಆಂಜನೇಯ ಅಥವಾ ಹನುಮಾನ್ ಅಥವಾ ರಾಮನಿಗೆ ಸಂಬಂಧಪಟ್ಟ ಭಕ್ತಿಯನ್ನು ಮಾಡ್ತಾರೋ ಅವರಿಗೆ ನಾನು ಹೆಚ್ಚಿನ ತೊಂದರೆಯನ್ನು ಕೊಡೋದಿಲ್ಲ, ಅದು ಹೆಚ್ಚಿನ ಕಠಿಣ ಪರೀಕ್ಷೆ ಕೊಡೋದಿಲ್ಲ ಅನ್ನೋ ವರದಾನ ಕೊಟ್ಟಿರ್ತಾರೆ. ಹಾಗಾಗಿ ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಸರ್ವಶ್ರೇಷ್ಠವಾಗಿರುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಅಷ್ಟೋತ್ತರ ಅಥವಾ ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾ ವರಿಷ್ಠಂ ವಾತಾತ್ಮಜಂ ವಾನರಯುತ ಮುಖ್ಯಂ ಶ್ರೀರಾಮದೂತಂ ಶಿರಸ ನಮಾಮಿ ಅನ್ನೋದು ಇರುತ್ತೆ. ಅಥವಾ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಮುಂತಾದ ಹಲವಾರು ಪ್ರಸಿದ್ಧವಾದ ಸಣ್ಣ ಪುಟ್ಟ ಶ್ಲೋಕಗಳು ಇರ್ತವೆ. ಹಾಗೆ ಆಂಜನೇಯನಿಗೆ ಸಂಬಂಧಪಟ್ಟ ಇಂಥ ಯಾವುದೇ ಸ್ತುತಿ ಶ್ಲೋಕವನ್ನು ಹೇಳ್ಬೋದು. ಜೊತೆಗೆ ಆಂಜನೇಯನ ಮೂಲ ಮಂತ್ರ ಓಂ ಹಂ ಹನುಮತೆ ನಮಃ, ಓಂ ಹಂ ಹನುಮತೆ ನಮಃ ಎಂಬ ಮೂಲ ಮಂತ್ರವನ್ನು 108 ಬಾರಿ ಪಠನೆ ಮಾಡೋ ಸಹ ಸರ್ವಶ್ರೇಷ್ಠವಾದ ಆಯ್ಕೆ ಆಗಿರುತ್ತೆ. ಹಾಗಾಗಿ ಈ ಶಿವ, ವಿಷ್ಣು ಅಥವಾ ದೇವಿ ಅಥವಾ ಹನುಮಾನ್ ಮುಂತಾದ ಶಕ್ತಿಗಳ ಭಕ್ತಿ ಅಥವಾ ಈ ಅಶ್ವತ್ಥ ಪ್ರದಕ್ಷಿಣೆ ಇದು ಸಹ ಸರಳವಾದ ಉಪಾಯಗಳಾಗಿವೆ. ಇನ್ನು ನವಗ್ರಹಗಳ ವಿಚಾರಕ್ಕೆ ಬಂದಾಗ ಮಹಾತ್ಮರ ಅನೇಕವಾದ ಶ್ಲೋಕಗಳು, ಮಹಾತ್ಮರ ಅನೇಕವಾದ ಅಷ್ಟೋತ್ತರಗಳು ಖಂಡಿತ ಇರ್ತವೆ. ಅದನ್ನು ನೀವು ಪಠನೆ ಮಾಡುವುದು. ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ ಅನ್ನೋದು ಪ್ರಸಿದ್ಧವಾದ ಮಹಾತ್ಮರ ಮೂಲ ಮಂತ್ರ ಆಗಿರುತ್ತೆ. ಹಾಗಾಗಿ ಆ ಶನಿ ಮಹಾತ್ಮರ ಮೂಲ ಮಂತ್ರವನ್ನು 108 ಬಾರಿ ಪಠನೆ ಮಾಡುವಂಥದ್ದು. ಜೊತೆಗೆ ನವಗ್ರಹಗಳ ಸ್ತೋತ್ರ ವೇದವ್ಯಾಸ ರಚಿತವಾದಂಥದ್ದು ಎಲ್ಲರಿಗೂ ಗೊತ್ತಿರುತ್ತೆ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ ನಮಾಮಿ ಶನೈಶ್ಚರಂ ಅನ್ನೋದು ಪ್ರಸಿದ್ಧವಾದ ವೇದವ್ಯಾಸ ಭಗವಾನ್ ರಚಿತವಾದ ಸ್ತೋತ್ರ. ಅಂತಹ ಈ ನೀಲಾಂಜನ ಸಮಾಭಾಸ ಸ್ತೋತ್ರವನ್ನು ನೀವು 8 ಬಾರಿ ಅದನ್ನು ರಿಪೀಟ್ ಮಾಡಿ ಪಠನೆ ಮಾಡ್ಬೋದು. 8 ಅನ್ನೋದು ಶನಿ ಮಹಾತ್ಮರಿಗೆ ಪ್ರಿಯವಾದ ಒಂದು ಸಂಖ್ಯೆ ಆಗಿರುತ್ತೆ. ಹಾಗಾಗಿ ಆ ಒಂದು 8 ಬಾರಿ ಇದೇ ಶ್ಲೋಕವನ್ನು ಹೇಳ್ಬೋದು. ಅಥವಾ ಓಂ ಶಂ ಶನೈಶ್ಚರನವನ್ನು ಇದನ್ನು 108 ಬಾರಿ ಅದನ್ನು ಹೇಳುವಂಥದ್ದು. ಇನ್ನು ಒಂದು ಶನಿ ಮಹಾತ್ಮರ ಪೀಡಾ ಪರಿಹಾರ ಸ್ತೋತ್ರ ಒಂದಿರುತ್ತೆ. ಅದು ಈ ರೀತಿ ಬರುತ್ತೆ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಸೂರ್ಯಪುತ್ರೋ ದೀರ್ಘದೇಹೋ ವಿಶಾಲಾಕ್ಷ ಶಿವಪ್ರಿಯ ಮಂದಚಾರ ಪ್ರಸನ್ನಾತ್ಮ ಪೀಡಾಹರತು ಮೇ ಶನಿ. ಇದು ಮಹಾತ್ಮರ ಒಂದು ಪೀಡಾ ಪರಿಹಾರ ಶ್ಲೋಕ. ಈ ಶ್ಲೋಕವನ್ನು ನೀವು 8 ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು. ಹಾಗಾಗಿ ಈ ಒಂದು ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ನೀಲಾಂಜನ ಸಮಾಭಾಸ ಇರ್ಬೋದು ಅಥವಾ ಸೂರ್ಯಪುತ್ರ ದೀರ್ಘದ ಎಂಬಂಥ ಪೀಡಾ ಪರಿಹಾರ ಶ್ಲೋಕ ಇರ್ಬೋದು, ಓಂ ಶಂ ಶನೈಶ್ಚರಾಯ ನಮಃ ಇರ್ಬೋದು. ಇದನ್ನು ನೀವು ಪಠನೆ ಮಾಡೋದ್ರಿಂದ ಆ ಮಹಾತ್ಮರ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಬಾಧೆಗಳು ಬರದೆ ಅವರು ನಿಮಗೆ ಅನುಗ್ರಹಪೂರ್ವಕವಾಗಿ ಆಶೀರ್ವಾದನ ಮಾಡ್ತಾ ಇರ್ತಾರೆ. ಹಾಗಾಗಿ ಇವೆಲ್ಲವೂ ಭಕ್ತಿ ಮಾರ್ಗ ಆಯಿತು. ಇನ್ನು ನೀವು ಅನುಸರಣೆ ಮಾಡುವಂಥ ಒಂದು ಉಪವಾಸ, ಶನಿವಾರ ಒಪ್ಪತ್ತು ಊಟ ಅಂತ ಹೇಳ್ತಾರೆ. ಅದು ಹಿಂದಿನಿಂದ ಪ್ರಚಾರದಲ್ಲಿರುತ್ತೆ. ಶನಿವಾರ ಅಲ್ಲಿ ಉಪವಾಸ ವ್ರತ ನಿಯಮನ ಪಡಿ ಸಾತ್ವಿಕ ಆಹಾರನ ಸೇವನೆ ಮಾಡಬೇಕು. ಅಂದರೆ ಈ ಮದ್ಯ, ಮಾಂಸ ಅಥವಾ ಇನ್ನಿತರ ನಿಷಿದ್ಧ ಆಹಾರಗಳನ್ನು ತ್ಯಾಗ ಮಾಡಿಕೊಂಡು ಆ ದಿನ ಸಾತ್ವಿಕವಾದ ಆಹಾರನ ಸೇರಿಕೊಂಡು ಅಲ್ಲಿ ಒಂದೇ ಒಂದು ಊಟವನ್ನು ಮಾಡುತ್ತದೆ. ಕೆಲವರು ಈ ಮಧ್ಯಾಹ್ನ ಊಟವನ್ನು ಅಷ್ಟೇ ಮಾಡ್ತಾರೆ, ಬೆಳಿಗ್ಗೆ ಮತ್ತು ರಾತ್ರಿ ಯಾವುದೇ ಈ ಆಹಾರ ಪದಾರ್ಥವನ್ನು ಸೇವಿಸದೆ ನೀರನ್ನು ಅಷ್ಟೇ ಸೇವನೆ ಮಾಡ್ತಾರೆ. ಅದನ್ನು ಮಾಡ್ಬೋದು. ಅಥವಾ ಇನ್ನು ಕೆಲವರು ಸಾಯಂಕಾಲ ಅಥವಾ ರಾತ್ರಿಯ ಊಟವನ್ನು ಅಷ್ಟೇ ಮಾಡ್ತಾರೆ. ಬೆಳಗಿನ ಕಾಲದಲ್ಲಿ ನೀರನ್ನು ಅಥವಾ ಏನಾದರೂ ಒಂದು ಹಣ್ಣಿನ ರಸವನ್ನು ಕುಡಿದು ರಾತ್ರಿ ಕಾಲದ ಊಟವನ್ನು ಮಾಡ್ತಾರೆ. ಹಾಗಾಗಿ ಒಂದು ಹೊತ್ತಿನ ಊಟವನ್ನು ಮಾಡಿ ಅಲ್ಲಿ ವ್ರತನಿಯಮ ಮಾಡುವುದು ಸಹ ಒಂದು ಉತ್ತಮವಾದ ಉಪಾಯ. ಅದೇ ರೀತಿ ಈ ದಾನ ಧರ್ಮಗಳ ಮಾರ್ಗ ಸರ್ವಶ್ರೇಷ್ಠ ಎಲ್ಲರಿಗೂ ಗೊತ್ತಿರುತ್ತೆ. ಶನಿ ಮಹಾತ್ಮರು ಭಕ್ತಿಯ ಬಳಿಕ ದಾನಕ್ಕೆ ಬಹಳ ಒಲಿತಾರೆ ಅಂಥೇಳಿ ಅವರು ಈ ಯಾರಿಗೆ ಬಡಬಗ್ಗರು, ನಿರ್ಗತಿಗರು, ಅನಾಥರು, ವೃದ್ಧರು ಯಾರಿರ್ತಾರೆ ಅವರ ಸೇವೆ ಮಾಡಿದರೆ, ಅವರಿಗೆ ದಾನ ಧರ್ಮ ಮಾಡಿದರೆ ಖಂಡಿತ ಮಹಾತ್ಮರು ಪ್ರಸನ್ನರಾಗ್ತಾರೆ. ಹಾಗಾಗಿ ಶನಿವಾರದಂದು ನೀವು ಈ ದಾನ ಧರ್ಮಗಳನ್ನು ಮಾಡ್ಬೋದು. ಅಥವಾ ಈ ನವಗ್ರಹಗಳ ಧಾನ್ಯವನ್ನಾಗಲಿ, ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಎಳ್ಳನ್ನಾಗಲಿ ಅಥವಾ ಇನ್ನಿತರ ಯಾವುದೇ ಆಹಾರ ಪದಾರ್ಥಗಳನ್ನು ಅನ್ನದಾನದ ರೂಪದಲ್ಲೋ ನೀವು ದಾನವನ್ನು ಮಾಡುವಂಥದ್ದು. ಇನ್ನು ಅನಾಥರಿಗೆ ಬಟ್ಟೆ ಬರೆಗಳನ್ನು ಅಥವಾ ಅವರಿಗೆ ಪಾದರಕ್ಷೆ ಅಂದರೆ ಚಪ್ಪಲಿಗಳನ್ನು ಅಥವಾ ಅವರಿಗೆ ಬೇಕಂದ ಛತ್ರಿ, ಕೊಡೆ ಅಥವಾ ಕಂಬಳಿ ಅಂತ ಹೇಳ್ತೇವೆ. ಈ ಮಳೆ, ಚಳಿ, ಗಾಳಿಗಳಿಂದ ರಕ್ಷಣೆ ಪಡೀಲಿಕ್ಕೆ ಅಂಥ ಒಂದು ಛತ್ರಿ, ಕಂಬಳಿ, ಹಾಸಿಗೆ, ಹೊದಿಕೆ ಇತ್ಯಾದಿಗಳನ್ನು ಸಹ ಅಂಥ ಬಡಬಗ್ಗರಿಗೆ ಹೊಸದನ್ನು ದಾನ ಮಾಡಿ. ಆದರೆ ಉಪಯೋಗ ಮಾಡಿದ್ದನ್ನು ದಾನ ಮಾಡಿದರೆ ಫಲ ಬರೋದಿಲ್ಲ. ಹೊಸದನ್ನು ನಾವು ದಾನ ಮಾಡಬೇಕಾಗತ್ತೆ. ಅಂಥದ್ದನ್ನು ದಾನ ಮಾಡ್ಬೋದು. ಇನ್ನು ಯಾರಿಗೆ ಪಾತ್ರೆ ಪಗಡಿಗಳ ಅವಶ್ಯಕತೆ ಅಂಥವರಿಗೆ ಪಾತ್ರೆ ಪಗಡಿಗಳನ್ನು ಅಥವಾ ಕಬ್ಬಿಣದ ಯಾವುದೇ ರೀತಿಯ ಈ ಬೇರೆ ಬೇರೆ ರೀತಿಯ ಈ ಇನ್ಸ್ಟ್ರೂಮೆಂಟ್ಗಳನ್ನು, ಫರ್ನಿಚರ್ಗಳನ್ನು ಸಹ ದಾನವಾಗಿ ಕೊಡುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಯಾರಿಗೆ ವಸ್ತ್ರದ ಬಗ್ಗೆ ಅಥವಾ ಬಟ್ಟೆ ಬರೆಗಳ ಒಂದು ಅಭಾವ ಇರುತ್ತೆ ಅಂಥವರಿಗೆ ಕೊಡುವಂಥದ್ದು. ಜೊತೆಗೆ ಗೋದಾನ, ಗೋವನ್ನು ದಾನವಾಗಿ ಕೊಡುವಂಥದ್ದು. ಅಥವಾ
ಯಾವುದೇ ಒಂದು ಸಂಸ್ಥೆಗಳು ಸೇವಾ ಸಂಸ್ಥೆಗಳು ಇರ್ತವೆ, ಅಂತಹ ಸೇವಾ ಸಂಸ್ಥೆಗಳಿಗೆ ಬೇಕಾದಂಥ ಒಂದು ಯಂತ್ರ ವಾಹನ ಉಪಕರಣಗಳನ್ನು ನಾವು ಈಗಿನ ಒಂದು ಯುಗದ ಮಟ್ಟಿಗೆ ದಾನವಾಗಿ ಕೊಡ್ಬೋದಾಗಿ. ಈ ರೀತಿ ಅನೇಕ ರೀತಿಯ ದಾನದ ಮಾರ್ಗ ಇದೆ. ಬಡವರ ಒಂದು ವಿವಾಹಕ್ಕೆ ದಾನ ಕೊಡ್ಬೋದು, ಬಡವರ ಒಂದು ಚಿಕಿತ್ಸೆಗೆ ದಾನ ಕೊಡ್ಬೋದು, ಅಥವಾ ಬಡ ವಿದ್ಯಾರ್ಥಿಗಳ ವಿದ್ಯೆಗೆ ಏನಾದರೂ ಸಹಾಯವನ್ನು ಮಾಡುತ್ತದೆ. ಈ ರೀತಿ ದಾನಗಳಿಗೆ ಅನೇಕ ಮೂಲಗಳಿರ್ತವೆ. ಹಾಗಾಗಿ ಒಂದು ಯಾವುದೇ ಮೂಲದಿಂದ ನೀವು ಸ್ವಲ್ಪ ಮಟ್ಟಿಗೆ ದಾನ ಧರ್ಮಗಳು ಮಾಡ್ಬೋದು. ವಿಶೇಷವಾಗಿ ಶನಿವಾರದಂದು ವಿಶೇಷವಾದ ದಾನ ಧರ್ಮಗಳ ಆಸಕ್ತಿ ಮಾಡಿದರೆ ಮಹಾತ್ಮರು ಖಂಡಿತ ಪ್ರಸನ್ನರಾಗ್ತಾರೆ. ಹಾಗಾಗಿ ಇಲ್ಲಿವರೆಗೆ ಈ ಶನಿ ಮಹಾತ್ಮರ ಮೀನ ಪ್ರವೇಶದ ಕುರಿತು ಒಂದು ಸಾರ್ವತ್ರಿಕ ಫಲವನ್ನು, 12 ರಾಶಿಗಳ ಮೇಲಿನ ಫಲವನ್ನು, ಜೊತೆಗೆ ನೀವು ಮಾಡಬಹುದಂಥ ಈ ಶನಿ ದೋಷ ಪರಿಹಾರಕ್ಕೆ ಸರಳವಾದ ಉಪಾಯಗಳನ್ನು ಎಲ್ಲರಿಗೆ ವಿಶ್ಲೇಷಣೆ ಮಾಡಿದ್ದೇನೆ. ತಾವೆಲ್ಲರೂ ಸಂಯಮದಿಂದ ಈ ವಾಹಿನ ವೀಕ್ಷಣೆ ಮಾಡಿದ್ದೀರಾ. ತಮ್ಮೆಲ್ಲರ ಒಂದು ಸಹಕಾರಕ್ಕೆ ಮತ್ತೊಮ್ಮೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಶನಿ ಮಹಾತ್ಮರ ಅನುಗ್ರಹದಿಂದ ಎಲ್ಲ 12 ರಾಶಿಯವರೆಗೂ ಆಯುರ್ವೇದ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ.